ನಮಸ್ಕಾರ. ಮಹಾಕವಿ ಭಾಸನದೆಂದು ಪ್ರಸಿದ್ಧವಾದ ನಾಟಕಗಳ ಅವಲೋಕನದ ಮೊದಲನೇ ಕಂತಿನ 3ನೇ ದಿವಸಕ್ಕೆ ನಾವು ಬಂದಿದ್ದೀವಿ. ರಾಮಾಯಣ ನಾಟಕಗಳನ್ನು ಆಧರಿಸಿದ ಈ ಒಂದು ಪ್ರಸ್ತಾವನೆಯಲ್ಲಿ 2ನೇದಾದಂಥ ಅಭಿಷೇಕ ನಾಟಕದ ಕಡೆಗೆ ನಾವು ಹೊರಡಬಹುದು. ಅಭಿಷೇಕ ನಾಟಕ ಅನ್ನುವ ಹೆಸರಿನಿಂದಲೇ ಅಲ್ಲಿ 3 ಅಭಿಷೇಕಗಳು ಸೂಚಿತವಾಗುತ್ತದೆ. 6 ಅಂಕಗಳ ಈ ಕೃತಿಯಲ್ಲಿ ಮೊದಲಿಗೆ ಸುಗ್ರೀವಾಭಿಷೇಕ, ಬಳಿಕ ವಿಭೀಷಣಾಭಿಷೇಕ, ಕಡೆಯಲ್ಲಿ ಶ್ರೀರಾಮಾಭಿಷೇಕ. ಅಂದರೆ ಅಭಿಷೇಕ ಅನ್ನುವುದು ಹೇಗೆ ಒಬ್ಬನಿಗಲ್ಲದೆ ಇಡೀ ರಾಮ ಪರಿವಾರಕ್ಕೆಲ್ಲ ಸಂಬಂಧಪಟ್ಟದ್ದು ಅನ್ನುವುದು ಕವಿಯ ಸ್ವಾರಸ್ಯಕರವಾದ ಧ್ವನಿಪೂರ್ಣವಾದ ಶೀರ್ಷಿಕೆ ಅಂತನ್ನುವುದು ಇಲ್ಲಿ ಗಮನಿಸಬೇಕಾದ ಅಂಶ. ಮತ್ತು ಇದು ಪ್ರತಿಮಾ ನಾಟಕಕ್ಕಿಂತ ಮಿಗಿಲಾಗಿ ಓಜಸ್ವಿಯಾದಂಥ ಗದ್ಯ ಪದ್ಯಗಳನ್ನು ಒಳಗೊಂಡದ್ದು. ಪದ್ಯ ಸಂಖ್ಯೆ ಪ್ರತಿಮಾ ನಾಟಕಕ್ಕಿಂತ ತುಂಬ ದೊಡ್ಡದು. ನಿಜವಾಗಿ ನೋಡಬೇಕು ಅಂತಂದರೆ ಕಾವ್ಯತ್ವದ ಕೌಶಲ ಪದ್ಯ ರಚನೆಯಲ್ಲಿ ಇಲ್ಲಿ ತುಂಬ ಚೆನ್ನಾಗಿದೆ. ಭಾಸನದಂಥ ಪ್ರಸಿದ್ಧವಾದ ಈ ನಾಟಕಗಳ ಪೈಕಿ ಅತ್ಯುತ್ತಮವಾದ ಒಂದು ಕಮನೀಯ ಪದ್ಯಶಿಲ್ಪ, ಕಾವ್ಯಶಿಲ್ಪವಾಗಿ ಕಾಣಿಸುವಂಥದ್ದು. ಅಂದರೆ ರಸಕ್ಕೆ ಪೂರಕವಾಗಿ ಬರುವಂಥ ಸಂಭಾಷಣ ಶಾಲೀನವಾದ ಪದ್ಯಗಳಲ್ಲದೆ ಕಾವ್ಯಾತ್ಮಕತೆ ಇದ್ದು ನಾಟಕೇತರವಾದಂಥ ಸ್ಥಿತಿಯಲ್ಲಿ ಕೂಡ ಚೆನ್ನಾಗಿ ಕಾಣಿಸುವಂಥ ಪದ್ಯಗಳು ಮತ್ತು ಅವುಗಳ ಬಾಹುಳ್ಯ ಸೇರಿರುವಂಥದ್ದು ಅಂತ ನೋಡಿದರೆ ನಮಗೆ ಎದ್ದು ಕಾಣುವಂಥದ್ದು ಮೊದಲಿಗೆ ಊರುಭಂಗ, ಆ ಬಳಿಕ ಅವಿಮಾರಕ, ಅನಂತರ ಅಭಿಷೇಕ ನಾಟಕ. ಇಲ್ಲಿ 3 ಸಂದರ್ಭಗಳಲ್ಲಿ ವರ್ಣನೀಯವಾದಂಥ ವಸ್ತುಗಳ ಸೊಗಸಾದ ಚಮತ್ಕೃತವಾದಂಥ ಬಗೆಯ ಬಣ್ಣನೆಯನ್ನು, ವಿಸ್ತಾರವನ್ನು ನಾವು ಕಾಣ್ತೀವಿ. ಭಾಸನ ಶೈಲಿ ಒಂದೊಂದು ನಾಟಕದಲ್ಲಿ ಒಂದೊಂದು ರೀತಿ ಪ್ರವಹಿಸಿದೆ ಅಂತ. ಕೆಲವು ಕಡೆ ಅವನು ತುಂಬ ಪದ್ಯ ಬಾಹುಳ್ಯವಿಲ್ಲದೆ ಮಾಡ್ತಾನೆ. ಉದಾಹರಣೆಗೆ ಸ್ವಪ್ನವಾಸವದತ್ತ ತೆಗೆದುಕೊಂಡರೆ 7 ಅಂಕಗಳ ನಾಟಕದಲ್ಲಿ 6 ಅಂಕಗಳ ನಾಟಕದಲ್ಲಿ ನಮಗೆ 57 ಪದ್ಯಗಳು ಸಿಗುವಂಥದ್ದು. ಅದೇ ಊರುಭಂಗದಲ್ಲಿ ಒಂದರೊಳಗೇನೆ ಎಷ್ಟೊಂದು ಪದ್ಯಗಳು, ಒಂದೇ ಅಂಕ ನಾಟಕ, ಅದರೊಳಗೆ ಎಷ್ಟೊಂದು ಸಿಗುತ್ತವೆ ಮತ್ತು ಅದೆಷ್ಟು ವರ್ಣನೆಗಳೆಲ್ಲ ಇರುವಂಥದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಅದೇ ಮಾತನ್ನು ನಾವು ಸ್ವಲ್ಪ ಮಟ್ಟಿಗೆ ಸಂಭಾಷಣೆಯ ಪ್ರಾಶಸ್ತ್ಯ ಇದ್ದರೂ ಕೂಡ ದೂತ ಘಟೋತ್ಕಚದಲ್ಲಿ ಕಾಣಬಹುದು. ಪಂಚರಾರ್ಥದಲ್ಲಿಯೂ ತಕ್ಕ ಮಟ್ಟಿಗೆ ಪದ್ಯಗಳು ಉಂಟು. ಹಾಗೆ ದರಿದ್ರ ಚಾರುದತ್ತದಲ್ಲೂ ಇದೆ. ಆದರೆ ಈ ಬೃಹತ್ಕಥಾಧಾರಿತವಾದ ಪದ್ಯಗಳ ಕೃತಿಗಳ ನಾಟಕಗಳ ಪೈಕಿ ಅತಿ ರಮಣೀಯವಾದಂಥ ಪದ್ಯ ಗುಂಫನ ಇರುವಂಥದ್ದು ಅವಿಮಾರಕದಲ್ಲಿ ಅಂತ ಗೊತ್ತಾಗುತ್ತದೆ. ಹಾಗೆಯೇ ಬಾಲಚರಿತದಲ್ಲಿ ಸಾಕಷ್ಟು ಪದ್ಯಗಳಿವೆ. ಪದ್ಯಗಳು ತುಂಬ ಚೆನ್ನಾಗಿ ಕಥಾ ವಿಸ್ತಾರಕ್ಕೆ, ವರ್ಣನೆಗೆ, ಪಾತ್ರ ಸ್ವರೂಪ ನಿರ್ವಚನಕ್ಕೆ ಎಲ್ಲಕ್ಕೂ ಕೂಡ ಒದಗಿ ಬರುತ್ತವೆ. ಮತ್ತು ಅವನ ಪದ್ಯಗಳ ಶೈಲಿಯಲ್ಲಿ ಸಮಾಸಗಳಿದ್ದರೂ ಕೂಡ ಅದು ಅಕ್ಲಿಷ್ಟ ಮನೋಹರವಾದದ್ದು, ರಸೋಜ್ವಲವಾದಂಥದ್ದು, ಉದಾರ ಗಂಭೀರವಾದ ಶೈಲಿಯನ್ನು ನಾವು ಸರ್ವತ್ರ ಕಾಣ್ತೀವಿ. ಅದು ಗಮನಿಸಿದಾಗ ಭಾಸನ ಶೈಲಿ ಅನ್ನೋದರ ಮಹತ್ವ ನಮಗೆ ಗೊತ್ತಾಗುತ್ತದೆ. ಸಂಸ್ಕೃತದಲ್ಲಿ ಇಷ್ಟು ಸರಳವಾಗಿ ಸಶಕ್ತವಾಗಿ ಬರೆಯುವಂಥದ್ದು ತುಂಬ ಕಷ್ಟ. ಸಾಮಾನ್ಯವಾಗಿ ನಾವು ನೋಡಿದರೆ ಪ್ರೌಢವಾಗಿ ಅದೊಂದು ಈಡಿಯಂ ಅನ್ನುವ ನೆಪದಲ್ಲಿ ವ್ಯಾಕರಣದ ಚಮತ್ಕಾರಗಳನ್ನು, ಅಪೂರ್ವವಾದ ಶಬ್ದಗಳನ್ನು, ಇನ್ಯಾವುದೋ ಮಹಾಭಾಷ್ಯಾದಿಗಳಲ್ಲಿ ಮಾತ್ರ ಕಂಡು ಬರತಕ್ಕಂಥ ಉಕ್ತ ವೈಶಿಷ್ಟ್ಯಗಳನ್ನು ಬಳಸುವ ಪಾಳಿಯನ್ನು ನೋಡ್ತೀವಿ. ಆ ಥರದ್ದು ಹಲವಿವೆ. ಉದಾಹರಣೆಗೆ ನೀಲಕಂಠ ದೀಕ್ಷಿತನಲ್ಲಿ ನೋಡಿದರೆ ನಮಗೆ ಅಪೂರ್ವವಾದಂಥ ಒಂದು ಓಜಸ್ವಿಯಾದ ಪದಗುಂಫನ ರೀತಿ ಗೊತ್ತಾಗುತ್ತದೆ. ಹಾಗೆಯೇ ದುರುಹ್ಯವಾದಂಥ ರಚನಾ ಶಿಲ್ಪ ನೋಡಬೇಕು ಅಂತಂದರೆ ನಮಗೆ ಮಾಘ, ಮತ್ತು ಇನ್ನೂ ವಿಕಟವಾದಂಥ ರಚನೆ ನೋಡಬೇಕು ಅಂದರೆ ಭಾರವಿ ಹಾಗೂ ಶಿವಸ್ವಾಮಿ ಕಾಣಿಸ್ತಾರೆ. ಅದಲ್ಲದೆ ಚಮತ್ಕಾರ ಇರಬೇಕು, ಆದರೆ ತಲೆನೂ ಚೆಚ್ಚಿಕೊಳ್ಬೇಕು ಅಂತಂದರೆ ಶ್ರೀಹರ್ಷ ಉಂಟು. ತುಂಬ ಪ್ರಸನ್ನ ಮನೋಹರವಾಗಿ ಬೇಕು ಅಂತಂದರೆ ಭಾಸ ಇದ್ದಾನೆ. ಅಲ್ಲಿ ಎಲ್ಲಿಯೂ ಜಾಳತನಕ್ಕೆ ಅವಕಾಶವಿಲ್ಲ. ಪದ್ಯಗಳೆಲ್ಲ ಬಾಯಿ ತುಂಬುವಂತೆ ಬರುತ್ತದೆ. ಹಾಗೆ ನೋಡಿದ್ರೆ ಪದ್ಯದ ನಿರ್ವಾಹ ಅಂತೀವಲ್ಲ, ಪದ್ಯ ಶಿಲ್ಪ ಅಂತೀವಲ್ಲ, ಅದರ ಧಾರೆ ಅಂತಂತೀವಲ್ಲ, ರಚನಾ ಧಾರೆ, ಆ ಧಾರಾಕಾರವಾಗಿ ಹೋಗಬೇಕು ಪದ್ಯಶಯ್ಯೆ. ಒಂದು ಪದ್ಯ ಹಿಂಗೆ ಎತ್ತುಕೊಂಡ್ರೆ ಅದು ಕೊನೆಯವರೆಗೂ ಒಂದು ಏಕಸೂತ್ರತೆಯಿಂದ ಹೋಗಬೇಕು ಅಂತ ನೋಡಿದರೆ ಕಾಳಿದಾಸನಿಗಿಂತ ಭಾಸ ತುಂಬ ಚೆನ್ನಾಗಿ ಪದ್ಯಶಿಲ್ಪವನ್ನು ನಿರ್ಮಾಣ ಮಾಡಬಲ್ಲ. ಕಾಳಿದಾಸನಲ್ಲಿ ಧ್ವನಿಗರ್ಭವಾದಂಥ ರಚನೆ ಉಂಟು. ಅವನಲ್ಲಿ ಸಮಾಸಗಳ ಗುಂಪನ್ನು ತುಂಬ ಕಡಿಮೆ, ಆದರೆ ಶ್ರುತಿಕಟುವಾದ ಪದಪ್ರಯೋಗ ಜಾಸ್ತಿ ಕಾಳಿದಾಸನಲ್ಲಿ. ಕಾಳಿದಾಸನಲ್ಲಿ ಶ್ರುತಿಕಮನೀಯವಾದಂಥ ರಚನೆ ಸಾಮಾನ್ಯಕ್ಕೆ ವಿರಳ. ಅದು ಅವನನ್ನು ಗೇಲಿ ಮಾಡಬೇಕು ಅಂತಲ್ಲ, ಈಗ ಮಾತಾಡುವುದು ಭಾಸನ ವಿಷಯ, ಕಾಳಿದಾಸನನ್ನು ಉಪೇಕ್ಷೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಅಂತಲ್ಲ. ನಾನು ಕಾಳಿದಾಸನನ್ನು ಪಾಠ ಮಾಡುವಾಗಲೂ ಈ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಹೇಳ್ತೀನಿ. ಅವನ ಪದ್ಯಶಿಲ್ಪದ ಅತ್ಯುತ್ತಮವಾದ ಒಂದು ಸ್ಥಿತಿಯನ್ನು ಹೇಳಬಹುದಿದ್ದರೆ ಮೇಘದೂತ.
ಮತ್ತು ಕೆಲವೊಂದು ಭಾಗಗಳ ಕುಮಾರ ಸಂಭವ ಹಾಗೂ ರಘುವಂಶ ಅಂತನಬಹುದು. ಆದರೆ ಪದ್ಯಶಿಲ್ಪದ ಶಯ್ಯಾ ಸೌಭಾಗ್ಯದ ಧಾರೆಯನ್ನು ನೋಡಿದರೆ ವಿಕ್ರಮೋರ್ವಶೀಯದಲ್ಲಿ ಚೆನ್ನಾಗಿ ಕಾಣಿಸುತ್ತದೆ ಎಷ್ಟೋ ಬಾರಿ ಅಂತ ಅನಿಸುತ್ತದೆ. ಆದರೆ ಭಾಸನಲ್ಲಿ ಸಾಮಾನ್ಯಕ್ಕೆ ಆದ್ಯಂತವಾಗಿ ನಾವು ಪದ್ಯದ ರಚನಾ ಸೌಭಾಗ್ಯವನ್ನು ಅತಿಶಯವಾಗಿ ಕಾಣ್ತೀವಿ. ಮುಂದೆ ನೋಡಿ, ಶೂದ್ರಕನ ಮೃಚ್ಛಕಟಿಕದಲ್ಲಿ ವಿಶೇಷವಾಗಿ 5ನೇ ಅಂಕದಲ್ಲಿ ನಮಗೆ ಆ ಒಂದು ಪದ್ಯಶಿಲ್ಪದ ಸೌಂದರ್ಯ ಚೆನ್ನಾಗಿ ಗೋಚರವಾಗುತ್ತದೆ. ಆಮೇಲೆ ಬಂದವರ ಪೈಕಿ ಶಕ್ತಿಭದ್ರ ಆಶ್ಚರ್ಯಚೂಡಾಮಣಿಯಲ್ಲಿ ಒಂದು ಮಟ್ಟಿಗೆ ಚೆನ್ನಾಗಿ ಪದ್ಯಶಿಲ್ಪವನ್ನು ತಂದಿದ್ದಾನೆ. ಇನ್ನು ಭಾರವಿಯಲ್ಲಿ ಭವಭೂತಿಯಲ್ಲಿ ತುಂಬ ಚೆನ್ನಾಗಿದೆ, ಆದರೆ ಸ್ವಲ್ಪ ಪೆಡಸಾಗುತ್ತದೆ, ತುಂಬ ಓಜಸ್ವಿ ಆಗುತ್ತದೆ. ಹೆಜ್ಜೆಜ್ಜೆಗೂ ದಂಡಾಕಾರವಾದ ಸಮಾಸಗಳು, ಕೆಲವೊಂದು ಕಡೆ ಅಪ್ರಸಿದ್ಧವಾದ ಶಬ್ದಗಳು ಕಾಣಿಸುತ್ತವೆ. ಇದರ ಪರಾಕಾಷ್ಠೆಯನ್ನು ಮುರಾರಿ, ರಾಜಶೇಖರ ಮೊದಲಾದವರಲ್ಲಿ ನಾವು ನೋಡ್ತೀವಿ. ಆದರೆ ಪ್ರಸನ್ನ ರಮಣೀಯವಾದ ಒಂದು ಧಾರಾಶುದ್ಧಿಯ ಪದ್ಯ ರಚನೆ ಭಾಸನಲ್ಲಿ ಕಾಣುತ್ತದೆ. ಅದರಿಂದ ಯಾರಾದರೂ ಸಂಸ್ಕೃತ ಪದ್ಯ ರಚನೆ ಮಾಡಬೇಕು ಅನ್ನುವ ಕುತೂಹಲ ಉಳ್ಳವರಿಗೆ ಭಾಸನ ನಾಟಕಗಳ ಪದ್ಯಗಳನ್ನು ನೋಡಿದ್ರೆ ತುಂಬ ಚೆನ್ನಾಗಿ ಅರ್ಥವತ್ತಾಗಿ ಪದ್ಯ ರಚನೆ ಯಾವ ರೀತಿ ಮಾಡಬಹುದು ಅಂತ ಗೊತ್ತಾಗುತ್ತದೆ. ಪದ್ಯ ರಚನೆ ಮಾಡುವವರಿಗೆ ನಾನು ಪ್ರಾಥಮಿಕವಾಗಿ ಹೇಳುವಂಥದ್ದು, ಒಳ್ಳೊಳ್ಳೆಯ ಸ್ತೋತ್ರಗಳು ಉಂಟು, ಆ ಸ್ತೋತ್ರಗಳಿಂದ ಛಂದೋಗತಿಯನ್ನು ಅಳವಡಿಸಿಕೊಳ್ಳಬಹುದು ಅಂತ. ಅಲ್ಲಿ ಬಹಳ ಸಲೀಸಾಗಿ ಕಾಣುವಂಥ ಒಂದು ಗತಿ ಮತ್ತು ಸುಲಭವಾದ ಶಬ್ದಗಳಲ್ಲಿ ತೋರುವಂಥದ್ದು ಭಕ್ತಿ ಸ್ತೋತ್ರಗಳು ಇದ್ದೇವೆ. ಶಂಕರ, ಪುಷ್ಪದಂತ, ನೀಲಕಂಠ, ವಾದಿರಾಜ, ಈ ಥರದವ್ರದ್ದು. ಇನ್ನು ಸ್ವಲ್ಪ ಪ್ರೌಢಿ ಬೇಕು ಅಂತಂದರೆ ಶಂಕರರ ಸೌಂದರ್ಯಲಹರಿ ಉಂಟು, ಹಾಗೆಯೇ ವೇದಾಂತ ದೇಶಿಕರ ಸ್ತೋತ್ರಾವಳಿ ಉಂಟು. ಅದೇ ರೀತಿಯಲ್ಲಿ ನಾವು ನೋಡಬಹುದಾದ ಮೂಕ ಕವಿಯ ಮೂಕ ಪಂಚಶತಿಯೇ ಮತ್ತು ಜಗನ್ನಾಥ ಪಂಡಿತರಾಜನ ಪಂಚಲಹರಿಗಳು, ಇವುಗಳನ್ನು ಗಮನಿಸಿಕೊಂಡ್ರೆ ಒಬ್ಬ ವ್ಯಕ್ತಿಗೆ ಪದ್ಯ ರಚನೆಗೆ ಬೇಕಾಗಿರುವಂಥ ಛಂದೋಗತಿ, ಪದಗುಂಫನ ಏನು ಅಂತ ಗೊತ್ತಾಗುತ್ತದೆ. ಲೀಲಾಶೋಕನ ಕೃಷ್ಣಕರ್ಣಾಮೃತ ಕೂಡ ತುಂಬ ಪ್ರಶಂಸನೀಯವಾದಂಥ ರಚನೆ. ಆಮೇಲೆ ಒಂದು ವಸ್ತುವನ್ನು ಆಧರಿಸಿ ವ್ಯಕ್ತಿತ್ವ ನಿರ್ಮಾಣ ಸೂಚಕವಾಗಿ ರಸಭರಿತವಾಗಿ ಬರಬೇಕು ಅಂತಂದರೆ ನಾವು ಭಾಸನ ನಾಟಕಗಳಿಗೆ ಹೋಗಬೇಕು. ಮತ್ತು ನೀವು ತುಂಬ ಇಡಿಯಮ್ಯಾಟಿಕ್ ಆದ ಅತ್ಯುಜ್ವಲವಾದ ಉತ್ತಮೋತ್ತಮವಾದ ಪದ್ಯಶಿಲ್ಪಕ್ಕೆ ಹೋಗಬೇಕು ಅಂದರೆ ಕಾಳಿದಾಸನ ಮೇಘದೂತ. ಅಲ್ಲಿಗೆ ಪದ್ಯಶಿಲ್ಪ ಪರಾಕಾಷ್ಠೆ ಅಂತ ನನ್ನ ದೃಷ್ಟಿ. ಸಂಸ್ಕೃತ ಪದ್ಯದ ಒಂದು ರಚನಾ ಸ್ವಾರಸ್ಯ ಎಂಥದ್ದು, ಅದರ ಕುಸಿರಿ ಕೆಲಸ ಎಂಥದ್ದು, ಶಬ್ದಾರ್ಥಗಳ ಸಹಿತತೆ ಏನು ಅಂತ ನೋಡಬೇಕಾದ್ರೆ ಮೇಘದೂತ. ಈ ಒಂದು ಪೀಠಿಕೆಯಿಂದ ನಾವು ಅಭಿಷೇಕ ನಾಟಕವನ್ನು ಕಾಣಬಹುದು. ಯಾತಕ್ಕೆ ಪದ್ಯಶಿಲ್ಪದ ಕಡೆಗೆ ಗಮನ ಹರಿಸಿದೆ ಅಂತಂದರೆ, ಒಬ್ಬ ಕವಿಯ ಒಂದು ಕೃತಿಯಲ್ಲಿ ಏನು ಸಿಗುತ್ತದೆ ಅನ್ನೋದನ್ನು ನೋಡಿಕೊಂಡು ಹೋದರೆ ನಮಗೆ ಪ್ರಯೋಜನ ಉಂಟು. ನಾವು ಇನ್ಯಾವುದೋ ಸಿಗುತ್ತದೆ ಅಂತ ಹೋಗಿ ಅದು ಸಿಗಲಿಲ್ಲ ಅಂತ ದೂರಿ ಬೇಸರ ಪಟ್ಟುಕೊಂಡು ಬರೋದಕ್ಕಿಂತ ಅಲ್ಲಿ ಸಿಗುವಂಥದ್ದೇನು, ನಮಗೆ ಆಗುವ ಪ್ರಯೋಜನ ಏನು ಅಂತ ಗಮನಿಸಬೇಕಾದದ್ದು ಮುಖ್ಯ ಅಂತ ಅನಿಸುತ್ತದೆ. ಪ್ರತಿಮಾ ನಾಟಕದಲ್ಲಿರುವಂಥ ಮಾನವ ಸ್ವಭಾವಗಳ ತಾಕಲಾಟವಾಗಲಿ, ಹೃದಯ ಮನೋಹರವಾದ ಸುಕುಮಾರ ಸುಂದರವಾದ ಕರುಣರಸದ ನಿಷ್ಪತ್ತಿಯಾಗಲಿ ಇಲ್ಲಿ ಕಾಣುವಂಥದ್ದಲ್ಲ. ಇಲ್ಲಿರುವುದು ವೀರರಸ ಪ್ರಧಾನವಾಗಿ ಮತ್ತು ಅದಕ್ಕೆ ಅಂಗಭೂತವಾಗಿ ಬರುವ ರೌದ್ರ ಹಾಗೂ ಅದ್ಭುತ. ಆಮೇಲೆ ಕೆಲವೊಂದು ಕಡೆಯಲ್ಲಿ ನಾವು ರಾವಣನ ಕಾಮಲಾಲಸಿಯಲ್ಲಿ ಶೃಂಗಾರಾಭಾಸವನ್ನು ಕಾಣ್ತೀವಿ. ರಾಮನ ಉದಾತ್ತ ಗಂಭೀರವಾದ ಯುದ್ಧವೀರ ಹಾಗೂ ಧರ್ಮವೀರ, ಈ 2 ವೀರರಸಗಳನ್ನು ನಾವು ನೋಡ್ತೀವಿ. ವೀರರಸ 4 ಬಗೆಯಾದದ್ದು: ದಾನವೀರ, ದಯಾವೀರ, ಧರ್ಮವೀರ ಮತ್ತು ಯುದ್ಧವೀರ ಅಂತ. ಜಗನ್ನಾಥ ಪಂಡಿತರಾಜ ಮತ್ತೊಂದು ಪ್ರಕಾರವಾದ ಪಂಚಮ ವೀರ, ಅದನ್ನು ಪಾಂಡಿತ್ಯ ವೀರ ಅಂತ ಹೇಳ್ತಾನೆ. ಇನ್ನೂ ಬೇಕಾದಷ್ಟು ಮಾಡಬಹುದಾದರೂ ಪ್ರಯೋಜನವಿಲ್ಲ, ಇಷ್ಟಕ್ಕೆ ನಾವು ಸೀಮಿತಗೊಳಿಸಬಹುದು. ಇಲ್ಲೀಗ ಅಭಿಷೇಕ ನಾಟಕದಲ್ಲಿ ಕಾಣುವಂತಹ ಆ ವೀರರಸಕ್ಕೆ ಅನುಗುಣವಾಗಿಯೇ ಪದ್ಯ ರಚನೆ ಬಂದಿದೆ. ಪದ್ಯ ಬಾಹುಳ್ಯ ಕೂಡ ಹಾಗೇ ಇದೆ. ಮತ್ತು ಸಾಮಾನ್ಯಕ್ಕೆ ನೋಡಿದರೆ ಭಾಸನ ಕೃತಿಗಳಲ್ಲಿ ಅನುಷ್ಠುಪ್ ಛಂದಸ್ಸು ಹಾಗೂ ವಸಂತ ತಿಲಕ ಇವುಗಳ ಮೇಲಾಟ ಹೆಚ್ಚು ಕಾಣುತ್ತದೆ. ಇವು ಎರಡೂ ಕೂಡ ನಿರ್ಯತಿ ಛಂದಸ್ಸುಗಳು. ಸಾಲು ಪೂರ್ತಿ ಹೋಗುತ್ತದೆ, ಎಲ್ಲಿಯೂ ಯತಿಸ್ಥಾನ ಇರುವುದಿಲ್ಲ. ಹಾಗಾಗಿ ಧಾರೆಗೆ ಎಂದು ತೊಡಕಾಗುವುದಿಲ್ಲ, ಮೊಟಕಾಗುವುದಿಲ್ಲ. ಇದನ್ನು ನೋಡಿದಾಗ ಒಂದು ಓಘ ವೇಗ ಹೇಗೆ ಬಂದಿದೆ ಅನ್ನುವಂಥದ್ದನ್ನು ತಿಳಿಯಬಹುದು. ಪ್ರತಿಮಾ ನಾಟಕದ ಸಂದರ್ಭದಲ್ಲಿ ಕೂಡ ಆ ವಿಷಯವನ್ನು ನಾನು ತಿಳಿಸಿದ್ದೆ. ಆಮೇಲೆ ಇನ್ನೊಂದನ್ನು ನಾವು ಗಮನಿಸಬೇಕಾದ್ದೇನೆಂದರೆ, ರಾಮಾಯಣಕ್ಕೆ ತುಂಬ ನಿಕಟವಾಗಿರುವಂತೆ ಈ ಒಂದು ಅಭಿಷೇಕ ನಾಟಕವನ್ನು ಕವಿ ಬರೆದಿದ್ದಾನೆ. ಪ್ರತಿಮಾ ನಾಟಕದಲ್ಲಿ ರಾಮಾಯಣದ ಮೂಲ ಕಥೆಗಿಂತ ಸಾಕಷ್ಟು ಬೇರೆ ದಾರಿಯನ್ನು ತುಳಿದಿದ್ದಾನೆ. ಇಲ್ಲಿ ರಾಮಾಯಣದ ಮೂಲ ಕಥೆಯನ್ನು ಬಹುಮಟ್ಟಿಗೆ ಆಶ್ರಯಿಸಿದ್ದಾನೆ. ಸಣ್ಣ ಪುಟ್ಟ ಪಾತ್ರಗಳಲ್ಲಿ
ಮಾತ್ರ ಅವನು ಸ್ವಾತಂತ್ರ್ಯವನ್ನು ತೆಗೆದುಕೊಂಡಿದ್ದಾನೆ. ಅದು ಕಥಾನಕವನ್ನು ವಿಷ್ಕಂಭಕ, ಪ್ರವೇಶಕ ಇತ್ಯಾದಿಗಳ ಮೂಲಕವಾಗಿ ಮುಂದುವರಿಸೋದಕ್ಕೆ ಮಾಡಿಕೊಂಡ ತಂತ್ರ. ಹಾಗಾಗಿ ನಾವು ಅದರ ಜೊತೆಗೆ ಏನು ತಗಾದೆ ಮಾಡುವಂತೆ ಇಲ್ಲ, ಅದು ಸಂಸ್ಕೃತ ನಾಟಕಗಳ ಮರ್ಯಾದೆಯೇ ಆಗಿದೆ ಅಂತ ಗೊತ್ತಾಗುತ್ತದೆ. ಆಮೇಲೆ ಇದು ಕೇರಳದಲ್ಲಿ ಗಣಪತಿ ಶಾಸ್ತ್ರಿಗಳಿಗೆ ಈಗ 100 ವರ್ಷಗಳ ಕೆಳಗೆ ಸಿಕ್ತಲ್ಲ, ಆಮೇಲೆ ಬೇಕಾದಷ್ಟು ಹಸ್ತಪ್ರತಿಗಳನ್ನು ಕೂಡ ಎಲ್ಲ ಪರಾಮರ್ಶೆ ಮಾಡಿದರು. NP ಉನ್ನಿಯವರು ವಿಶೇಷವಾಗಿ ಕೆಲಸ ಮಾಡಿದ್ದಾರೆ. ಸುಮಾರು 100 ಹಸ್ತಪ್ರತಿಗಳನ್ನು ಈ 13 ನಾಟಕಗಳನ್ನು ಕುರಿತಾಗಿ ಪರಿಶೀಲನೆ ಮಾಡುವಾಗ ಪರಾಮರ್ಶಿಸಿದ್ದಾರೆ. ಅವರು ಹೇಳ್ತಾರೆ ಸುಮಾರು 50 ಹಸ್ತಪ್ರತಿಗಳು ಈ ಒಂದು ನಾಟಕಕ್ಕೆ ಸಂಬಂಧಪಟ್ಟಂತೆಯೇ ಸಿಗುತ್ತವಂತೆ. ಕೇರಳದ ಸಂಸ್ಕೃತ ನಾಟಕ ರಂಗಭೂಮಿಯಾದ ಚಾಕ್ಯಾರರ ಕುಡಿಯಾಟ್ಟಂನಲ್ಲಿ ಇದು ಅತ್ಯಂತ ಜನಪ್ರಿಯವಾದ ರೂಪಕ ಪ್ರಕಾರ. ಅಲ್ಲಿ ರಾಮಾಯಣದ ಮುಕ್ಕೂಟವನ್ನು ನಾವು ನೋಡ್ತೀವಿ. 3 ರಾಮಾಯಣ ನಾಟಕಗಳನ್ನು ಅವರು ಮಾಡ್ತಾರೆ. ಮೊದಲನೇದು ಶಕ್ತಿಭದ್ರನ ಆಶ್ಚರ್ಯ ಚೂಡಾಮಣಿ, ಮತ್ತು ಎರಡನೆಯದು ಈ ಅಭಿಷೇಕ ನಾಟಕ, ಮತ್ತು ಎರಡನೇದು ಪ್ರತಿಮಾ ನಾಟಕ, ಮತ್ತು ಮೂರನೆಯದು ಅಭಿಷೇಕ ನಾಟಕ. ಅದಕ್ಕೆ ಚರಿಯಭಿಷೇಕ ಅಂತ ಕರೀತಾರೆ. ಚರಿಯಭಿಷೇಕ ಅಂದರೆ ಮಲಯಾಳಂನಲ್ಲಿ ಚಿಕ್ಕ ಅಭಿಷೇಕ ಅಂತ. ಆಮೇಲೆ ಪಾದುಕಾಭಿಷೇಕ ಅಂತ, ಅದು ಪ್ರತಿಮಾ ನಾಟಕದಲ್ಲಿ ಪ್ರಧಾನವಾಗಿ ಬರುವಂಥ ಪಾದುಕಾ ಪಟ್ಟಾಭಿಷೇಕ 4ನೇ ಅಂಕದಲ್ಲಿ ಬರುವಂಥದ್ದು. ಅದಾದ ಮೇಲೆ ಒಳಿ ಅಭಿಷೇಕ ಅಂತ ಹೇಳಿಬಿಟ್ಟಿದ್ದು ಮುಖ್ಯ ಅಭಿಷೇಕ ಅಥವಾ ದೊಡ್ಡ ಅಭಿಷೇಕ ಅಂತ, ಶ್ರೀರಾಮನ ಪಟ್ಟಾಭಿಷೇಕ ಅಂತ. ಈ ರೀತಿಯಲ್ಲಿ ಆ ಒಂದು ಶಕ್ತಿಭದ್ರನ ಆಶ್ಚರ್ಯ ಚೂಡಾಮಣಿಯಲ್ಲಿ ಅಭಿಷೇಕದ ವಾರ್ತೆ ಕಡೆಯಲ್ಲಿ ಬರುತ್ತದೆ, ರಾಮ ಪಟ್ಟಾಭಿಷೇಕ. ಹಾಗಿದ್ದರೂ ಅದನ್ನು ಚರಿ ಅಭಿಷೇಕ ಚಿಕ್ಕದು ಅಂತ ಯಾಕೆ ಕರೆದೇ ಇರಬೇಕು? ಪ್ರಾಯಶಃ ನನಗನ್ನಿಸುತ್ತದೆ ಅದು ಶಕ್ತಿಭದ್ರನ ಕೃತಿ, ಭಾಸನದು ಇನ್ನೂ ಉತ್ತಮವಾದದ್ದು, ಭಾಸ ಇನ್ನೂ ದೊಡ್ಡ ಮಹಾಕವಿ, ಶಕ್ತಿಭದ್ರನಿಗಿಂತ ತುಂಬ ದೊಡ್ಡವನು ಅನ್ನುವ ದೃಷ್ಟಿಯಿಂದ ಇರಬೇಕು. ಶಕ್ತಿಭದ್ರನ ಆಶ್ಚರ್ಯ ಚೂಡಾಮಣಿಯು ಚೆನ್ನಾಗಿರುವಂಥ ರೂಪಕವೇ. ಕನ್ನಡದಲ್ಲಿ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಅದನ್ನು ಅನುವಾದ ಮಾಡಿದ್ದಾರೆ. ಅವ್ರದ್ದೊಂದೇ ಅನುವಾದ ಉಪಲಬ್ಧಿ ಇರತಕ್ಕಂಥದ್ದು. ಈಗ ಅದು ಸಂಸ್ಕೃತದ, ಹಿಂದಿಯ ಬೇರೆ ಬೇರೆ ರೂಪಗಳ, ಸಂಸ್ಕೃತದಂತೂ ಇದ್ದೇ ಇದೆ, ಹಿಂದಿಯಲ್ಲಿ ಇಂಗ್ಲೀಷ್ನಲ್ಲಿ ಕೂಡ ಅನುವಾದವಾಗಿದೆ. ಆದರೆ ದುರ್ದೈವ ನಮ್ಮ ಜನ ಅದನ್ನಷ್ಟಾಗಿ ಗಮನಿಸಿಲ್ಲ. ಅದನ್ನು ನೋಡಬೇಕಾದ ತುರ್ತು ಉಂಟು. AR ಕೃಷ್ಣಶಾಸ್ತ್ರಿಗಳು ವಚನ ಭಾರತ ಹಾಗೂ ಕಥಾಮೃತ ಇತ್ಯಾದಿ ಗ್ರಂಥಗಳನ್ನು ಬರೆದು ದೊಡ್ಡ ಪ್ರಸಿದ್ಧಿಯನ್ನು ಪಡೆದಂಥ ಮಹಾವಿದ್ವಾಂಸರು. ಅವರು ತಮ್ಮ ಸಂಸ್ಕೃತ ನಾಟಕದಲ್ಲಿ ಬರೀತಾರೆ, ಇದು ಕಥಾಗುಣದಿಂದ ಚೆನ್ನಾದದ್ದು, ಕಾವ್ಯಗುಣದಿಂದ ಸಾಮಾನ್ಯವಾದದ್ದು, ದೊಡ್ಡ ಪಾತ್ರ ಸ್ವರೂಪವಾಗಲಿ ರಸದ ಮಹನೀಯವಾದ ದೃಷ್ಟಿಯಾಗಲಿ ಇಲ್ಲದೇ ಇದ್ದರೂ ಕೂಡ ಮುರಾರಿ, ರಾಜಶೇಖರ ಮೊದಲಾದವರನ್ನು ಓದಿ ಭಾರೈಸಿದ ಬುದ್ಧಿಗೆ ತುಂಬ ಲಲಿತ ಮನೋಹರವಾದ ಸಂತೋಷವನ್ನು ಕೊಡುವಂಥದ್ದು, ಸೊಗಸಾಗಿ ಓದಿಕೆ, ರಂಗಸ್ಥಳಕ್ಕೆ ಅನುಕೂಲತೆ ಎಲ್ಲವನ್ನು ಒದಗಿಸಿಕೊಂಡಂಥದ್ದು ಅಂತಾರೆ. ಇರಲಿ, ಶಕ್ತಿಭದ್ರನ ವಿಷಯ ಇನ್ನೊಂದು. ಹಾಗಾಗಿ ಅಭಿಷೇಕ ನಾಟಕಕ್ಕೆ ನಾವು ನೇರವಾಗಿ ಬರಬಹುದು. ಈ ಅಭಿಷೇಕ ನಾಟಕದ ಹಸ್ತಪ್ರತಿಗಳ ಬಾಹುಳ್ಯದ ಬಗ್ಗೆ ಹೇಳುವ ಮೂಲಕವೇ ಅದರ ಜನಪ್ರಿಯತೆಯನ್ನು ಕೂಡ ನಾವು ನೋಡಬಹುದು ಅಂತ ತಿಳಿಸಿದೆ. ಮುಖ್ಯವಾಗಿ ರಾಮಾಯಣವೇ ಅದಕ್ಕೆ ಆಧಾರಭೂತವಾದಂಥದ್ದು ಅಂತ ಗೊತ್ತಾಗುತ್ತದೆ. ಕೆಲವರು ಶಕ್ತಿಭದ್ರಂದೇ ಇದು ಕೃತಿ ಅಂತ ವಾದ ಮಾಡುವ ಮಟ್ಟಕ್ಕೂ ಹೋಗಿದ್ದಾರೆ, ರಾಮಪಿಶಾರಟಿ ಮೊದಲಾದವರು. ಆದರೆ ಅದು ಸಾಧುವಲ್ಲ ಅಂತ ಅನಿಸುತ್ತದೆ. ಕಾರಣ, ಶಕ್ತಿಭದ್ರ ತನ್ನ ಆಶ್ಚರ್ಯ ಚೂಡಾಮಣಿಯಲ್ಲೇ ತಾನು ಇಂಥವನು ಅಂತ ತನ್ನ ಕೃತಿ, ಕರ್ತೃತ್ವ ಇವುಗಳ ಬಗ್ಗೆ ವಿಸ್ತಾರವಾಗಿ ಹೇಳ್ಕೊಳ್ತಾನೆ. ಆ ರೀತಿಯಾದ ವಿಸ್ತೃತ ಪ್ರಸ್ತಾವನೆ ಇಲ್ಲಿ ಕಾಣುವುದಿಲ್ಲ. ಅವನು ಉನ್ಮಾದವಾಸುವುದತ್ತ ಅನ್ನೋ ಮತ್ತೊಂದು ಕೃತಿ ಬರೆದಂತೆ ಹೇಳ್ಕೊಳ್ತಾನೆ, ಆದರೆ ಇವುಗಳ ಉಲ್ಲೇಖ ಮಾಡೋಲ್ಲ. ಹಾಗೆಯೇ ಅಜ್ಞಾತ ಕರ್ತೃಕವಾದ ನಟಾಂಕುಶದಲ್ಲಿ ಮತ್ತು ಶಾಕುಂತಲ ಚರ್ಚಾ ಅನ್ನುವ ಒಂದು ಗ್ರಂಥದಲ್ಲಿ, ಅಲ್ಲಿ ಕೂಡ ಈ ಅಭಿಷೇಕ, ಪ್ರತಿಮಾ ಇತ್ಯಾದಿಗಳು ಈ ಒಬ್ಬ ಕವಿ ಶಕ್ತಿಭದ್ರ ಅನ್ನುವ ಕೇರಳದವನು ಪ್ರಾಯಶಃ ಅವನ ರಚನೆಗಳು ಅಂತ ಯಾರೂ ಹೇಳೋದಿಲ್ಲ. ಮತ್ತು ಶಕ್ತಿಭದ್ರನ ಆಶ್ಚರ್ಯ ಚೂಡಾಮಣಿಯನ್ನು ಅವನ ಹೆಸರಿನ ಜೊತೆಗೆ ಉಲ್ಲೇಖ ಮಾಡ್ತಾರೆ. ಇದೆಲ್ಲ ಗಮನಿಸಬೇಕು. ಕೇರಳದಲ್ಲಿ ಒಂದೊಂದು ನಾಟಕಕ್ಕೂ ಕೂಡ ಚರ್ಚಾ ಅಂತ ಹೇಳಿ ವಿಸ್ತಾರವಾದ ವಿವರಣೆ ಮತ್ತು ರಂಗಪ್ರಯೋಗ ಮಾಡುವಾಗ ಅನುಸರಿಸಬೇಕಾದ ವಿಸ್ತರಣೆ ಅದೆಲ್ಲ ಕೂಡ ಇದೆ. ಅದು ಕೇರಳದ್ದೇ ಬಹಳ ವಿಶಿಷ್ಟವಾದಂಥ ಒಂದು ಪ್ರಕಾರ. ಹೀಗಾಗಿ ಅಲ್ಲಿ ಎಲ್ಲಿಯೂ ಸಾಕ್ಷ್ಯಗಳು ಇದಕ್ಕೆ ಪ್ರತಿಕೂಲವಾಗಿ ಕಾಣುವುದಿಲ್ಲವಾದ್ದರಿಂದ ಭಾಸನದೇ ಈ ರಚನೆ ಅಂತ ನೋಡ್ಬೋದು. ಇದು 6 ಅಂಕಗಳ ನಾಟಕ ಅಂತ ಹೇಳಿದನಲ್ಲ. ಮೊದಲಿಗೆ ಕಿಷ್ಕಿಂಧಾಕಾಂಡದಿಂದ ಆರಂಭವಾಗಿ ಯುದ್ಧಕಾಂಡದಲ್ಲಿ ಮುಗಿಯುತ್ತದೆ. ಪ್ರತಿಮಾ ನಾಟಕ ಅಯೋಧ್ಯಾಕಾಂಡದಿಂದ ಆರಂಭವಾಗಿ ಯುದ್ಧಕಾಂಡದಲ್ಲಿ ಮುಗಿದರೂ ಅದರ ಅವಧಾರಣೆ ಹೆಚ್ಚಾಗಿರ್ತಕ್ಕಂಥದ್ದು ಅಯೋಧ್ಯಾಕಾಂಡ, ಸ್ವಲ್ಪ ಮಟ್ಟಿಗೆ ಅರಣ್ಯಕಾಂಡ. ಕಿಷ್ಕಿಂಧಾಕಾಂಡಾದಿಗಳು ಕೇವಲ ವಿಷ್ಕಂಭಕ ರೂಪದಲ್ಲಿ ಅರ್ಥೋಪಕ್ಷೇಪಗಳ ಮೂಲಕವಾಗಿ, ಅಂದರೆ ಅಮುಖ್ಯ ಪಾತ್ರಗಳ ಸಂಭಾಷಣೆಯ ಮೂಲಕ ಸೂಚಿಸಲ್ಪಡುತ್ತವೆ. ಈ ಅಭಿಷೇಕ ನಾಟಕದಲ್ಲಾದರೆ ನೇರವಾಗಿ ವಾಲಿವಧೆಯಿಂದ ಮೊದಲಾಗಿ ನಾವು ರಾಮ ಪಟ್ಟಾಭಿಷೇಕ ಅಂತವಾಗಿ ನೋಡ್ತೀವಿ. ಸೂತ್ರಧಾರ ಒಂದು ಸೊಗಸಾದ
ರಾಮನ ಒಂದು ಪ್ರಶಂಸಾ ಪದ್ಯವನ್ನು ಹಾಡ್ತಾನೆ. ನಾಂದ್ಯಂತೆ ತತಃ ಪ್ರೇಷತಿ ಸೂತ್ರಧಾರ ಅಂತ. ಯೋಗಾಧಿಪುತ್ರ ಮಖವಿಘ್ನ ಕರಾಭಿ ಅಂತ ಯುದ್ಧೇ ವಿರಾಧಕರ ದೂಷಣ ವೀರ್ಯ ಹಂತ ದರ್ಪೋದ್ಯತೋಲ್ಬಣ ಕಬಂಧ ಕಪೀಂದ್ರ ಹಂತ ಪಾಯಾತ್ಸವೋ ನಿಶಿಚರೇಂದ್ರ ಕುಲಾಭಿ ಹಂತ. ಈ ಹಂತ 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 ಅಂತ ಹೇಳಿಬಿಟ್ಟು ಕೊಂದವನು ಅಂತ ಹೇಳಿ ರಾಮನ ಪರಾಕ್ರಮವನ್ನೇ ಅತಿಶಯಿಸಿ ಯುದ್ಧವೀರವನ್ನು ಹೇಳ್ತಾ ಇದ್ದಾನೆ. ವಿಶ್ವಾಮಿತ್ರನ ಯಾಗ ರಕ್ಷಣೆ ಮಾಡುವ ನೆವದಿಂದ ದುಷ್ಟರಾದ ಮಾರೀಚಾದಿಗಳನ್ನು, ಸುಬಾಹು ಮೊದಲಾದವರನ್ನು ನಿಗ್ರಹಿಸಿ ನಿರ್ಮೂಲನ ಮಾಡಿದವನು ಮತ್ತು ಜನಸ್ಥಾನದಲ್ಲಿ 14,000 ಜನ ರಾಕ್ಷಸ ವೀರರ ಜೊತೆ ಸಂಗ್ರಾಮ ಮಾಡುತ್ತಾ ಖರ, ದೂಷಣ, ತ್ರಿಶರಸ್ಕಾದಿಗಳ ಸಂಹಾರ ಮಾಡಿದ. ಅದೇ ರೀತಿಯಲ್ಲಿ ಅನಂತರ ಕಬಂಧನನ್ನು, ವಾಲಿಯನ್ನು ಕೊಂದವನು. ಆ ಬಳಿಕ ರಾವಣಾಸುರನನ್ನು, ಅವನ ಬಾಂಧವರನ್ನೆಲ್ಲ ನಿರ್ಮೂಲಿಸಿದವನು. ಇವನು ನಮ್ಮನ್ನು ಕಾಪಾಡಲಿ ಅಂತ ಹೇಳುವ ಮೂಲಕ ರಾಮನ ವೀರಾವತಾರದ 4 ಹಂತಗಳನ್ನು ಹೇಳ್ತಾ ಇದ್ದಾನೆ. ಬಾಲಕಾಂಡದಲ್ಲಿ ಒಂದು, ಅರಣ್ಯಕಾಂಡದಲ್ಲಿ ಒಂದು, ಕಿಷ್ಕಿಂಧಾಕಾಂಡದಲ್ಲಿ ಒಂದು, ಕಡೆಯಲ್ಲಿ ಯುದ್ಧಕಾಂಡದಲ್ಲಿ ಹೀಗೆ. ಆಮೇಲೆ ನೇರವಾಗಿಯೇ ಪಾತ್ರ ಪ್ರವೇಶವಾಗುತ್ತದೆ. ಅಂದರೆ ಪಾರಿಪಾರ್ಶ್ವಿಕ ಬಂದು ಸೂತ್ರಧಾರನ ಜೊತೆಗೆ ಮಾತಾಡ್ತಿದ್ದಂತೆಯೇ ಅದು ಶ್ರೀರಾಮನ ಮತ್ತು ವಾಲಿಯ ಸೆಣಸಾಟದ ಕಡೆಗೆ ತಿರುಗಿಸಲ್ಪಡುತ್ತದೆ. ಇದಾನೀಂ ರಾಜ್ಯ ವಿಭ್ರಷ್ಟಂ ಸುಗ್ರೀವಂ ರಾಮಲಕ್ಷ್ಮಣೋ ಪುನಃ ಸ್ಥಾಪಯಿತು ಪ್ರಾಪ್ತಾವ್ ಇಂದ್ರಂ ಹರಿಹರಾವಿವ ಅಂತ. ಇಂದ್ರ ಸ್ಥಾನಲುಪ್ತನಾಗಿದ್ದಾಗ ಹರಿಹರರು ಅವನ ಸ್ಥಾನ ಪ್ರಾಪ್ತಿಗೆ ಪ್ರಯತ್ನಿಸಿದಂತೆ ರಾಮಲಕ್ಷ್ಮಣರು ಸುಗ್ರೀವನನ್ನು ಸ್ಥಾನಕ್ಕೆ ಮತ್ತೆ ಬಂದು ಸೇರುವಂತೆ ಮಾಡಿದ್ದಾರೆ. ಸ್ಥಾನ ವಿಪನ್ನನನ್ನು ಸ್ಥಾನಾಪನ್ನನಾಗುವಂತೆ ಮಾಡ್ತಾರೆ ಎನ್ನುವ ಮೂಲಕ ಇಲ್ಲಿ ಪ್ರಸ್ತಾವನೆ. ಭಾಸನ ಈ ಕೃತಿಗಳಲ್ಲೆಲ್ಲ ಸ್ಥಾಪನಾ ಅಂತ ಬರ್ತದೆ. ಅದು ಕೇರಳದ ಸಂಪ್ರದಾಯ ಅಂತ ಕೂಡ ಹೇಳ್ತಾರೆ. ಹಾಗಾಗಿದೆ. ನಾನು ಮೊನ್ನೆಯೇ ಹೇಳಿದ್ದೆ, ಊರೆಲ್ಲ ಒಂದಾದರೆ ದಾಸಯ್ಯ ಒಂದು ಅಂತ. ಕೇರಳದಲ್ಲಿ ಬೇರೆಯೇ ಆದಂಥ ಸಂಪ್ರದಾಯಗಳು. ಎಷ್ಟೋ ಬಾರಿ ಕೇರಳ ಸಂಪ್ರದಾಯ ಅಂತ ಒಂದು ಹೆಚ್ಚುಗಾರಿಕೆ ಅಂತಲೇ ಹೊರತು ಅದರೊಳಗೆ ಏನೂ ರಸರಕ್ತಿ ಕಾಣೋದಿಲ್ಲ. ಆ ಕೇರಳದಲ್ಲಿ ವೇದವನ್ನು ಹೇಳುವ ಬಗೆಯಾಗಲಿ, ಯಜ್ಞ ಮಾಡುವ ಬಗೆಯಾಗಲಿ ನೋಡಿದ್ರೆ ಏನೋ ಬೋಳು ಏನೋ ಕಾಳು ಅಂತ ಅನಿಸುತ್ತೆ. ಆದರೆ ಉಳಿಸಿಕೊಂಡಿದ್ದಾರೆ ಒಂದು ವಿಶಿಷ್ಟವಾದ ಪರಂಪರೆಯನ್ನು ಅನ್ನುವ ಅಭಿಮಾನವನ್ನು ತಾಳಬಹುದು. ರಾಮ ಸುಗ್ರೀವನಿಂದ ಅನುನೀತನಾಗಿ ಬರ್ತಾನೆ. ವಾಲಿ ಸಂಹತನಾಗಿದ್ದಾನೆ. ಆಗ ಸುಗ್ರೀವ ರಾಮನ ಜೊತೆಗೆ ಸಂಭಾಷಣೆ ಮಾಡ್ತಾನೆ. ಮುಕ್ತೋ ದೇವ ತವಾದ್ಯ ವಾಲಿ ಹೃದಯಂ ಭೇತ್ತುಂ ನಮೇ ಸಂಶಯ ಸಾಲಾನ್ ಸಪ್ತ ಮಹಾವನೆ ಹಿಮಗಿರೆ ಶೃಂಗೋಪಮಾಚ್ಚಿ ಶ್ರೀಧರ ಭಿತ್ವಾ ವೇಗವಶಾತ್ ಪ್ರವಿಶ್ಯ ಧರಣೀಂ ಗತ್ವಾ ಚ ನಾಗಾಲಯಂ ಮಜ್ಜನ್ ವೀರ ಪಯೋನಿಧೌ ಪುನರಯಂ ಸಂಪ್ರಾಪ್ತವಾನ್ ಸಾಯಕ ಅಂಥೇಳಿ ರಾಮ ಬಾಣದ ಮಾಹಾತ್ಮ್ಯವನ್ನು ಹೇಳ್ತಾನೆ. ಸಪ್ತ ತಾಲಗಳನ್ನು ಭೇದನ ಮಾಡಿದ್ದು ಮತ್ತು ದುಂದುಭಿಯ ಶರೀರವನ್ನು ಚಿಮ್ಮಿದಂಥ ರಾಮನ ಪರಾಕ್ರಮ ಇತ್ಯಾದಿಗಳೆಲ್ಲ ಇಲ್ಲಿ ಸೂಚಿತವಾಗ್ತಾ ಬರ್ತದೆ. ಮತ್ತು ರಾಮ ಕೂಡ ಸುಗ್ರೀವನಿಗೆ ಅಭಯವನ್ನು ಕೊಟ್ಟು ನೀನು ವಾಲಿಯ ಜೊತೆಗೆ ಸೆಣಸಾಡು, ನಿನಗೆ ವಿಜಯವಾಗುತ್ತದೆ ಅಂಥೇಳಿ ಮತ್ಸಾಯಕಾನ್ ನಿಹತ ಭಿನ್ನ ವಿಕೀರ್ಣ ದೇಹಂ ಶತ್ರುಂ ತವಾದ್ಯ ಸಹಸಾ ಭುವಿ ಪಾತಯಾಮಿ ರಾಜನ್ ಭಯಂ ತ್ಯಜ ಮಮಾಪಿ ಸಮೀಪವರ್ತಿ ದೃಷ್ಟಸ್ತ್ವಯಾ ಚ ಸಮರೆ ನಿಹತಸ್ಸ ವಾಲಿ ಅಂಥೇಳಿ ವಾಲಿಯನ್ನು ನಾನು ಕೊಲ್ಲುವುದನ್ನು ನೀನು ನೋಡ್ತೀಯ ಅಂತ. ಈ ಪದ್ಯಗಳೆಲ್ಲ ನೋಡಿ ಒಂದಿಷ್ಟು ತೊಡಕಿಲ್ಲ, ಅನಾಕುಲವಾಗಿ ಹೋಗುತ್ತವೆ, ಓಜಸ್ಸಿಗೆ ಕಡಿಮೆಯಾಗಿಲ್ಲ. ಅರ್ಥವ್ಯಕ್ತಿ ಮಾತ್ರ ಸ್ವಲ್ಪವೂ ತೊಡಕಾಗದೆ ತಿಳಿಯಾಗಿ ಬರ್ತಾ ಇವೆ. ಇಂಥ ಗುಣವನ್ನು ನಾವು ವಿಶೇಷವಾಗಿ ಭಾಸನಲ್ಲಿ ಕಾಣ್ತೀವಿ. ವಾಮನ, ದಂಡಿ ಹಾಗೂ ಭೋಜ ಮೊದಲಾದವರು ಕಾವ್ಯಗಳಲ್ಲಿ ಇರಬೇಕಾದ ಗುಣಗಳ ಬಗ್ಗೆ ಹೇಳ್ತಾರೆ. ನಾಟ್ಯಶಾಸ್ತ್ರದಲ್ಲಿಯೇ ಭರತ 10 ಗುಣಗಳನ್ನು ಕುರಿತು ಹೇಳ್ತಾನೆ. ವಾಮನ 10 ಗುಣಗಳನ್ನು ಹೇಳ್ತಾನೆ. 10 ಅರ್ಥಗುಣ, 10 ಶಬ್ದಗುಣಗಳನ್ನು ಹೇಳ್ತಾನೆ. ದಂಡಿ 10 ಗುಣಗಳನ್ನು ಜನರಲ್ಲಾಗಿ ಹೇಳ್ತಾನೆ. ಭೋಜರಾಜ 30 ಗುಣಗಳನ್ನು ಹೇಳ್ತಾನೆ. ಅಲ್ಲೆಲ್ಲ ಅರ್ಥವ್ಯಕ್ತಿ ಎನ್ನುವಂಥದ್ದು ಒಂದು ವಿಶೇಷವಾದಂಥ ಗುಣ. ಅದು ಬಹಳ ಮುಖ್ಯ. ಅದು ಭಾಸನಲ್ಲಿ ತೋರುವಂಥದ್ದಾಗಿದೆ. ಆಮೇಲೆ ಅಣ್ಣನ ಜೊತೆಗೆ ಸಮರಕ್ಕೆ ಹೋಗುವಾಗ ಅವನು ಗರ್ಜನೆ ಮಾಡಿ ಹೇಳ್ತಾನೆ, ಅಪರಾಧಮನುದ್ದಿಶ್ಯ ಪರಿತ್ಯಕ್ತಸ್ತ್ವಯಾ ವಿಭೋ ಯುದ್ಧೇ ತ್ವತ್ಪಾದ ಶುಶ್ರೂಷಾಂ ಸುಗ್ರೀವ ಕರ್ತುಮಿಚ್ಛತಿ ಅಂತ ರಾಮನಿಗೆ ಭರವಸೆ ಕೊಟ್ಟಂಥ ದೇವನಿಗೆ ನಮಸ್ಕಾರ ಮಾಡಿ ನಿನಗೆ ನಾನು ಸೇವಕನಾಗ್ತೀನಿ ಅಂಥೇಳಿ ಗರ್ಜನೆ ಮಾಡ್ತಾನೆ, ವೀರಗರ್ಜನೆ. ಆಗ ವಾಲಿ ಕೂಡ ಪ್ರವೇಶ ಮಾಡ್ತಾನೆ. ಭಾಸನ ಈ ಕೃತಿಯಲ್ಲೆಲ್ಲ ನಾವು ಆ ನಾಟಕೀಯತೆಯನ್ನು ನೋಡ್ತೀವಿ. ಯುದ್ಧದ ಒಂದು ಪ್ರದರ್ಶನವನ್ನು ರಂಗದ ಮೇಲೆ ಕಾಣ್ತೀವಿ. ಇದನ್ನು ಸಾಮಾನ್ಯವಾಗಿ ನಾಟ್ಯಶಾಸ್ತ್ರದ ಸ್ಥೂಲ ಅಧ್ಯಯನ ಮಾಡಿದಂಥವ್ರು, ಸೂಕ್ಷ್ಮ ಅಧ್ಯಯನ ಅಲ್ಲ, ಸ್ಥೂಲಾಧ್ಯಯನ ಮಾಡಿದಂಥವರು ನಾಟ್ಯಶಾಸ್ತ್ರ ವಿರುದ್ಧ ಅಂತಾರೆ. ತುಂಬ ಜನ ಸಂಸ್ಕೃತ ವಿದ್ವಾಂಸರು, ವಿಶೇಷವಾಗಿ ಅಲಂಕಾರ ಶಾಸ್ತ್ರದಲ್ಲಿ ನಿಪುಣರಾದಂಥವರು ಅಷ್ಟೇಕೆ ನಾವು ಧನಂಜಯ, ಧನಿಕಾ ಮೊದಲಾದಂಥ ನಾಟ್ಯಶಾಸ್ತ್ರದ ಆಧಾರದ ಮೇಲೆ ದಶರೂಪಕಾದಿ ಗ್ರಂಥಗಳನ್ನು ಬರೆದವರೂ ಕೂಡ ಸೇರಿದಂತೆ ನೋಡಿದಾಗ
ಆ ಮಟ್ಟಕ್ಕೆ ಬಂದರೆ ಸಾಗರ ನಂದಿ ಇರ್ಬೋದು, ಶಾರದಾ ತನಯ ಇರ್ಬೋದು, ಸಿಂಹಭೂಪಾಲ ಇರ್ಬೋದು, ಅಥವಾ ರಾಮಚಂದ್ರ ಗುಣಚಂದ್ರ ಇರ್ಬೋದು, ಹೇಮಚಂದ್ರ ಇರ್ಬೋದು, ವಿದ್ಯಾಧರ, ಇವರು ಯಾರೂ ಕೂಡ, ವಿದ್ಯಾನಾಥ, ಇವರೆಲ್ಲರೂ ಕೂಡ ಇಡೀ ನಾಟ್ಯಶಾಸ್ತ್ರವನ್ನು ಓದಿದ್ರ ಅಂತ ಸಂದೇಹ ಬಂದುಬಿಡುತ್ತೆ. ಕಾರಣ ನಾಟ್ಯಶಾಸ್ತ್ರದ ಮೊದಲ ಅಧ್ಯಾಯಗಳಲ್ಲಿ ಇರುವಂಥ ಆಂಗಿಕ ಪ್ರಸ್ತಾವ ಯಾವುದುಂಟು, ವಿಶೇಷವಾಗಿ 11ನೇ ಅಧ್ಯಾಯ 12ನೇ ಅಧ್ಯಾಯದವರೆಗೂ ಇರುವಂಥ ಆಂಗಿಕ ಪ್ರಸ್ತಾವಗಳನ್ನು ಅವರು ನೋಡಿರೋಲ್ಲ. ಕೇವಲ ರಸಾಧ್ಯಾಯ ಭಾವಾಧ್ಯಾಯ ಮಾತ್ರ ಓದ್ತಾರೆ. ಹೆಚ್ಚೆಂದರೆ ಮುಂದೆ ಬರತಕ್ಕಂಥ ನಾಯಕ ಲಕ್ಷಣ, ನಾಟಕ ಪ್ರಕರಣ ಇತ್ಯಾದಿ ವಿಭಾಗಗಳು ಮತ್ತು ಇನ್ನೂ ಮಿಗಿಲಾಗಿ ನೋಡುವಂಥದ್ದಿದ್ದರೆ ವೃತ್ತಿ ಇಂಥದ್ದನ್ನು ಗಮನ ಹರಿಸ್ತಾರೆ ಹೊರತು ಅವರು ಯಾರು ಆಂಗಿಕದ ಬಗ್ಗೆ ನೋಡಲ್ಲ. ಕರ್ಣ ಅಂದರೆ ಏನು, ಅಂಗಹಾರ ಅಂದರೆ ಏನು, ಹಸ್ತಾಭಿನಯ ಅಂದರೆ ಏನು, ಪಾದಾಭಿನಯ ಅಂದರೆ ಏನು, ಅಂಗ ಉಪಾಂಗ ಪ್ರತ್ಯಂಗಗಳ ಅಭಿನಯ ಅಂತಂದರೆ ಏನು. ಪ್ರತ್ಯಂಗದ ಅಭಿನಯ ನಾಟ್ಯಶಾಸ್ತ್ರದಲ್ಲಿ ಇಲ್ಲ, ಕೇವಲ ಅಂಗ ಉಪಾಂಗಗಳ ಬಗ್ಗೆ ಬರ್ತದೆ. ಅದನ್ನು ವಿಸ್ತರಿಸಿ ಸಂಗೀತ ರತ್ನಾಕರದಲ್ಲಿ ಪ್ರತ್ಯಂಗ ಅಭಿನಯ ಅಂತ ನೋಡ್ತೀವಿ. ಅದನ್ನು ಪ್ರಾಚೀನರು ಎಷ್ಟೋ ಜನ ಗಮನಿಸಿಲ್ಲ. ಇವತ್ತು ಸಂಸ್ಕೃತ ನಾಟಕ ಪಾಠ ಮಾಡುವವರಲ್ಲಿ ನಾನರಿತ ಯಾವ ಒಬ್ಬ ವಿದ್ವಾಂಸನೂ ಇದನ್ನು ಓದಿ ಪಾಠ ಹೇಳ್ತಾ ಇಲ್ಲ. ಏಕೆಂದರೆ ಸಂಸ್ಕೃತ ನಾಟಕ ರಂಗಸ್ಥಳದ ಮೇಲೆ ಹೇಗೆ ಬರುತ್ತೆ ಅನ್ನೋ ಕಲ್ಪನೆ ಇಲ್ಲ. 6000 ಶ್ಲೋಕಗಳ ನಾಟ್ಯಶಾಸ್ತ್ರ ಓದಲ್ಲ. ಓದಿದಾಗ ನಮಗೆ ಗೊತ್ತಾಗುತ್ತೆ, ಅಲ್ಲಿ ನಾಟ್ಯಶಾಸ್ತ್ರದಲ್ಲಿ ಕರ್ಣಾಂಗಹಾರಾದಿಗಳನ್ನು ಮುಗಿಸಿದ ಮೇಲೆ ಗತಿಪ್ರಚಾರಾಧ್ಯಾಯ ಅಂತ ಒಂದು, ತತ್ಪೂರ್ವದಲ್ಲಿ ಮಂಡಲ ಪರಿಕ್ರಮಾಧ್ಯಾಯ ಅಂತ ಒಂದಿದೆ. ಮಂಡಲ ಪರಿಕ್ರಮದಲ್ಲಿ ಈ ಯುದ್ಧತಂತ್ರಗಳಿಗೆ ಬೇಕಾಗಿರುವ ಚಲನಗಳನ್ನೆಲ್ಲ ನಾವು ಕಾಣ್ತೀವಿ. ಅದನ್ನು ಮೊನ್ನೆ ಹೇಳಿದ್ದೆ. ಅಲ್ಲಿ ನೃತ್ಯಹಸ್ತಗಳನ್ನು ಹೇಳೋದಿಲ್ಲ, ಕಾರಣ ಕೈಯಲ್ಲಿ ಆಯುಧ ಇರುತ್ತವೆ. ಕೇವಲ ಚಾರಿ ಅಂದರೆ ಸೊಂಟದಿಂದ ಕೆಳಕ್ಕೆ ಕಾಲಿನ, ತೊಡೆಯ, ಪಾದದ ಎಲ್ಲದರ ಓಡಾಟ ಎಲ್ಲ ಉಂಟು. ಹಾರುವಿಕೆ, ನಗಿಯುವಿಕೆ, ಜಾರುವಿಕೆ ಇವೆಲ್ಲ ಉಂಟು. 40 ಮಂಡಲಗಳನ್ನು ಭರತ ಹೇಳ್ತಾನೆ. ಅವುಗಳಲ್ಲಿ ಕೆಲವನ್ನ ಪುನಃರಚನೆ ಮಾಡಿದ್ದಾಗಿದೆ. ಪದ್ಮ ಸುಬ್ರಹ್ಮಣ್ಯಂ ಅವರು 1-2 ಮಂಡಲ ಪುನರ್ರಚನೆ ಮಾಡಿದ್ದಾರೆ. ಸುಂದರಿ ಸಂತಾನಂ ಅವರು ಬಹಳ ಚೆನ್ನಾಗಿ 1-2 ಮಂಡಲಗಳನ್ನು ಪುನರ್ರಚನೆ ಮಾಡಿ ಅದನ್ನು ರಂಗಸ್ಥಳದ ಮೇಲೆ ಕೂಡ ತಂದದ್ದಾಗಿದೆ. ಇನ್ನು ಎಲ್ಲ ಮಂಡಲಗಳನ್ನು ಪುನರ್ರಚನೆ ಮಾಡೋದಕ್ಕೆ ಸಾಧ್ಯ ಇದೆ, ಅಭಿನವ ಭಾರತಿ ಸೇರಿದಂತೆ ನಾಟ್ಯಶಾಸ್ತ್ರ ಇರೋದರಿಂದ. ಅದನ್ನು ಭರತ ಹೇಳಿದ್ದನ್ನು ಭಾಸ ಬಳಸಿಕೊಳ್ತಾನೆ. ಈ ಕಾರಣದಿಂದ ರಂಗಸ್ಥಳದ ಮೇಲೆ ಒಂದು ತುಂಬುತನ ಬರುವಂತೆ ಸೆಣಸಾಟ ಸಂಗ್ರಾಮಕ್ಕೆ ಅವಕಾಶ ಉಂಟು. ಇದನ್ನು ನಮ್ಮ ಯಕ್ಷಗಾನದಲ್ಲಿ ನೋಡ್ತೀವಿ, ಕುಡಿಯಾಟ್ಟಂದಲ್ಲಿ ನಾವು ನೋಡ್ತೀವಿ. ತೆರುಕೂತು, ಛಾವ್ ಮತ್ತು ಪುರ್ಲಿಯಾ ಛಾವ್, ಮಯೂರ್ ಭಾಂಜ್, ಭವಾಯಿ, ನೌಟಂಕಿ ಮತ್ತು ಕೂಚಿಪುಡಿಯ ನಾನಾ ಪ್ರಭೇದಗಳಾಗಿ ಬಂದಂಥ ತೂರ್ಪು ಯಕ್ಷಗಾನ, ಚಿಂದು ಯಕ್ಷಗಾನ, ಮಾಲ ಯಕ್ಷಗಾನ ಮತ್ತು ಭಾಗವತ್ ಸಂಪ್ರದಾಯದ ಭಾಗವತ್ ಮೇಳಂ ಇವೆಲ್ಲದರೊಳಗೂ ನಾವು ನೋಡ್ತೀವಿ. ಅಷ್ಟೇಕೆ ಕರ್ನಾಟಕದ ದೊಡ್ಡಾಟ, ಸಣ್ಣಾಟ, ಕೇಳಿಕೆ, ಘಟ್ಟದ ಕೋರೆ, ಕೃಷ್ಣ ಪಾರಿಜಾತ ಎಲ್ಲೂ ಕೂಡ ಈ ಥರದನ್ನು ಕಾಣೋದಕ್ಕೆ ಸಾಧ್ಯತೆ ಉಂಟು. ದೇಶೀಯ ರಂಗಭೂಮಿಗಳಲ್ಲಿ ಇವೆಲ್ಲ ಬಂದಿದೆ, ಸಂಸ್ಕೃತ ರಂಗಭೂಮಿಯಲ್ಲಿ ಇಲ್ಲ. ಅದರಿಂದ ಅದು ಬೇರೆ ಇದು ಬೇರೆ ಅಂತ ಕೂಡ ಹೇಳುವಂಥ ವಿವೇಕ ಇಲ್ಲದೇ ಇದ್ದವರು ಕೆಲವರಿದ್ದಾರೆ. ಆದರೆ ಅದಷ್ಟು ನಾಟ್ಯಶಾಸ್ತ್ರಾನುಪ್ರಾಣಿತವಾದದ್ದು. ಸಂಸ್ಕೃತ ವಿದ್ವಾಂಸರೇ ನಾಟ್ಯಶಾಸ್ತ್ರ ಗಮನಿಸಲಿಲ್ಲ, ಆದರೆ ದೇಶೀಯ ರಂಗಕಲೆಗಳು ಗಮನಿಸಿವೆ ಅನ್ನೋದು ಒಂದು ಮಹತ್ವದ ಅಂಶ. ಅದು ಪ್ರಾಚೀನನಾದಂಥ ಭಾಸ ಗಮನಿಸಿದ್ದಾನೆ, ಅವನು ನಾಟ್ಯಶಾಸ್ತ್ರಕ್ಕೆ ತುಂಬ ನಿಕಟ ಇದ್ದಾನೆ. ಅದು ನಮಗೆ ಇಲ್ಲಿ ಗೊತ್ತಾಗುತ್ತದೆ. ವಾಲಿ ಪ್ರವೇಶ ಮಾಡ್ತಾನೆ. ಆಗ ತಾರೆ ಅನುನಯ ಮಾಡ್ತಾಳೆ, ಬೇಡ, ಸುಗ್ರೀವನ ಜೊತೆ ವೈರ ಬೇಡ, ತಮ್ಮ ಅವನು ವತ್ಸಲನಾದವನು, ನೀನು ಕಾರುಣ್ಯದಿಂದ ಕಾಣಬೇಕು, ಜೊತೆಗೆ ರಾಮಾದಿಗಳ ಸಹಾಯ ಇದೆ ಅಂತ ಕೂಡ ಗೂಢಚರ್ಯೆ ವಾರ್ತೆ ಬಂದಿದೆ ಅಂತಂದರೆ, ತಾರೆ ವಿಮುಂಚ ಮಮ ವಸ್ತ್ರಮ ಅನಿಂದಿತಾಂಗಿ ಪ್ರಸ್ರಸ್ತ ವಕ್ತ್ರವ ನಯನೆ ಕಿಮಸಿ ಪ್ರವೃತ್ತ ಸುಗ್ರೀವ ಮಧ್ಯ ಸಮರೆ ವಿನಿಪಾತ್ಯಮಾನಂ ತಂ ಪಶ್ಯ ಶೋಣಿತ ಪರಿಪ್ಲುತ ಸರ್ವಗಾತ್ರಂ. ತಾರೆ ನೋಡಿ ಅವನು ಉತ್ತರಿಯ ಹಿಡಿದು ಕೇಳ್ತಾ ಇದ್ದಾಳೆ. ಅದಕ್ಕೆ ತಾರೆ ವಿಮುಂಚ ಮಮ ವಸ್ತ್ರಂ ಅಂತಂತಾನೆ, ನನ್ನ ಸೆರೆಗೆ ಬಿಡು ಮೊದಲು ಅಂತ. ಈ ನಾಟಕೀಯತೆ ವಾಕ್ಯನಲ್ಲಿ ತುಂಬ ಸೊಗಸಾದದ್ದು. ಪ್ರಸ್ರಸ್ತ ವಕ್ತ್ರ ನಯನೆ, ಕಣ್ಣೀರು ಸುರಿತಾ ಇದೆ ನಿನ್ನ ಮುಖದಲ್ಲಿ. ಕಿಮಸಿ ಪ್ರವೃತ್ತ, ಏನು ಮಾಡ್ತಿದ್ದೀಯಾ ನೀನು? ಇವತ್ತು ಸುಗ್ರೀವನನ್ನು ರಣರಂಗದಲ್ಲಿ ಸಾಯೋಕ್ಕೆ ಬಂದವನನ್ನು ನೀನು ನೋಡ್ತಾ ಇರುವಂತೆ ರಕ್ತ ಸಿಕ್ತವಾಗಿ ಹಣ್ಣುಗಾಯ ನೀರುಗಾಯ ಮಾಡಿ ಕೊಲ್ತೀನಿ ಅಂತ ಬಿಟ್ಟಂತಾನೆ. ಆಗ ಅವಳು ಬೇಡ, ಕಷ್ಟ ಅದು ಅಂತಂತಾಳೆ. ಶಕ್ರೋವಾ ಭವತು ಗತಿ ಶಶಂಕ ವಕ್ತ್ರೇ ಶತ್ರೋರ್ಮೆ ನಿಶಿತ ಪರಶ್ವದ ಶಿವೋವಾ ನಾಲಂ ಮಾಂ ಅಭಿಮುಖಮೇತ್ಯ ಸಂಪ್ರಹರ್ತು ವಿಷ್ಣುರ್ವಾ ವಿಕಸಿತ ಪುಂಡರೀಕ ನೇತ್ರ ಅಂತ. ಇದು ಪ್ರಹರ್ಷಿಣಿ ಛಂದಸ್ಸು, ಉದ್ಧತವಾದಂಥ ಭಾವಗಳಿಗೆ ಚೆನ್ನಾದಂಥದ್ದು. ಅದನ್ನು ಭಾಸ ಅಲ್ಲಲ್ಲಿ ಬಳಸ್ಕೊಳ್ತಾನೆ. ಮೊದಲೇ ಹೇಳಿದಂತೆ ಅನುಷ್ಠುಪ್ ಶ್ಲೋಕ ಹಾಗೂ ವಸಂತ ತಿಲಕ ಛಂದಸ್ಸು ಆದ ಮೇಲೆ ಅವನು ಪುಷ್ಪಿತಾಗ್ರ ಅನ್ನುವ ಅರ್ಧ ಸಮವೃತ್ತವನ್ನು ಮತ್ತು ಈ ಒಂದು ಪ್ರಹರ್ಷಿಣಿ ಛಂದಸ್ಸನ್ನು ಜೊತೆಗೆ ಶಾರ್ದೂಲ ವಿಕ್ರೀಡಿತ ಅದು ಇದ್ದೇ ಇರ್ತದೆ. ಆಮೇಲೆ ಕೆಲವೊಂದು ಕಡೆ ಸುವದನ,
ಇಲ್ಲ ಶ್ರದ್ಧರ ಛಂದಸ್ಸು, ಇದನ್ನು ಬಳಸ್ಕೊಳ್ತಾನೆ. ಇವೆಲ್ಲ ವೀರರಸಕ್ಕೆ ಒಗ್ಗೂಡಿ ಬರುವಂಥದ್ದು. ಸಂಸ್ಕೃತದಲ್ಲಿ ವೀರರಸವನ್ನು ಚೆನ್ನಾಗಿ ರಸವತ್ತಾಗಿ ರಂಗಸ್ಥಳಕ್ಕೆ ಅನುಕೂಲವಾಗುವಂತೆ ಪೋಷಣೆ ಮಾಡಿದ್ದು ಮೊದಲಿಗೆ ಭಾಸ, ಆ ಬಳಿಕ ಒಂದು ಮಟ್ಟಕ್ಕೆ ಭಟ್ಟನಾರಾಯಣ, ಆಮೇಲಿನವ್ರು ಯಾರೂ ಅಷ್ಟು ಕಾಣಿಸೋದಿಲ್ಲ. ಇದ್ದಾರೆ ಅಲ್ಲಿ ಇಲ್ಲಿ ಪುಡಿ ಪುಡಿಯಾಗಿ ಕಾಣಿಸ್ತಾರೆ. ಉದಾಹರಣೆಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ವತ್ಸರಾಜ ಅಂತ ಒಬ್ಬ ಕವಿ ಇದ್ದ. ಅವನು ಗುಜರಾತಿನ ಕಡೆಯವನು, ಸುಮಾರು 1000 ವರ್ಷಗಳ ಕೆಳಗಿದ್ದವನು. ಅವನ 6 ನಾಟಕಗಳು ನಮಗೆ ದೊರಕಿವೆ. ನಾಟಕ ಅಂತಂದರೆ ನಾಟಕ ಅನ್ನುವ ಪ್ರಕಾರದ್ದಲ್ಲ, ರೂಪಕಗಳು ಅಂತ ಕರೀಬಹುದು. ವ್ಯಾಯೋಗ, ಇಹಾಮೃಗ, ಡಿಮ, ಸಮವಕಾರ, ಪ್ರಹಸನ, ಬಾಣ ಇತ್ಯಾದಿಗಳು. ಅಲ್ಲಿ ಒಂದು ರಂಗಕ್ಕೆ ಅನುಕೂಲವಾಗುವಂಥ ತಂತ್ರಗಾರಿಕೆ ಎಲ್ಲ ಇನ್ನು ಉಂಟು. ನಮ್ಮ ಸಂಸ್ಕೃತ ಟೆಕ್ಸ್ಟ್ ಬುಕ್ ಮಾಡೋರು ಇದು ಯಾವುದನ್ನು ನಮ್ಮ ಅಪ್ಪರಾಣೆ ಮೂಸಿ ನೋಡೋದಿಲ್ಲ. ಕಾಳಿದಾಸ, ಹರ್ಷ, ಭೌಭೂತಿ, ಭಾಸ ಅಲ್ಲಲ್ಲಿಯೇ 4 ಸೀರೆ ಇಟ್ಕೊಂಡವಳು ಅದನ್ನು ಎಡ ಬಲ ಮಾಡಿ ಎ ಟು ಬಿ, ಬಿ ಟು ಸಿ ಅಂತ ಹೇಳ್ಬಿಟ್ಟು ಒಳಗಿಂದ ಮೇಲಕ್ಕೆ, ಮೇಲಿಂದ ಒಳಗಕ್ಕೆ, ಬಲದ ಎಡಕ್ಕೆ, ಎಡದ ಬಲಕ್ಕೆ, ಸೆರಗನ್ನು ಒಳಕ್ಕೆ ಹಾಕೋದು, ಒಳಗಿನ ಸೆರಗ ಹಾಕೋದು, ಹೀಗೆ ಮಾಡಿಕೊಂಡು ಅದನ್ನು ಮತ್ತೆ ಉಡುವಂತೆ ನಮ್ಮ ಸಂಸ್ಕೃತ ಅಧ್ಯಾಪಕರು ಮಾಡ್ತಾರೆ. ಅದು ತುಂಬ ತುಂಬ ಕುತ್ಸಿತವಾದದ್ದು. ನನಗೆ ಬೇಸರ ಆಗುತ್ತೆ. ಒಮ್ಮೆ ಅವ್ರು ಸೇರಿಬಿಟ್ರೆ ಟೀಚಿಂಗಿಗೆ ಟೆಕ್ಸ್ಟ್ ಬುಕ್ ಬಿಟ್ಟು ಇನ್ಯಾವುದನ್ನು ಓದ್ತಾರೋ ಇಲ್ವೋ, ಟೆಕ್ಸ್ಟ್ ಬುಕ್ಕನ್ನು ಪೂರ್ಣವಾಗಿ ಓದ್ತಾರೋ ಇಲ್ವೋ ಅಂತ ಅನಿಸುತ್ತೆ. ನಾನು ಒಂದು 50 ನಾಟಕ ಓದಿದ್ದೀನಿ ಅಂತ ಎದೆ ತಟ್ಟಿ ಹೇಳುವಂಥ ಒಬ್ಬ ಸಂಸ್ಕೃತ ಅಧ್ಯಾಪಕನನ್ನು ಇದುವರೆಗೂ ಕಾಣಲಿಲ್ಲ. 680ಕ್ಕೂ ಹೆಚ್ಚು ಸಂಸ್ಕೃತ ನಾಟಕಗಳು ಉಂಟು. ಓದಬೇಕು, ಸಂತೋಷ ಪಡಬೇಕು, ಏನೇನಿದೆ ಅಂತ ಅನ್ನೋದು ಗಮನಿಸಬೇಕು. ಆಗ ನಮಗೆ ತರತಮಗಳು ಗೊತ್ತಾಗುತ್ತವೆ. ಇವತ್ತು ಕನ್ನಡ ವಿದ್ವಾಂಸರುಗಳು ಬಹಳ ಪ್ರಗಲ್ಭವಾದ ರೀತಿಯಲ್ಲಿ ಚರ್ಚೆ ಮಾಡ್ತಾರೆ. ಆ ಚರ್ಚೆಯ ಸ್ವರೂಪ ಬೇರೆ ಇರಬಹುದು, ಅದರ ಮತಿದಾರ್ಥ ಬೇರೆ ಇರಬಹುದು. ಆದರೆ ಸಂಸ್ಕೃತದಲ್ಲಿ ಆ ಥರ ಮಾಡುವುದಿಲ್ಲ. ಮತ್ತೆ ಅದೇ MR ಕಾಳೆ, ಮತ್ತೆ ಅದೇ ದೇವದರ್ರು, ಮತ್ತೆ ಅದೇ ಪರಾಂಜಪೆ ಅವರುಗಳು ತಮ್ಮ ನಾಟಕಗಳ ಇಂಗ್ಲೀಷ್ ಅನುವಾದಗಳ ಎಡಿಷನ್ನಲ್ಲಿ ಏನು ಪ್ರಸ್ತಾವನೆ ಹೇಳಿದ್ದಾರೆ, ಏನು ಪಾತ್ರ ವಿಶೇಷ ಅಂತ ಹೇಳಿದರೆ ಅದನ್ನೇ ಗಿಣಿಪಾಠದಂತೆ ಒಪ್ಪಿಸ್ತಾರೆ. ಇನ್ನು ಬೇರೆ ಯಾವುದು ನೋಡುವಂಥದ್ದೇ ಇಲ್ಲ. ಇದು ನೋಡಿದಾಗ ಸಂಸ್ಕೃತ ಅಧ್ಯಯನ ಎಷ್ಟು ಹಿಂದೆ ಹೋಗಿದೆ ಅಂತನ್ನೋದು ಗೊತ್ತಾಗುತ್ತದೆ. ಎಷ್ಟೋ ಜನ ನಾಟಕದ ಆ ಒಂದು ನಾಟಕೀಯ ಸೂತ್ರಗಳು ಯಾವುದಿವೆ, ನಾಟ್ಯಶಾಸ್ತ್ರದ ಸೂತ್ರಗಳಿವೆ, ಅದನ್ನು ಅನ್ವಯಿಸಿಯೇ ಪಾಠ ಮಾಡೋಲ್ಲ. ಅದಕ್ಕೊಂದು ಪ್ರಶಿಕ್ಷಣ ಮಾಡಬೇಕು. ವಿಶ್ವವಿದ್ಯಾಲಯವಾಗಲಿ, ಸಂಸ್ಕೃತ ಬೋರ್ಡ್ ಅಂತಲಾಗಲಿ ಯಾವುದೂ ಇಲ್ಲ. ಇನ್ನು ಸಂಸ್ಕೃತ ವಿಶ್ವವಿದ್ಯಾಲಯ ಬಂದರೆ ಅದು ಯಾವ ಗತಿ ಕಾಣುತ್ತೋ ಭಗವಂತನಿಗೆ ಗೊತ್ತು. ಆಮೇಲೆ ವಾಲಿ, ನಾನು ಇಂದ್ರ ಬರಲಿ, ಶಿವ ಬರಲಿ, ವಿಷ್ಣು ಬರಲಿ, ನನ್ನ ಶತ್ರುವನ್ನು ಬಿಡೋದಿಲ್ಲ ಅಂತ ವೀರಾಲಾಪಗಳನ್ನು ಮಾಡಿ ಹೊರಡ್ತಾನೆ. ಇಲ್ಲಿ ನೋಡಿ, ಒಂದಾದ ಮೇಲೆ ಒಂದು ಪದ್ಯಗಳು ಬರ್ತವೆ. ಅದು ಕುಣಿಯುವುದಕ್ಕೆ ತುಂಬ ಅನುಕೂಲವಾದದ್ದು, ಓಜಸ್ವಿಯಾದಂಥ ಬಂಧ ಇರುವುದರಿಂದ ವೀರಾಲಾಪಗಳಿಗೆ ಶೋಭಿಸುವಂಥದ್ದು. ಮತ್ತು ಆ ಇಡೀ ಪರಾಕ್ರಮದ ರೌದ್ರ, ಬೀಭತ್ಸ, ಭಯಾನಕಾದಿಗಳೆಲ್ಲ ಒಟ್ಟಿಗೆ ವ್ಯಭಿಚಾರಿಗಳಾಗಿ ಬರುವುದಕ್ಕೆ ಅನುಕೂಲವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡುತ್ತದೆ. ತಾರೆ ಮಯಾ ಖಲು ಪುರಾಮೃತ ಮಂಥನೇಪಿ ಗತ್ವಾ ಪ್ರಹಸ್ಯ ಸುರದಾನವ ದೈತ್ಯ ಸಂಘಾನ್ ಉತ್ಫುಲ್ಲ ನೇತ್ರಂ ಉರಗೇಂದ್ರ ಮುದಗ್ರ ರೂಪಂ ಆಕೃಷ್ಯಮಾಣ ಮವಲೋಕ್ಯ ಸುವಿಸ್ಮಿತಾಸ್ತೆ. ಅವನು ಕ್ಷೀರ ಸಮುದ್ರ ಮಥನ ಕಾಲದಲ್ಲಿ ಯಾವ ಕೋಲಾಹಲವನ್ನು ಮಾಡಿದ, ಕ್ಷೀರ ಸಮುದ್ರ ಮಥನಕ್ಕಿಂತ ದೇವದಾನವ ವರ್ಗ ಅಷ್ಟೂ ಸೇರಿ ಒದ್ದಾಡ್ತಾ ಇದ್ದರೆ ಮಂದರ ಪರ್ವತವನ್ನು ಸುತ್ತುವರೆದ ವಾಸುಕಿಯನ್ನು ಆ ಕಡೆಯಿಂದ ಈ ಕಡೆಯಿಂದ ಎಳೆಯೋದಕ್ಕೆ ನಾನು ಅವ್ರು ನೋಡಿ ವಿನೋದ ಮಾಡಿದೆ, ನಾನು ಒಬ್ಬನ ಕೈಯಿಂದ ಆಗ್ತಾ ಇತ್ತು, ಆ ರೀತಿಯಾದ ಶಕ್ತಿ ನನ್ನದು ಅಂಥೇಳಿ ಅವನು ತನ್ನನ್ನು ತಾನು ಹೆಚ್ಚು ಮಾಡಿಕೊಳ್ತಾನೆ. ಆಮೇಲೆ ಹಂತ ತಾರ ಗಚ್ಚ ಯಾವದಹಂ ಸುಗ್ರೀವಂ ಭಗ್ನಗ್ರೀವಂ ಕರೋಮಿ. ಸುಗ್ರೀವನನ್ನು ಭಗ್ನಗ್ರೀವನನ್ನಾಗಿ ಮಾಡ್ತೀನಿ. ಸುಗ್ರೀವ ಒಳ್ಳೆಯ ಕೊರಳು ಉಳ್ಳವನು, ಅವನ್ನ ಮುರಿತೀನಿ, ಕೊರಳು ಮುರಿತೀನಿ. ಇಂದ್ರೋವಾ ಶರಣಂ ತೇಸ್ತು ಪ್ರಭುರ್ವಾ ಮಧುಸೂದನ ಮಚ್ಚಕ್ಷುಷ್ ಪಥಮಾಸಾಧ್ಯ ಸಜೀವೋ ನೈವ ಯಾಸ್ಯಸಿ. ಇಂದ್ರ ಆಗಲಿ, ಮಧುಸೂದನನಾಗಲಿ ಯಾರು ಬಂದರೂ ನಿನ್ನನ್ನು ನಾನು ಬಿಡುವುದಿಲ್ಲ, ನನ್ನ ಕಣ್ಣಿಗೆ ಬಿದ್ದ ಮೇಲೆ ನೀನು ಅಂತಕನ ಸದನಕ್ಕೆ ಹೋಗೋದು ಅಂತ ಹೇಳಿ ಸುಗ್ರೀವನ ಜೊತೆಗೆ ದ್ವಂದ್ವ ಯುದ್ಧಕ್ಕೆ ಆರಂಭ ಮಾಡ್ತಾನೆ. ರಾಮ ನೋಡಿ, ವಾಲಿಯನ್ನು ನೋಡಿ ಹೇಳ್ತಕ್ಕಂಥವನು, ಸಂದಷ್ಟೋಷ್ಟಶ್ಚಂಡ ಸಂರಕ್ತ ನೇತ್ರೋ ಮುಷ್ಟಿಂ ಕೃತ್ವ ಗಾಢ ಮುದ್ರುತ್ತ ದಂಷ್ಟ್ರ ಗರ್ಜನ್ ಭೀಮಂ ವಾನರೋ ಭಾತಿ ಯುದ್ಧೇ ಸಂವರ್ತಾಗ್ನಿ ಸಂಧಿಧಕ್ಷುರ್ ಯಥೈವ ಅಂತ. ಸಂಧಿಧಕ್ಷು ಅಂದರೆ ಸುಡಲು ಉದ್ಯುಕ್ತನಾದಂತಹ, ಸಂವರ್ತಾಗ್ನಿ ಪ್ರಳಯಾಗ್ನಿ ಅಂತೆ ಕಾಣ್ತಾ ಇದ್ದಾನೆ ಅಂತ. ಇದು ಶಾಲಿನಿ ಛಂದಸ್ಸು, ತುಂಬ ಓಜಸ್ವಿ ಆದದ್ದು. ಜೊತೆಗೆ ಪುರುಷಾಕ್ಷರ ಪ್ರಯೋಗ ಉಂಟು. ಸಂದಷ್ಟೋಷ್ಟಶ್ಚಂಡ ಸಂರಕ್ತ ನೇತ್ರೋ ಮುಷ್ಟಿಂ ಕೃತ್ವ ಗಾಢ ಮುದ್ವೃತ್ತ ದಂಷ್ಟ್ರ ಗರ್ಜನ್ ಭೀಮಂ ವಾನರೋ ಭಾತಿ ಯುದ್ಧೇ ಸಂವರ್ತಾಗ್ನಿ ಸಂಧಿಧಕ್ಷುರ್ ಯಥೈವ. ಸಮಾಸ ಇಲ್ಲ, ಆದರೆ ಪರುಷಾಕ್ಷರ ಪ್ರಯೋಗದಿಂದ, ವಿಕಟಾಕ್ಷರ ಗುಂಫನದಿಂದ
ವೀರ ರೌದ್ರಗಳನ್ನು ವ್ಯಂಜಿಸುವ ಬಗೆ. ಹೀಗೆ ಹೇಳಿದ ತಕ್ಷಣ ರಾಮ ಲಕ್ಷ್ಮಣ ನೋಡಿ ಸುಗ್ರೀವನ ಬಗ್ಗೆ ಹೇಳ್ತಾನೆ, ವಿಕಸಿತ ಶತಪತ್ರ ರಕ್ತನೇತ್ರ ಕನಕಮಯಾಂಗದ ನದ್ಧಪೀನ ಬಾಹು ಹರಿವರ ಮುಪಯಾತಿ ವಾನರತ್ವಾತ್ ಗುರುಮವಿಭೂಯ ಸತಾಂ ವಿಹಾಯ ವೃತ್ತಂ. ಇದು ಪುಷ್ಪಿತಾಗ್ರ ಛಂದಸ್ಸು, ತುಂಬ ಒಳ್ಳೆಯ ಮೃದುಮನೋಹರವಾದ ಗೇಯ ಛಂದಸ್ಸು. ಸೊಗಸಾದ ಆದಿ ಏಕ ರೂಪಕ ತಾಳಗಳಿಗೆ ಒಗ್ಗುವಂಥ ಗತಿಯಲ್ಲಿರುವಂಥದ್ದು. ಅಣ್ಣನ ಪರಾಕ್ರಮದ ಮುಂದೆ ತಮ್ಮಂದೇನೂ ಅಲ್ಲ. ಸುಗ್ರೀವ ಹಾಗೆ ಪಾಪ ಆ ಸುಕುಮಾರತೆಯನ್ನು ತೋರಿಸೋದಕ್ಕೆ ಛಂದಸ್ಸನ್ನು ಬಳಸಿಕೊಂಡಿರುವಂಥ ರೀತಿ ನೋಡಿ. ವಿಕಸಿತ ಶತಪತ್ರ ರಕ್ತ ನೇತ್ರ ಕನಕಮಯಾಂಗದನದ್ಧಪೀನ ಬಾಹು ಹರಿವರ ಮುಪಯಾತಿ ವಾನರತ್ವಾತ್ ಗುರುಮಭಿಭೂಯ ಸತಾಂ ವಿಹಾಯ ವೃತ್ತಂ. ಇವನು ಅಣ್ಣನನ್ನು ಸದಿಯೋದಿಕ್ಕೆ ಹೋಗ್ತಾ ಇದ್ದಾನೆ. ಅದು ಶಿಷ್ಟಾಚಾರವಲ್ಲ. ತಮ್ಮ ಅಣ್ಣನಿಗೆ ಎದುರಾಳಿಯಾಗುವುದು ಯುಕ್ತವಲ್ಲ. ಆದರೆ ಇದು ನರಲೋಕದ ತರ್ಕ ಅಲ್ಲ, ವಾನರಲೋಕದ ತರ್ಕ, ವಾನರಲೋಕದ ವ್ಯವಹಾರವಾದ್ದರಿಂದ ಇದು ಆಗಬಹುದೇನೋ ಅಂತ ಲಕ್ಷ್ಮಣನ ಲಕ್ಷಣ. ಅಂದರೆ ಲಕ್ಷ್ಮಣ ವಿಧೇಯನಾದ ತಮ್ಮ, ಅವನು ಎಂದೂ ಎಂಥವನು ಕೂಡ ಅಣ್ಣನಿಗೆ ಎದುರಾಗುವಂಥದ್ದನ್ನು ಊಹಿಸಲಾರ. ಆ ಸ್ವಭಾವವನ್ನು ಕೂಡ ಕವಿ ತೋರಿಸ್ತಾನೆ. ಮತ್ತು ಇಲ್ಲಿ ಒತ್ತಕ್ಷರಗಳು ತುಂಬ ಕಡಿಮೆ. ಇಲ್ಲಿ ನೋಡಿ, ಮೊದಲಿಗೆ ವಾಲಿಯನ್ನು ಹೇಳುವಾಗ ಸಂದಷ್ಟೊಷ್ಟಶ್ಚಂಡ ಸಂರಕ್ತ ನೇತ್ರೋ ಮುಷ್ಟಿಂ ಕೃತ್ವ ಗಾಢ ಮುದ್ವೃತ್ತ ದಂಷ್ಟ್ರ ಅನ್ನುವುದು ವಿಕಸಿತ ಶತಪತ್ರ ರಕ್ತ ನೇತ್ರ ಕನಕಮಯಾಂಗದನದ್ಧ ಪೀನ ಗಾತ್ರ ಬಾಹು ಅನ್ನುವಲ್ಲಿ ಆ ಮೃದುತ್ವ ಹೆಚ್ಚಾಗಿ ಕಾಣುತ್ತೆ. ಪುಷ್ಪಿತಾಗ್ರ ಛಂದಸ್ನಲ್ಲಿ ಮೊದಲ ಸಾಲಿನಲ್ಲಿ 6 ಲಘು, ಎರಡನೇ ಸಾಲಲ್ಲಿ 4 ಲಘು ಒಟ್ಟೊಟ್ಟಿಗೆ ಬರ್ತವೆ. ಅವುಗಳ ಗತಿಯೂ ಕೂಡ ಹಾಗೆ ಇರುವಂಥದ್ದು ಗೊತ್ತಾಗುತ್ತದೆ. ಸುಗ್ರೀವ ವಾಲಿಯ ಕೈಯಿಂದ ಏಟು ತಿಂದು ಒದ್ದಾಡಿಕೊಂಡು ಬರ್ತಾನೆ. ಅದನ್ನು ನೋಡಿ ಕವಿ ವರ್ಣಿಸ್ತಾನೆ. ಬಲವಾನ್ ವಾನರೇಂದ್ರಸ್ತು ದುರ್ಬಲಶ್ಚ ಪತಿರ್ಮಮ. ಹನುಮಂತ ಹೇಳ್ತಾನೆ, ಅವಸ್ಥಾ ಶಪಥಶ್ಚೈವ ಸರ್ವಮಾರ್ಗೇಣ ಚಿಂತಿತಾಂ. ಸ್ವಾಮಿ, ನಮ್ಮ ಯಜಮಾನ ದುರ್ಬಲ, ಪ್ರತಿಕೂಲನಾದಂಥ ಎದುರಾಳಿ ಅಂತೂ ಮಹಾಪ್ರಬಲ. ನೀವೇ ನೋಡಿ ಹಾಲಲ್ಲೋ ನೀರಲ್ಲೋ ಯಾವುದ್ರೊಳಗೆ ಹಾಕ್ತೀರಾ ಅಂತ ಹೇಳ್ತಾನೆ. ವಾಲಿಯಂತೂ ರುಧಿರ ಕಲಿತ ಗಾತ್ರ ಸಸ್ತ ಸಂರಕ್ತ ನೇತ್ರ ಕಠಿಣ ವಿಪುಲ ಬಾಹು ಕಾಲಲೋಕಂ ವಿವಿಕ್ಷು ಅಭಿಪತತಿ ಕಥಂಚಿತ್ ಧೀರ ಆಕ್ರರ್ಷಮಾಣ ಶರವರ ಪರಿವೀತಂ ಶಾಂತವೇಗಂ ಶರೀರಂ. ಆಗ ರಾಮ ಬಾಣ ಬಿಟ್ಟ ಒಡನೆಯೇ ವಾಲಿ ಗತಪ್ರಾಣನಾಗುವ ಸ್ಥಿತಿಗೆ ಬಂದು ಭೂಮಿಗೆ ಬಿದ್ದ. ರಕ್ತಸಿಕ್ತನಾಗಿದ್ದಾನೆ. ಮತ್ತು ದೇಹದಲ್ಲಿ ಬಳಲಿಕೆ ಬಂದಿದೆ. ತೋಳು ಜಾರಿ ಹೋಗ್ತಾ ಇದೆ, ತನ್ನ ಶಕ್ತಿಯನ್ನೆಲ್ಲ ಕಳ್ಕೊಳ್ತಾ ಇದೆ. ಹೇಗೋ ತೆವಳಿಕೊಂಡು ರಂಗಸ್ಥಳದ ಮೇಲೆ ಬರ್ತಾ ಇದ್ದಾನೆ. ಹೀಗೆ ರಂಗಸ್ಥಳದ ಮೇಲೆ ವಾಲಿಯ ಸ್ಥಿತಿ ಕಾಣಿಸುತ್ತದೆ. ಆಮೇಲೆ ವಾಲಿಗೂ ರಾಮನಿಗೂ ಪ್ರಸಿದ್ಧವಾದ ಸಂವಾದ ಆಗುತ್ತದೆ. ರಾಮಾಯಣದಲ್ಲಿ ನಮಗೆ ಗೊತ್ತಿರುವಂಥದ್ದೇ ವಾಲಿವಧೆಯ ಯುಕ್ತಾಯುಕ್ತತೆ. ಅದರ ಚರ್ಚೆಗೆ ನಾನಿಲ್ಲಿ ಹೋಗೋದಿಲ್ಲ. ಹಿಂದೆಯೇ ರಾಮಾಯಣದ ಬಗ್ಗೆ ಹೇಳುವಾಗ ಅದರ ಸಾಧುತ್ವ ಅಸಾಧುತ್ವಗಳನ್ನೆಲ್ಲವನ್ನು ಕೂಡ ಚರ್ಚಿಸಿದ್ದಾಗಿತ್ತು. ಆದರೆ ರಾಮ, ನೀನು ಮಾಡಿದ ಒಂದು ದೊಡ್ಡ ದೋಷ ಅಂತಂದರೆ ಅಗಮ್ಯಾಗಮನ ಅಂತಾನೆ. ದಂಡ್ಯೈತಿ ಮಾಂ ಭವಾನ್ ಮನ್ಯತೆ. ನಾನು ಹೇಗೆ ದಂಡನೀಯ ಅಂತಂದರೆ ಕೇನ ಕಾರಣೇನ, ಯಾವ ಕಾರಣದಿಂದ? ಅಗಮ್ಯಾಗಮನೇನ, ನೀನು ತಮ್ಮನ ಹೆಂಡತಿಯನ್ನು ಬಲಾತ್ಕಾರ ಮಾಡಿದ್ದೀಯಾ, ಹಾಗಾಗಿ ಅಂತ ಹೇಳ್ಬಿಟ್ಟಂತಾನೆ. ಭವತಾ ವಾನರೇಂದ್ರೇಣ ಧರ್ಮಾಧರ್ಮೌ ವಿಜಾನತ ಆತ್ಮಾನಂ ಮೃಗಮುದ್ದಿಶ್ಯ ಭ್ರಾತೃದಾರಾಭಿಮರ್ಶನಂ ಅಂತ. ಆಗ ಅವನು ಹೇಳ್ತಾನೆ, ಸುಗ್ರೀವನಿಗೂ ಆ ಥರ ದೋಷ ಬರೋದಿಲ್ವಾ? ಅವನು ಕೂಡ ತಾರೆಯನ್ನು ಮದುವೆ ಆಗಿದ್ನಲ್ವ. ಭ್ರಾತೃದಾರಾಭಿಮರ್ಶನೇನ ತುಲ್ಯ ದೋಷಯೋ ಅಹಮೇವ ದಂಡಿತಃ ನ ಸುಗ್ರೀವ ಅಂತ. ದಂಡಿತಸ್ತ್ವಂ ಹಿ ದಂಡ್ಯತ್ವಾತ್ ಅದಂಡ್ಯೋ ನೈವ ದಂಡ್ಯತೆ. ಯಾಕೆ ಅಂತಂದರೆ, ಅಣ್ಣ ಇಲ್ಲದೇ ಇದ್ದಾಗ ಅಣ್ಣನ ಹೆಂಡತಿಯನ್ನು ತಮ್ಮ ಮೈದುನ ಮದುವೆ ಆಗಬಹುದು ಅಂತ ಧರ್ಮಶಾಸ್ತ್ರದಲ್ಲಿ ಉಂಟು, ತದ್ವಿರುದ್ಧವಾಗಿ ಇಲ್ಲ ಅಂತನ್ನುವುದು ಗೊತ್ತಾಗುತ್ತದೆ. ಇದು ಮನ್ವಾದಿ ಸ್ಮೃತಿಗಳಲ್ಲಿ ಬರುವಂಥದ್ದು. ತದನುಕೂಲವಾಗಿಯೇ ಭಾಸನಲ್ಲಿ ಚರ್ಚೆ ಕಾಣುತ್ತದೆ. ಇಷ್ಟು ಸ್ಪಷ್ಟವಾಗಿ ವಾಲ್ಮೀಕಿ ರಾಮಾಯಣದಲ್ಲೂ ಬಂದಿಲ್ಲ. ಹಾಗಾಗಿ ವಾಲ್ಮೀಕಿ ರಾಮಾಯಣಕ್ಕೊಂದು ವ್ಯಾಖ್ಯಾನದಂತೆ ಇದು ತೋರುತ್ತದೆ. ವಾಗುರಚ್ಛನ್ನ ಆಶ್ರಿತ್ಯ ಮೃಗಾಣ ಮಿಷ್ಯತೆ ವಧಃ ವಧ್ಯತ್ವಾಚ್ಚ ಮೃಗತ್ವಾಚ್ಚ ಭವಾನ್ ಶಸ್ತ್ರೇಣ ಘಾತಿತಃ ಅಂಥೇಳಿ, ನೀನು ಮೃಗದ ಸಮಾನ, ನಿನ್ನ ಹೇಗೂ ಕೊಲ್ಲಬಹುದು ಅಂತಾನೆ. ಸ್ವಲ್ಪ ತುಟಿ ಮೀರದ ಮಾತಾಯಿತೇನೋ ರಾಮನದು. ಮೃಗವಾದರೆ ಮನುಷ್ಯ ಧರ್ಮ ಯಾತಕ್ಕೆ ಆರೋಪ ಮಾಡಬೇಕು? ಅಗಮ್ಯತ್ವ ಗಮ್ಯತ್ವ ಇತ್ಯಾದಿಗಳು ಅಂತ ಬರುತ್ತದೆ. ಒಟ್ಟಿನಲ್ಲಿ ನಾವು ಗಮನಿಸುವುದಿಷ್ಟೇ, ರಾಮ ಇಲ್ಲಿ ಧರ್ಮ ಸಂಹಿತೆಗಿಂತ ಯುದ್ಧ ಸಂಹಿತೆ ರಾಜನೀತಿಯನ್ನು ಬಳಸಿದ. ಅದನ್ನು ಒಪ್ಪಿಕೊಂಡ್ರೆ ಆದೀತು ಅಂತ ಅನಿಸುತ್ತದೆ. ಮತ್ತು ನೋಡಿ, ಒಂದು ರಂಗತಂತ್ರ ಎಷ್ಟು ಚೆನ್ನಾಗಿದೆ ಅಂತಂದರೆ,
ಆ ಒಂದು ಕಾಂಚನ ಮಾಲೆಯನ್ನು ಅಂಗದನನ್ನು ಒಪ್ಪಿಸುವಂಥದ್ದು ಇವೆಲ್ಲವೂ ಕೂಡ ನಡೆಯುತ್ತದೆ. ಆದರೆ ಅಲ್ಲಿಗೆ ತಾರೆ ಎಲ್ಲ ಬಂದು ಗೋಳಾಡುವಂಥದ್ದನ್ನು ಕವಿ ತಂದಿಲ್ಲ. ವಾಲಿ ಅಂಗದನಿಗೆ ಸಮಾಧಾನ ಹೇಳ್ತಾನೆ. ಮಯಾ ಕೃತಂ ದೋಷಮಪಾಸ್ಯ ಬುದ್ಧ್ಯ ತ್ವಯಾ ಹರೀಣಾಂ ಅಧಿಪೇನ ಸಂಯಕ್ ವಿಮುಚ್ಯ ರೋಷಂ ಪರಿಗೃಹ್ಯ ಧರ್ಮಂ ಕುಲಪ್ರವಾಲಂ ಪರಿಗೃಹ್ಯತಾಂನಃ. ನೀನು ಸುಗ್ರೀವನಿಗೆ ವಿಧೇಯನಾಗಿದ್ದು ನಾನು ಮಾಡಿದ ತಪ್ಪನ್ನು ಮಾಡದೆ ಚೆನ್ನಾಗಿ ಯಾವುದೇ ಕೋಪ ರೋಷ ಬೇಸರ ಇಲ್ಲದೆ ಅವರ ಸೇವೆಯಲ್ಲಿ ಕೃತಾರ್ಥತೆಯನ್ನು ಕಾಣು ಅಂತೆಲ್ಲ ಹೇಳ್ತಾನೆ. ಹಾಗೆಯೇ ರಾಮನಿಗೆ ಶರಣಾಗ್ತಾನೆ, ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಳ್ತಾನೆ. ಆದರೆ ಅಂತಃಪುರ ಜನ ಬರೋದು ಬೇಡ, ಈ ಸ್ಥಿತಿಯಲ್ಲಿ ಅವರು ತನ್ನ ನೋಡೋದು ಬೇಡ ಅಂತ ಹೇಳ್ತಾನೆ. ಈ ಮೂಲಕವಾಗಿ ಕವಿ ಒಂದು ರಂಗತಂತ್ರ ಮಾಡಿದ್ದಾನೆ. ತಾರೆ ಬರುವುದು, ಮತ್ತೆ ತಾರೆ ಅಳುವುದು, ತಾರೆಗೂ ರಾಮನಿಗೂ ಸಂವಾದ ಇತ್ಯಾದಿಗಳನ್ನೆಲ್ಲ ಪರಿಹರಿಸಿ ಅಂಕವನ್ನು ಮುಗಿಸಬೇಕಾಗಿದೆ. ಹಾಗೆ ಮಾಡ್ತಾನೆ. ನಾಟಕಕಾರನಿಗೆ ಹೆಚ್ಚು ಸಮಯ ಇಲ್ಲ, ಬೇಗ ಬೇಗ ಕಥಾವಸ್ತುವನ್ನು ಅಡಕ ಮಾಡಿ ಹೇಳಬೇಕು. ಅದೇ ವರ್ಣನ ಕಾವ್ಯ ಮಾಡುವವನಿಗೆ ಎಲ್ಲಿಯೂ ವಿಸ್ತರಿಸಬಲ್ಲ, ಎಲ್ಲಿಯೂ ಸಂಕ್ಷೇಪಿಸಬಲ್ಲ. ಯಾಕೆಂದರೆ ತಾನೇ ಕಥಕ, ತಾನೇ ನೆರೇಟರ್ ಆಗಿರೋದ್ರಿಂದ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ವಿರಾಮವನ್ನು ಹೊಂದಬಹುದು. ಆದರೆ ನಾಟಕಕಾರ ಒಂದು ಗತಿಯನ್ನು ಉಳಿಸಿಕೊಳ್ಳಬೇಕು, ಪ್ರತಿಯೊಂದನ್ನೂ ಪಾತ್ರಗಳ ಮೂಲಕ ಹೇಳಿಸಬೇಕು. ಈ ಅನಿವಾರ್ಯತೆ ತುಂಬ ಗಮನೀಯವಾದಂಥದ್ದು. ಆಮೇಲೆ ವಾಲಿ ಹಾಗೆ ಹೇಳಿ ಪ್ರಾಣ ಬಿಡುವಾಗ ಆಚಮನ ಮಾಡಿ ತನ್ನ ಪ್ರಾಣವನ್ನು ರಾಮನಿಗೆ ಅರ್ಪಣೆ ಮಾಡ್ತಾನೆ. ಅಂತ ಸ್ವರ್ಗಂಗತೋ ವಾಲಿ ಸುಗ್ರೀವ ಕ್ರಿಯತಾಮಸ್ಯ ಸಂಸ್ಕಾರ. ಈ ಕ್ರಿಯತಾಮಸ್ಯ ಸಂಸ್ಕಾರ ನೋಡಿ, ವಾಲ್ಮೀಕಿ ರಾಮಾಯಣದಲ್ಲಿ ರಾವಣನ ಬಗ್ಗೆ ಬರುತ್ತೆ. ಕ್ರಿಯತಾಂ ಅಸ್ಯ ಸಂಸ್ಕಾರ ತವಾಪ್ಯೇಷ ಯಥಾ ಮಮ. ಇದು ಒಂದು ಗದ್ಯದ ವಾಕ್ಯವಾಗಿದ್ದರೂ ಒಂದು ಪದ್ಯ ಅನುಷ್ಠುಪ್ ಛಂದಸ್ಸಿನ ಒಂದು ಪಾದ. ಕ್ರಿಯತಾಮಸ್ಯ ಸಂಸ್ಕಾರ ಅಂತ ಗೊತ್ತಾಗುತ್ತದೆ. ಸಂಸ್ಕೃತಕ್ಕೆ ಪದ್ಯ ಅಷ್ಟು ಸಹಜವಾದದ್ದು. ಸಂಸ್ಕೃತದಲ್ಲಿ ಒಳ್ಳೆಯ ಗದ್ಯ ಬರೆಯೋದು ತುಂಬಾ ಕಷ್ಟ. ಸಾಮಾನ್ಯ ಪದ್ಯ ಲೀಲಾಜಾಲವಾಗಿ ಬರೆದು ಬಿಡ್ಬೋದು. ಅದು ಅನುಷ್ಠುಪ್ಪು ತ್ರಿಷ್ಟುಪ್ಪಂತೂ ಮಾತಾಡದಂತೆ ಹೇಳಿಬಿಡ್ಬೋದಾದಂಥ ಸೌಲಭ್ಯವುಳ್ಳಂಥದ್ದು. ದುರ್ದೈವ ನಮ್ಮ ಎಷ್ಟೋ ಜನ ಸಂಸ್ಕೃತ ಅಧ್ಯೇತೃಗಳು ವಿದ್ಯಾರ್ಥಿಗಳು ಇದನ್ನು ಗಮನಿಸಿಲ್ಲ. ಶ್ಲೋಕ ರಚನೆ ಸಂಸ್ಕೃತದ ಸೌಭಾಗ್ಯ. ಸಂಸ್ಕೃತ ಭಾಷೆ ಪದ್ಯಕ್ಕಾಗಿಯೇ ಹೇಳಿ ಮಾಡಿಸಿದ ಭಾಷೆ. ಇಂಗ್ಲೀಷ್ ಗದ್ಯಕ್ಕಾಗಿಯೇ ಹೇಳಿ ಮಾಡಿಸಿದ ಭಾಷೆ. ಇಂಗ್ಲೀಷ್ನಲ್ಲಿ ಬಿಸ್ನೆಸ್ ಡಿಸ್ಕ್ರಿಪ್ಷನ್, ಡೀಟೇಲ್ಸ್, ಅನಾಲಿಸಿಸ್, ಇನ್ಫಾರ್ಮೇಷನ್ಗೆ ಇರುವ ಅವಕಾಶ ಭಾವನೆಗಳಿಗಷ್ಟಾಗಿ ಬರಲಿಲ್ಲ. ಈಗಲೂ ಭಾವನೆಗಳೆಲ್ಲ ಬಂದರೂ ಅದು ಗದ್ಯತ್ವವನ್ನೇ ಹೊಂದುತ್ತದೆ. ಆದರೆ ಸಂಸ್ಕೃತದಲ್ಲಿ ಎಂಥ ಶಾಸ್ತ್ರವನ್ನು ಹೇಳಿದ್ರೂ ಅದು ಪದ್ಯತ್ವಕ್ಕೆ ಬರ್ತದೆ. ಪದ್ಯ ನೃತ್ಯ, ಗದ್ಯ ಕವಾಯಿತು. ಗದ್ಯ ಹಗಲು, ಪದ್ಯ ಇರುಳು. ನೈಟ್ ಈಸ್ ಪೊಯೆಟ್ರಿ ವೆಲ್ ಡೇ ಈಸ್ ಪ್ರೋಸ್ ಅಂತಾರಲ್ಲ. ಹಗಲು ಎಲ್ಲ ಕಾಣಿಸ್ತಾ ಇರುತ್ತೆ, ಕೊಚ್ಚೆ ಕೊಳಚೆ ಎಲ್ಲ ತೋರುತ್ತದೆ. ರಾತ್ರಿ ಎಲ್ಲ ಕೂಡ ಬೆಳದಿಂಗಳು ಲೆವೆಲ್ ಮಾಡಿಬಿಡುತ್ತೆ. ಮತ್ತು ಪದ್ಯ ಭಾವುಕತೆ, ಆದರ್ಶಗಳ ಸಂಕೇತ, ಗದ್ಯ ವಾಸ್ತವ ವ್ಯವಹಾರಗಳ ಸಂಕೇತ ಅಲ್ವೇ. ಸಂಸ್ಕೃತ ಅಲೌಕಿಕ ಭಾಷೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಂತ ಅನಿಸುತ್ತದೆ. ಅಲ್ಲಿಗೆ ಮೊದಲನೇ ಅಂಕ ಮುಗಿದು ಎರಡನೇ ಅಂಕದಲ್ಲಿ ನಾವು ಹನುಮಂತ ಸೀತಾನ್ವೇಷಣೆ ಮಾಡಿಕೊಂಡು ಲಂಕೆಗೆ ಹೋದದ್ದನ್ನು ನೋಡ್ತೀವಿ. ಕಕುಭ ಮತ್ತು ಬಿಲಮುಖ ಅಂತ ಇಬ್ಬರು ರಾಕ್ಷಸರ ಸಂವಾದದ ಮೂಲಕವಾಗಿ ನಾವು ಈ ಎಲ್ಲ ವಿವರಗಳನ್ನು ಕಾಣ್ತೀವಿ. ಆಮೇಲೆ ಹನುಮಂತ ಸೀತೆಯನ್ನು ಕಾಣುವ ಸಂದರ್ಭದಲ್ಲಿ ಎಲ್ಲೆಲ್ಲೂ ಹುಡುಕ್ತಾ ಬರ್ತಾನೆ. ಆ ತೊಂದರೆ ತೊಡಕನ್ನು ನಾವು ನೋಡ್ತೀವಿ. ಸೀತೆ ಕೂಡ ತನ್ನ ವಿರಹವನ್ನು, ದುಃಖವನ್ನು, ಸಂಕಟವನ್ನು ಹೇಳಿಕೊಂಡು ಆ ಅಶೋಕವನದಲ್ಲಿ ಸಶೋಕಿಯಾಗಿರ್ತಾಳೆ. ಹನುಮಂತ ಪ್ರವೇಶದಲ್ಲಿಯೇ ಹೇಳುವ ಪದ್ಯ ನೋಡಿ. ಅಹೋ ರಾವಣ ಭವನಸ್ಯ ವಿನ್ಯಾಸ. ಈ ರಾವಣಾಸುರನ ಅರಮನೆಯ ವಿನ್ಯಾಸವೇ ವಿನ್ಯಾಸ. ಕನಕ ರಚಿತ ಚಿತ್ರ ತೋರಣಾಢ್ಯ ಮಣಿವರ ವಿದ್ರುಮ ಶೋಭಿತ ಪ್ರದೇಶ ವಿಮಲ ವಿಕೃತ ಸಂಚಿತೈರ್ ವಿಮಾನೈ ವಿಯತಿ ಮಹೇಂದ್ರಪುರೀವ ಭಾತಿ ಲಂಕಾ ಅಂತ ಕೊಂಡಾಡ್ತಾನೆ. ಶತ್ರೋರಪಿ ಗುಣಾವಾಚ್ಯ ದೋಷಾವಾಚ್ಯ ಗುರೋರಪಿ. ಶತ್ರುವಿಂದಾದರೂ ಗುಣಗಳನ್ನು ಕೊಂಡಾಡಿ ಹೇಳಬೇಕು. ನಮ್ಮ ತಂದೆಯದೇ ಆಗಿದ್ದರೂ ದೋಷಗಳನ್ನು ಹಿಂದು ಮುಂದೆ ನೋಡದೆ ಹೇಳಬೇಕು ಅಂತ ಉಂಟು. ಇಂಥ ಒಂದು ಶ್ರೀಮಂತಿಕೆಯನ್ನು ಇಟ್ಟುಕೊಂಡು ರಾವಣ ಕೋಲಾಹಲ ಮಾಡೋದ್ರೊಳಗೆ ಆಶ್ಚರ್ಯ ಏನಿದೆ. ಗರ್ಭಾಗಾರ ವಿನಿಷ್ಕುಟೇಶು ಬಹುಶಃ ಶಾಲಾ ವಿಮಾನಾದಿಷು ಸ್ನಾನಾಗಾರ ನಿಶಾಚರೇಂದ್ರ ಭವನ ಪ್ರಾಸಾದ ಹರ್ಮೇಶು ಚ ಪಾನಾಗಾರ ನಿಶಾಂತ ದೇಶ ವಿವರೇಶು ಆಕ್ರಾಂತವಾನ್ ಅಸ್ಮ್ಯಹಂ ಸರ್ವಂ ಭೋ ವಿಚಿತಂ ನಚೈವ ನೃಪತೇ ಪತ್ನೀಮಯ ದೃಶ್ಯತೆ. ದೇವಸ್ಥಾನ ಗರ್ಭಾಗಾರಗಳಿಂದ ಮೊದಲುಗೊಂಡು ನಾನಾ ವಿಧವಾದ ಏಕಶಾಲ, ದ್ವಿಶಾಲ, ತ್ರಿಶಾಲ, ಚತುಶ್ಶಾಲ ಅಂತ 1 ಕ್ವಾಡ್ರ್ಯಾಂಗಲ್, 2 ಕ್ವಾಡ್ರ್ಯಾಂಗಲ್ಸ್, 3 ಕ್ವಾಡ್ರ್ಯಾಂಗಲ್ಸ್, 4 ಕ್ವಾಡ್ರ್ಯಾಂಗಲ್ಸ್ ಈ ಥರದ್ದೆಲ್ಲ ಇರುವಂಥ ಎಲ್ಲೆಲ್ಲ ಮನೆಗಳನ್ನು ನೋಡಿ, ಸ್ನಾನದ ಮನೆಯಿಂದ ಮೊದಲುಗೊಂಡು ಪಾನದ ಮನೆಯವರೆಗೆ ಎಲ್ಲ ಕಡೆ ಹುಡುಕಿದರೂ ಸೀತೆ ಕಾಡಲಿಲ್ಲ. ಏನು ಮಾಡೋದು ಅಂತ ಅಂದುಕೊಂಡು ಬರ್ತಾನೆ.
ಆ ಸಂದರ್ಭದಲ್ಲಿ ಅವನು ತಾನು ಸೀತೆಯನ್ನು ಕಾಣದೇ ಇರೋದಕ್ಕೆ ಏನು ಕಾರಣವೋ, ತನ್ನ ಒಂದು ಪ್ರತಿಕೂಲ ದೈವವೋ ಅಂತೆಲ್ಲ ಯೋಚನೆ ಮಾಡ್ತಾ ಬರ್ತಾನೆ. ಚಿತ್ರಪ್ರಸ್ತುತ ಹೇಮಧಾತು ರುಚಿರ ಶೈಲಾಶ್ಚ ದುಷ್ಟಾಮಯ. ನಾನಾ ವಿಧವಾದ ಕ್ರೀಡಾ ಶೈಲಗಳು, ಬೆಟ್ಟ ಗುಡ್ಡಗಳು, ಅವುಗಳನ್ನು ಹುಡುಕಿ ಬಂದಾಯಿತು. ನಾನಾ ವಾರಿಚ ರಾಂಡಜೈರ್ ವಿರಚಿತ ದುಷ್ಟಾಮಯ ದೀರ್ಘಿಕ. ಹಾಗೆ ಒಳ್ಳೊಳ್ಳೆ ಸರೋವರಗಳು, ಕೃತಕ ಜಲಾಶಯಗಳು, ಅವುಗಳನ್ನೆಲ್ಲ ಹಂಸ ಕಾರಂಡವ ಚಕ್ರವಾಕಾದಿಗಳಿಂದ ಕೂಡಿರುವಂಥವು, ಅವುಗಳನ್ನೆಲ್ಲ ಹುಡುಕಿ ನೋಡಿ ಆಯಿತು. ಅಲ್ಲಿ ಯಾವುದೂ ಲತಾ ಮಂಟಪ ಇದೆಯಾ, ಅಲ್ಲಿ ಯಾವುದಾದ್ರೂ ಅಂತರ್ಗ್ರಹ ಇದೆಯಾ ಅಂತ ನೋಡಿ ಆಯಿತು. ನಿತ್ಯಂ ಪುಷ್ಪ ಫಲಾಢ್ಯ ಪಾದಪಯುತ ದೇಶಶ್ಚ ದುಷ್ಟಾಮಯ. ಉದ್ಯಾನಗಳನ್ನೆಲ್ಲ ಹುಡುಕಿ ಆಯಿತು. ಸರ್ವಂ ದೃಷ್ಟಮಿದಂ ಹಿ ರಾವಣಗೃಹೆ ಸೀತಾನ ದೃಷ್ಟಾಮಯ. ಎಲ್ಲ ನೋಡಿ ಆಯಿತು, ನಾನು ಸೀತೆಯನ್ನೊಬ್ಬಳನ್ನು ನೋಡಲಿಲ್ಲ ಅಂಥೇಳಿ ಅಂದುಕೊಳ್ತಾ ಇದ್ದಂತೆ ಕಾಣಿಸ್ತಾಳೆ ಸೀತೆ. ರಾಕ್ಷಸೇಭಿ ಪರಿವೃತ ವಿಕೃತಾಭಿ ಸುಮಧ್ಯಮ ನೀಲಜೀಮೂತ ಮಧ್ಯಸ್ಥ ವಿದ್ಯುಲ್ಲೇಖೇವ ಶೋಭತೆ. ವೇದದ ವಾಕ್ಯ ಒಂದು ಸ್ವಲ್ಪ ವ್ಯತ್ಯಾಸ. ನೀಲತೋಯತ ಮಧ್ಯಸ್ಥ ವಿದ್ಯುಲ್ಲೇಖೇವ ಭಾಸ್ವರ. ಅಲ್ಲಿ ನೋಡಿ, ನೀಲತೋಯದ ಅನ್ನೋದು ನೀಲಜೀಮೂತ ಅಂತಾಗಿದೆ, ಮತ್ತು ಭಾಸ್ವರ ಅನ್ನೋದು ಶೋಭತೆ ಅಂತಾಗಿದೆ. ಅಷ್ಟು ಬಿಟ್ಟರೆ ಹಾಗೆ ವೇದವಾಕ್ಯವನ್ನು ಅನಾಮತ್ತಾಗಿ ತಗೊಂಡಿದ್ದಾನೆ. ಒಳ್ಳೆ ಮಿಂಚು ಮೋಡಗಳ ಮಧ್ಯೆ ಇರುವಂತೆ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಅಸಿತ ಭುಜಗ ಕಲ್ಪಾಂ ಧಾರಯಂತ್ಯೇಕವೇಣೀಂ ಕರಪರಿಮಿತ ಮಧ್ಯ ಕಾಂತ ಸಂಸಕ್ತ ಚಿತ್ತ ಅನಶನ ಕೃಶದೇಹ ಬಾಷ್ಪ ಸಂಸಿಕ್ತ ವಕ್ತ್ರ ಸರಸಿಜ ವನಮಾಲೇವ ಆತಪೇ ವಿಪ್ರವಿದ್ಧ. ಒಳ್ಳೆಯ ಕಾಳೋರಗದಂತಹ ಏಕವೇಣಿ ವಿರಹದ ಲಕ್ಷಣ. ಒಂದೇ ಜಡೆಯನ್ನು ಸುತ್ತಿ ಹಾಕಿಕೊಂಡಿರ್ತಕ್ಕಂಥದ್ದು. ಹಾಗೆ ಕೃಷ್ಣ ಸರ್ಪದಂಥ ವೇಣಿ, ಏಕವೇಣಿ ಧರೆ. ಮತ್ತು ಕರಪರಿಮಿತ ಮಧ್ಯ, ಹಿಡಿಯೊಳಗೆ ಅಡಗುವಂತಹ ನಡುವು, ಮುಷ್ಟಿಮೇಯ ಮಧ್ಯ ಅಂತಾರೆ, ಬಡ ನಡುವು ಅಂತ. ಕಾಂತ ಸಂಸಕ್ತ ಚಿತ್ತ, ಗಂಡನಲ್ಲಿಯೇ ಮನಸ್ಸು ಅವಳಿಗೆ ತಾದಾತ್ಮ್ಯವನ್ನು ಹೊಂದಿದೆ. ಆಹಾರವಿಲ್ಲದೆ ಕೃಶಳಾಗಿದ್ದಾಳೆ, ಬಿಸಿಲಿಗೆ ಬಿಸಾಡಿದ ಕಮಲಮಾಲೆಯಂತೆ ತೋರ್ತಾ ಇದ್ದಾಳೆ ಅಂತ ಹೇಳ್ತಾನೆ ವಾಲ್ಮೀಕಿ. ಸುಂದರಕಾಂಡದಲ್ಲಿ ಆ ಕೃಚ್ಛ್ರಗತ ಸೀತಾವರ್ಣನಂ ಅಂತಲೇ ಒಂದು ಸರ್ಗ ಇದೆ. ಸುಮಾರು 36 ಹೋಲಿಕೆಗಳನ್ನು ಕೊಟ್ಟು ಸೀತೆ ಹೇಗೆ ಸೊರಗಿದಳು ಅಂತ ವರ್ಣಿಸ್ತಾನೆ. ವ್ಯಾಕರಣವಿಹೀನವಾದ ಭಾಷೆಯಂತೆ ಇದ್ದಳು, ಅನಧ್ಯಯನದ ದಿವಸ ವೇದ ಪಾಠ ಮಾಡುವವನ ವಿದ್ಯೆ ಸೊರಗುವಂತೆ ಕಾಣಿಸ್ತಾ ಇದ್ಲು, ಹಿಮದಿಂದ ಹತವಾದ ಕಮಲಿನಿಯಂತೆ ಕಾಣಿಸ್ತಾ ಇದ್ಲು ಅಂತ ಅನೇಕ ರೀತಿಯಲ್ಲಿ ಕಾಳಿದಾಸ ಮಹಾಕವಿ ವರಕವಿ ನಮ್ಮ ವಾಲ್ಮೀಕಿ ಮಹರ್ಷಿಗಳು ವರ್ಣಿಸ್ತಾರೆ. ಆಮೇಲೆ ಇದ್ದಕ್ಕಿದ್ದಂತೆ ಬೆಳಕು ಕಾಣಿಸುತ್ತದೆ. ನೋಡಿದ್ರೆ ರಾವಣ ಬರ್ತಾ ಇರ್ತಾನೆ. ರಾವಣನಿಗೆ ದಿನ ಆರಂಭವಾಗುವುದೇ ಸೀತೆಯನ್ನು ನೋಡಿ ಬರೋದರಿಂದ. ಅವನ ಪ್ರಾತಃ ಕಾಲದ ಪ್ರಥಮ ಕಲ್ಪ ಅಂತಂದರೆ ಅಲಂಕಾರ ಮಾಡಿಕೊಂಡು ಸೀತೆಯನ್ನು ನೋಡೋಕ್ಕೆ ಹೋಗೋದು. ಅದು ಮುಂಜಾನೆ ಉಷೋದಯಕ್ಕಿಂತ ಮುಂಚೆ ಬ್ರಹ್ಮ ಮುಹೂರ್ತದಲ್ಲಿಯೇ ನೋಡ್ತಾ ಇದ್ದದ್ದು. ಬ್ರಹ್ಮ ಮುಹೂರ್ತದಲ್ಲಿ ಇನ್ನೂ ಸೂರ್ಯೋದಯ ಆಗಿರೋಲ್ಲ ಆಗ. ಆಮೇಲೆ ಸೂರ್ಯೋದಯ ಆದಮೇಲೆ ಅಶ್ವಿನಿ ಮುಹೂರ್ತಾದಿಗಳು ಬರ್ತವೆ, ಆವಾಗ ಬೆಳಕಿರುತ್ತವೆ. ಅದಕ್ಕಿಂತ ಮುಂಚೆನೇ ಬರ್ತಾನೆ, ದೀಪ ಹಿಡ್ಕೊಂಡು ಬರ್ತಾನೆ. ಮಣಿವಿರಚಿತ ಮೌಲಿ ಚಾರು ತಾಮ್ರಾಯತಾಕ್ಷ ಮದಸಲಲಿತಗಾಮಿ ಮತ್ತ ಮಾತಂಗಲೀಲ ಯುವತಿ ಜನನಿಕಾಯೇ ಭತ್ಯಸೌ ರಾಕ್ಷಸೇಶು ಹರಿರಿವ ಹರಿಣೀನಾಂ ಅಂತರೇ ಚಿಷ್ಟಮಾನ. ಹೆಣ್ಣುಗಳ ಮಧ್ಯದಲ್ಲಿ ಬರ್ತಾ ಇದ್ದಾನೆ. ಸಿಂಹ ಜಿಂಕೆಗಳ ನಡುವಿನಲ್ಲಿ ಬರುವಂತೆ ಸುತ್ತಲೂ ಅವನ ಪರಿವಾರದಲ್ಲಿರುವರೆಲ್ಲ ಹೆಂಗಸರೇ. ಅವರೆಲ್ಲರೂ ಇವನಿಗೆ ಒತ್ತಾಸೆಯಾಗಿ ಬರ್ತಾ ಇದ್ದರೆ ಸೀತಾ ದರ್ಶನಕ್ಕೆ ಅವನು ಆಗಮಿಸ್ತಾ ಇದ್ದಾನೆ. ನಮ್ಮ ಭೋಜರಾಜನ ಚಂಪೂ ರಾಮಾಯಣದ ಸುಂದರಕಾಂಡದಲ್ಲಿ ಬಹಳ ಸೊಗಸಾದ ಒಂದು ಪದ್ಯ ಬರುತ್ತೆ. ರಜನಿ ಚರಮಭಾಗೆ ವಾರ ಸೀಮಂತಿನೀನಾಂ ಕರತಲ ಕಲಿತಾಭಿರ್ಮಾರ್ಜನೀ ದೀಪಿಕಾಭಿ ದಿಶಿ ದಿಶಿ ಪರಿಮೃಷ್ಟಂ ಯತ್ತಮಸ್ತತ್ ಸಮಸ್ತಂ ಹೃದಯಮವಜಗಾಹೆ ಕೇವಲಂ ರಾವಣಸ್ಯ ಅಂತ. ರಾತ್ರಿಯ ಕೊನೆಯ ಭಾಗದಲ್ಲಿ ಎಲ್ಲ ವಾರವನಿತೆಯರು ದೀಪಿಕೆಗಳು, ಕರದೀಪಗಳು ಅನ್ನುವ ಪೊರಕೆಯನ್ನು ಹಿಡಿದು ಕತ್ತಲೆನ್ನುವ ಕಸವನ್ನು ಗೂಡಿಸಿದಾಗ ಅದಷ್ಟು ರಾವಣನ ಹೃದಯಕ್ಕೆ ಬಂದು ಸೇರಿಕೊಂಡಂತೆ ತೋರ್ತಾ ಇತ್ತು ಅವನ ಆಗಮನ ಅಂತ. ನಮ್ಮ ಯಕ್ಷಗಾನದಲ್ಲಿ ಈ ಸಂದರ್ಭದಲ್ಲಿ ಸೀತೆಯನ್ನು ಪ್ರಲೋಭನ ಮಾಡೋದಕ್ಕೆ ರಾವಣ ಬರುವಂಥ ಒಂದು ಸಂದರ್ಭವನ್ನು ತುಂಬ ವಿಶೇಷವಾಗಿ ರಾವಣನಿಗೆ ಅಲಂಕಾರ ಮಾಡಿಸ್ತಾರೆ. ರಾವಣ ಸಾಮಾನ್ಯವಾಗಿ ಬಣ್ಣದ ವೇಷ, ರಾಜಬಣ್ಣ ಅಂತ ಕರೀತಾರೆ. ಕೇರಳದ ಆ ಒಂದು ಕಥಕಳಿ ಇತ್ಯಾದಿ ರಂಗಕಲೆಯಲ್ಲಿ ಕೂಡ ಅದನ್ನು ಕತ್ತಿಕ್ಕರಿ ಅಂತ ಕರೀತಾರೆ. ಕರಿ ಅಂದರೆ ರಾಕ್ಷಸ ವೇಷ, ಕತ್ತಿಕ್ಕರಿ ಅಂದರೆ ಒಂದು ಸ್ವಲ್ಪ ರಾಜ ಬಣ್ಣ ಇರುವಂಥ ಒಂದು ರಾಕ್ಷಸ ವೇಷ ಅಂತ.
ಕತ್ತಿಕ್ಕರಿ, ಕರಿ, ಕಾಟಕ್ಕರಿ ಅಂತೆಲ್ಲ ವಿಭಾಗಗಳು ಮಾಡಿದ್ದಾರೆ. ಕಾಟಕ್ಕರಿ ಅಂತಂದರೆ ಕಾಡು ಬಣ್ಣ ಅಂತ ಯಕ್ಷಗಾನದಲ್ಲಿ ಕರೆಯೋದು. ಹಸಿ ರಾಕ್ಷಸರು, ಉದಾಹರಣೆಗೆ ಕಿಮ್ಮೀರ ಮೊದಲಾದವರು, ಬಕ, ಕಿಮ್ಮೀರ ಇತ್ಯಾದಿಗಳು. ಇವನು ರಾವಣ ಹಾಗಲ್ಲ, ಸುಂದರವಾಗಿರ್ತಾನೆ. ಯಕ್ಷಗಾನದಲ್ಲಿ ಅದನ್ನು ಸುಂದರ ರಾವಣ ಅಂತ ಕರೀತಾರೆ. ಈಗಲೂ ದಕ್ಷಿಣ ಕನ್ನಡದಲ್ಲಿ ಯಾರು ಸಿಕ್ಕಾಪಟ್ಟೆ ಅಲಂಕಾರ ಮಾಡಿಕೊಂಡು ಸೊಗಸಗಾರ ಪುರುಷಾಮಿಗಳಂತೆ ಓಡಾಡಿದ್ರೆ ಓ ಸುಂದರ ರಾವಣನ ವೇಷ ಬಂದಿದೆಯಾ ಅಂತ ಕರೀತಾರೆ. ಇವನು ಹಾಗೆ ಬರ್ತಾನೆ. ದಿವ್ಯಾಸ್ತ್ರೈ ಸುರದೈತ್ಯ ದಾನವ ಚಮು ವಿದ್ರಾವಣಂ ರಾವಣಂ ಯುದ್ಧೇ ಕ್ರುಧ್ರ ಸುರೇಭದಂತ ಕುಲಿಶ ವ್ಯಾಲೀಢ ವಕ್ಷಸ್ಥಲಂ ಸೀತಾ ಮಾಂ ಅವಿವೇಕಿನೀನ ರಮತೆ ಸಕ್ತಾ ಚ ಮುಗ್ಧೇಕ್ಷಣ ಕ್ಷುದ್ರೇ ಕ್ಷತ್ರಿಯ ತಾಪಸೇ ಧ್ರುವಮೋಹೋ ದೈವಸ್ಯ ವಿಘ್ನಕ್ರಿಯಾ. ದೇವಲೋಕದ ಎಲ್ಲ ದೇವತೆಗಳನ್ನು ಧ್ವಂಸ ಮಾಡಿದವನು, ಅವರನ್ನು ವಿದ್ರಾವಣ ಮಾಡಿದವನು ರಾವಣ. ಇನ್ನು ಐರಾವತದ ದಂತ ಕುಂತಗಳಿಂದ ಬೃಹತನಾದ ವಕ್ಷಸ್ಥಲದಲ್ಲಿ ಕಿಣಾಂಕನಾಗಿರುವವನು ವೀರಲಕ್ಷ್ಮದಂತೆ ಹೊಂದಿದವನು. ವ್ರಣಕಿಣಾಂಕವಾದ ವಕ್ಷಸ್ಥಲ, ಗಾಯಗಳಿಂದ ಗುರುತಾದದ್ದು. ಐರಾವತ ಚೌದಂತಿ ಅಂತ ಕರೀತಾರೆ, ಚತುರ್ದಂತ ಅಂತ. 4 ದಂತಗಳಿಂದ ತಿವಿದರೂ ಇವನು ಎದೆಗೆ ಗಾಯವಾದರೂ ಅದನ್ನು ವೀರ ಚಿಹ್ನೆಯ ಅಲಂಕಾರ ಅಂತ ಭಾವಿಸಿಕೊಂಡಂಥವನು. ಯುದ್ಧೇ ಕ್ರುದ್ಧ ಸುರೇಭದಂತ ಕುಲಿಶ ವ್ಯಾಲೀಢ ವಕ್ಷಸ್ಥಲಂ. ಇಂಥವನನ್ನು ಸೀತೆ ಒಲಿತಾ ಇಲ್ಲ. ಒಬ್ಬ ಕ್ಷತ್ರಿಯ ತಾಪಸ, ಅವನು ಕ್ಷತ್ರಿಯ ಬ್ರಾಹ್ಮಣ, ಪೂರ್ಣ ಕ್ಷತ್ರಿಯನೇ ಅಲ್ಲ. ಅಯ್ಯೋ, ಈ ವಿಧಿಯ ವಿಘ್ನವೇ ಅಂತ ಅಂದುಕೊಂಡು ಬರ್ತಾ ಇದ್ದಾನೆ. ಆ ಶಾರ್ದೂಲ ವಿಕ್ರೀಡಿತ ಛಂದಸ್ಸಿನ ಓಜಸ್ಸನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ವಿದ್ರಾವಣಂ ರಾವಣಂ ಯುದ್ಧೇ ಕ್ರುದ್ಧ ಅನ್ನುವಂಥದ್ರೊಳಗೆ ಎಷ್ಟು ಆ ಶಬ್ದಾಲಂಕಾರಗಳು ಚೆನ್ನಾಗಿ ಬರ್ತವೆ ಅಂತ. ಮತ್ತು ಚಂದ್ರನ್ ನೋಡಿ ವಿರಹ. ರಜತ ರಚಿತ ದರ್ಪಣ ಪ್ರಕಾಶ ಕರನಿಕರೈ ಹೃದಯ ಮಮಾಭಿಪೀಡ್ಯ ಉದಯತಿ ಗಗನೆ ವಿಜೃಂಭಮಾಣ ಕುಮುದ ವನಪ್ರಿಯ ಬಾಂಧವ ಶಶಾಂಕ. ಬೆಳ್ಳಿಯ ಕನ್ನಡಿಯಂತೆ ಇವನನ್ನು ಕಾಡುವುದಕ್ಕೆ ಅಂತ ಚಂದ್ರ ಉದಯಿಸಿದ್ದಾನೆ, ಕಷ್ಟ ಕೊಡ್ತಾ ಇದ್ದಾನೆ. ನೈದಿಲೆಗಳ ವನವನ್ನು ಅರಳಿಸ್ತಕ್ಕಂಥವನು, ತನ್ನ ಮನವನ್ನು ಕೆರಳಿಸ್ತಕ್ಕಂಥವನು ಇವನು ಯಾರು ಚಂದ್ರನಲ್ಲ ಅಂತಂದುಕೊಂಡು. ಆಮೇಲೆ ಸೀತೆ ನೋಡಿದರೆ ದುರ್ದಿನಾಂತರ್ಗತ ಚಂದ್ರಲೇಖೇವ. ಮೋಡದ ರಾತ್ರಿಯಲ್ಲಿ ಚಂದ್ರಲೇಖೆ ಹೇಗೆ ಮೋಡಗಳ ಮಧ್ಯೆ ಕೃಶವಾಗಿ ಕಾಣುತ್ತದೆಯೋ ಆ ರೀತಿ ಇದ್ದಾಳಲ್ಲ ಅಂತ ಸೀತೆಯನ್ನು ವರ್ಣನೆ ಮಾಡಿಕೊಂಡು ಬರ್ತಾನೆ. ತನ್ನನ್ನು ಕಂಡು ಸಿಂಹ ಜಿಂಕೆಗೆ ಹೆದರುವಂತೆ ಯಾಕೆ ಹೆದರ್ತಾ ಇದ್ದಾಳೆ? ಸೀತೆ ತ್ಯಜತ್ವಂ ವ್ರತಮುಗ್ರಚರ್ಯಂ ಭಜಸ್ವ ಮಾಂ ಭಾಮಿನಿ ಸರ್ವಗಾತ್ರೈ ಅಪಾಸ್ಯತಂ ಮಾನುಷ ಮಧ್ಯ ಭದ್ರೆ ಗತಾಯುಷಂ ಕಾಮಪಥಾನ್ ನಿವೃತ್ತಂ ಅಂತ ರಾಮನನ್ನು ತಿರಸ್ಕರಿಸಿ ತನ್ನನ್ನು ಒಲಿದುಕೋ ಅಂತ ಹೇಳ್ತಾ ಇದ್ದಾನೆ. ಹನುಮಂತ ನೋಡ್ತಾ ಅಹೋ ರಾವಣಸ್ಯ ಅವಲೇಪ, ಆಹಾ ಈ ರಾವಣನ ಕೊಬ್ಬೆ ಅಂತ ಹೇಳ್ಬಿಟ್ಟು ಅವನು ಬೈಕೊಳ್ತಾ ಇದ್ದಾನೆ. ಆಮೇಲೆ ವರತನು ತನುಗಾತ್ರಿ ಕಾಂತ ನೇತ್ರೇ ಕುವಲಯ ದಾಮನಿ ಭಾಂ ವಿಮುಚ್ಯ ವೇಣೀಂ ಬಹುವಿಧ ಮಣಿರತ್ನ ಭೂಷಿತಾಂಗಂ ದಶಶಿರಸಂ ಮನಸಾ ಭಜಸ್ವ ದೇವಿ. 10 ಬಗೆಯಲ್ಲಿ ಸಂಬೋಧನೆ ಮಾಡ್ತಾನೆ. ವರತನು, ತನುಗಾತ್ರಿ, ಕಾಂತನೇತ್ರೆ ಅಂತೆಲ್ಲ. ವರತನುವೇ, ತನುಗಾತ್ರಿಯೇ ತೆಳ್ಳಗಿರುವವಳೆ, ಕಾಂತನೇತ್ರೆ ಸುಂದರವಾದ ನೇತ್ರದಲ್ಲೇ ಕಣ್ಣುಳ್ಳವಳೆ, ಈಗೆಲ್ಲ 10 ಬಾಯಿ ಇದೆ, 3 ವಿಶೇಷಣ ಹಾಕದೇ ಇದ್ದರೆ ಹೇಗೆ? ಒಟ್ಟಿನಲ್ಲಿ ರಾವಣ ಬಗೆಯಲ್ಲಿ ಬೇಡಿಕೊಳ್ತಾನೆ. ವಾಲ್ಮೀಕಿ ರಾಮಾಯಣದಲ್ಲಿ ಇದೇ ಪುಷ್ಪಿತಾಗ್ರ ಛಂದಸ್ಸಲ್ಲಿ ಬರುತ್ತೆ. ಪಿಬ ವಿಹರ ರಮಸ್ವ ಭುಂಕ್ಷೋ ಭೋಗಾನ್ ಮೈಲಲಲನೆ ಅಂತೆಲ್ಲ, ತಿನ್ನು ಕುಡಿ ಮಜಾ ಓಡಾಯಿಸು ಇತ್ಯಾದಿಯೇ ಅವನ ದೃಷ್ಟಿ. ವಿಪರೀತ ಖಲು ಧರ್ಮ ಯಜ್ಜೀವತಿ ಖಲ್ವಯಂ ಪಾಪರಾಕ್ಷಸ. ಅಯ್ಯೋ, ಇವನು ವಿಪರೀತ ವರ್ತನೆಯೇ, ಇವನಿನ್ನೂ ಬದುಕಿದ್ದಾನಲ್ಲ ಅಂತ ಸೀತೆ ಬೈಕೋತಾಳೆ. ದೇವಿ ಅಂತಾನೆ, ಶಪ್ತೋಸಿ ನೆಗೆದು ಬಿದ್ದೆ ನೀನು ಅಂತಾಳೆ ಸೀತೆ. ಚಿಕ್ಕ ಚಿಕ್ಕ ಮಾತುಗಳಲ್ಲಿ ನೋಡಿ ಆ ಪರಿಣಾಮ. ಅಹೋ ಪತಿವ್ರತಸ್ಯ ಪ್ರತಿವ್ರತಾಯಾ ತೇಜ, ಆಹಾ ನಿನ್ನ ಪಾತಿವ್ರತ್ಯ ತೇಜಸ್ಸೇ ಏನು ಮಹಾ ಅಂತಂತಾನೆ. ದೇವಾಸ್ಯೇಂದ್ರಾದಯೋ ಭಗ್ನಾ ದಾನವಶ್ಚ ಮಯಾರಣೆ ಸೋಹಂ ಮೋಹಂ ಗತೋಸ್ಮ್ಯದ್ಯ ಸೀತಾಯಾ ತ್ರಿಭಿರಕ್ಷರೈ. ಆಹಾ, ದೇವತೆಗಳಿಂದ ದಾನವರಿಂದಲೂ ಕೂಡ ಅಲ್ಲಾಡದೆ ಉಳಿದಂಥವನು ಇಂದು ಸೀತೆಯ ಈ 3 ಅಕ್ಷರದಿಂದ ಶಪ್ತೋಸಿ ನೀನು ನೆಗೆದು ಬಿದ್ದೆ ಅನ್ನುವಂಥ ಶಪ್ತೋಸಿ ಅನ್ನುವ 3 ಅಕ್ಷರದಿಂದ ನಾನು ಬಿದ್ದೋಗ್ತೀನ ಅಂತ ಈ ಒಂದು ಸೀತೆಯ 3 ಅಕ್ಷರದ ಮಾತೇ ತನಗೆ ಇಷ್ಟು ನೋವು ಉಂಟು ಮಾಡುತ್ತಲ್ಲ ಅಂತ, ಪ್ರೀತಿಯಿಂದ ಆಡಿದವರ ಮಾತು ನೋವು ಕೊಡುತ್ತಲ್ವ ಅಂತ. ಅಷ್ಟೊತ್ತಿಗೆ ಸೇವಕರು ಬರ್ತಾರೆ. ಜಯತು ದೇವ, ಜಯತು ಲಂಕೇಶ್ವರ, ಜಯತು ಸ್ವಾಮಿ, ದಶನಾಡಿಕ ಪ್ರಪೂರ್ಣ ಅತಿಕ್ರಾಮತಿ ಸ್ನಾನವೇಲ. ಸ್ವಾಮಿ, ಸ್ನಾನದ ಹೊತ್ತು ಮೀರ್ತಾ ಇದೆ, ಬನ್ನಿ ಅಂತ ಕರೀತಾರೆ. ರಾಜರುಗಳಿಗೆ ರಾಜಚರ್ಯ ಅಂತ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಹೇಳ್ತಾನೆ, ಕಾವ್ಯಮೀಮಾಂಸೆಯಲ್ಲಿ ರಾಜಶೇಖರ ಹೇಳ್ತಾನೆ. ಅವರ ಗಡಿಯಾರದಂತೆ ಚಕ್ರ ತಪ್ಪದೆ ಸುತ್ತುವಂತೆ ಅಲ್ಲಿಗೆ ಬರಲೇಬೇಕು. ಹೀಗಾಗಿ ಅವರದೆಲ್ಲ
ಪ್ರೀ ಡಿಟರ್ಮಿಂಡ್, ಎಲ್ಲ ಅಪಾಯಿಂಟ್ಮೆಂಟ್ಗೆ ಅನುಸಾರವಾಗಿ ಕೆಲಸ ಮಾಡೋದು. ಹಾಗಾಗಿ ಸ್ನಾನಕ್ಕೆ ಬರಬೇಕೀಗ, ಇನ್ನು ಮತ್ತೆ ಮಧ್ಯಾಹ್ನದ ವೇಳೆಯಾಯಿತು ಭೋಜನ ಅಂತಂದರೆ ಅಲ್ಲಿಗೆ ಹೋಗಬೇಕು. ಅದನ್ನು ರಾವಣನೂ ಮೀರುವಂತೆ ಇಲ್ಲ. ಸೇವಕ ಬಂದು ಕೇಳ್ತಾನೆ. ಹಾಗಾಗಿ ಅವನು ಹೊರಟು ಬಿಡ್ತಾನೆ ರಾವಣ. ಹನುಮಂತ ಈಗ ಹಬ್ಬ ಅಂತ ನಿರ್ಗತೋ ರಾವಣ ಅಂತಂದುಕೊಂಡು ಸೀತೆಯ ಬಳಿಗೆ ಹೋಗಿ ಮಾತಾಡ್ತಾನೆ. ಎಲ್ಲವೂ ವಾಲ್ಮೀಕಿ ರಾಮಾಯಣದ ಅನುಸಾರಿಯಾಗಿಯೇ ಸಂದರ್ಭಗಳೆಲ್ಲ ಬರ್ತವೆ. ಮತ್ತು ತನ್ನ ಪರಿಚಯದ ಬಗ್ಗೆ ಸಂದೇಹ ಪಡ್ತಕ್ಕಂಥ ಸೀತೆಗೆ ತನ್ನ ಸತ್ಯವ್ರತತ್ವವನ್ನು, ಪ್ರಾಮಾಣಿಕತೆಯನ್ನು ವ್ಯಕ್ತೀಕರಣ ಮಾಡ್ತಾನೆ. ಯದಿ ಖಲ್ವಯಂ ವಾನರಃ ಸತ್ಯಂ ಮಂತ್ರಯತೆ ಆರ್ಯಪುತ್ರಸ್ಯ ಅಸ್ಮಿನ್ ಜನಃ ಅನುಕ್ರೋಶಂ ಪರಿಶ್ರಮಂಚ ಶ್ರುತ್ವಾ ಸುಖಸ್ಯ ದುಃಖಸ್ಯ ಚಾಂತರೆ ದೋಲಾಯತ ಇವ ಮೇ ಹೃದಯಂ ಭದ್ರ ಕಥಂ ಯುಷ್ಮಾಭಿಃ ಆರ್ಯಪುತ್ರಸ್ಯ ಸಂಗಮೋ ಜಾತಃ ಇತ್ಯಾದಿಯಾಗಿ ರಾಮ ಮತ್ತು ನಿಮಗೆ ಎಲ್ಲ ಹೇಗೆ ಸ್ನೇಹವಾಯಿತು ಅಂದಾಗ ಇಡೀ ಕಥೆಯನ್ನು ಸಂಕ್ಷೇಪ ಮಾಡಿ ಹೇಳ್ತಾನೆ. ಹತ್ವಾ ವಾಲಿನ ಮಾಹವೇ ಕಪಿವರಂ ತ್ಯಕ್ವಾ ತ್ವತ್ಕಾರಣಾದಗ್ರಜಂ ಸುಗ್ರೀವಸ್ಯ ಕೃತಂ ನರೇಂದ್ರತನಯೇ ರಾಜ್ಯಂ ಹರೀಣಾಂ ತತಃ ರಾಜ್ಞಾ ತದ್ವಿಷಯಾಯ ಚಾಪಿ ಹರಯಃ ಸರ್ವಾದಿಶಾ ಪ್ರೇಷಿತಾಃ ತೇಷಾಮಸ್ಮ್ಯಹಮದ್ಯ ಗೃಧ್ರವಚನ ತ್ವಾಂ ದೇವಿ ಸಂಪ್ರಾಪ್ತವಾನ್ ಅಂತ ಸಂಪಾತಿಯವರೆಗಿನ ಕಥೆ. ವಾಲಿವಧೆಯಿಂದ ಸಂಪ್ರಾಪ್ತಿಯ ಮಾತಿನ ಮೂಲಕವಾಗಿ ಲಂಕೆಗೆ ಬಂದಂಥದ್ದಷ್ಟು ಮಾತನ್ನು ಅಡಕ ಮಾಡಿ ಹೇಳ್ತಾನೆ. ಈ ರೀತಿಯಾದದ್ದನ್ನು ಸಂಸ್ಕೃತ ರಚನಾ ಕುತೂಹಲಿಗಳು ಗಮನಿಸಬೇಕು. ಒಂದು ವಿಷಯವನ್ನು ಅಡಕವಾಗಿ ಪದ್ಯದಲ್ಲಿ ಹೇಗೆ ಹೇಳ್ಬೋದು ಅಂತ ನಿರಲಂಕೃತ ಪದ್ಯ, ಆದರೆ ಕಥೆಯನ್ನು ಹೇಳೋದಕ್ಕೆ ಅನುಕೂಲಿಸುವಂಥದ್ದು. ಮತ್ತು ಚೂಡಾಮಣಿ ಇತ್ಯಾದಿಗಳ ಪ್ರದಾನದ ಮೂಲಕವಾಗಿ ಅವನು ಹೊರಡ್ತಾನೆ. ಪರಭೃತ ಗಣಜುಷ್ಟಂ ಪದ್ಮಷಂಡಾಭಿರಾಮಂ ಸುರಚಿತ ತರುಷಂಡಂ ತೋಯದಾಭಂ ತ್ರಿಕೂಟಂ ಕರಚರಣ ವಿಮರ್ದೈ ಕಾನನಂ ಚೂರ್ಣಯಿತ್ವ ವಿಗತ ವಿಷಯ ದರ್ಪಂ ರಾಕ್ಷಸೇಶಂ ಕರೋಮಿ ಅಂತ ಲಂಕೆಯನ್ನು ಪೂರ್ತಿ ನಿಶ್ಶಂಕೆಯಾಗಿ ಧ್ವಂಸ ಮಾಡೋದಕ್ಕೆ ಪೀಠಿಕಾಪ್ರಾಯವಾಗಿ ಅಶೋಕವನವನ್ನು ನಾನು ಸಶೋಕವನ್ನಾಗಿಸ್ತೀನಿ ಅಂತ ಧ್ವಂಸ ಮಾಡ್ತಾನೆ. ಆ ಸುದ್ದಿಯನ್ನು ಶಂಕುಕರ್ಣ ಅನ್ನುವ ಒಬ್ಬ ಭಟ ಹೋಗಿ ರಾವಣನಿಗೆ ಹೇಳ್ತಾನೆ ಎನ್ನುವಲ್ಲಿಗೆ 3ನೇ ಅಂಕ ಆರಂಭವಾಗುತ್ತದೆ. ಅಲ್ಲಿ ಒಂದು ಪದ್ಯ ತುಂಬ ಚೆನ್ನಾಗಿದೆ. ಶಂಕುಕರ್ಣ ಹೋಗ್ಬಿಟ್ಟು ರಾವಣನಿಗೆ ಎಂಥ ವನ ಹಾಳಾದದ್ದು ಅಂತ ಹೇಳ್ತಾನೆ. ಯಸ್ಯಾಂ ಪ್ರಿಯಮಂಡನಾಪಿ ಮಹಿಷಿ ದೇವಸ್ಯ ಮಂದೋದರಿ ಸ್ನೇಹಾಲ್ಲುಂಪತಿ ಪಲ್ಲವಾನ್ನ ಚ ಪುನರ್ ವೀಜಂತಿ ಯಸ್ಯಾಂ ಭಯಾತ್ ವೀಜಂತೋ ಮಲಯಾನಿಲ ಅಪಿಕರೈಃ ಅಸ್ಪೃಷ್ಟ ಬಾಲದ್ರುಮಾಃ ಸೇಯಂ ಶಕ್ರ ರಿಪೋಹೋ ಅಶೋಕವನಿಕಾ ಭಗ್ನೇತಿ ವಿಜ್ಞಾಪ್ಯತಾಂ ಅಂತ. ಯಸ್ಯಾಂ ನ ಪ್ರಿಯಮಂಡನಾಪಿ ಮಹಿಷಿ ದೇವಸ್ಯ ಮಂಡೋದರಿ ಸ್ನೇಹಾಲ್ಲುಂಪತಿ ಪಲ್ಲವಾನ್ ನ. ಅಲಂಕಾರ ಮಾಡಿಕೊಳ್ಳೋದ್ರೊಳಗೆ ತುಂಬ ಇಷ್ಟವುಳ್ಳಂಥವಳಾಗಿದ್ದರು ಮಂಡೋದರಿ. ರಾವಣನ ಮೇಲಿನ ಹೆದರಿಕೆಯಿಂದ, ರಾವಣನಿಗೆ ಅಶೋಕವನದ ಮೇಲಿರುವ ಪ್ರೀತಿಯಿಂದ ಒಂದು ಚಿಗುರನ್ನೂ ಮುರಿಯೋದಕ್ಕೆ ಸಾಹಸ ಮಾಡೋದಿಲ್ವಂತೆ. ನಾದತ್ತೇ ಪ್ರಿಯಮಂಡನಾಪಿ ಭವತಾಂ ಸ್ನೇಹೇನ ಯಾ ಪಲ್ಲವಾನ್ ಅನ್ನುವ ಮಾತು ಶಾಕುಂತಲದಲ್ಲಿ ಬರುತ್ತೆ. ಸ್ನೇಹೇನ ಯಾ ಪಲ್ಲವಂ ಅಂತ ಏಕವಚನ, ಇಲ್ಲಿ ಬಹುವಚನ ಇದೆ. ಅಷ್ಟೇ ಕಾಳಿದಾಸನಿಗೂ ಭಾಸನಿಗೂ ಇರುವ ವ್ಯತ್ಯಾಸ. ಪಲ್ಲವಾನ್ ಅಂದರೆ ಬಹುವಚನ. ಅಲಂಕಾರ ಪ್ರಿಯಳಾದ ಮಂಡೋದರಿ ಇದರ ಒಂದೆರಡು ಚಿಗುರುಗಳನ್ನೂ ಮುರಿಯೋದಕ್ಕೆ ಇಷ್ಟಪಡೋಲ್ಲ, ಚಿಗುರುಗಳನ್ನೂ ಮುರಿಯೋಲ್ಲ ಅಂತ ಬಹುವಚನ ಬಳಸಿದ್ದಾನೆ ಭಾಸ. ಇದೇ ಭಾವ ತಗೊಂಡು ಶಾಕುಂತಲದ 4ನೇ ಅಂಕದಲ್ಲಿ ಶಕುಂತಲೆಯ ವನ ವೃಕ್ಷಗಳ ಪ್ರೀತಿಯನ್ನು ಕುರಿತು ಕಣ್ವ ಹೇಳ್ತಾ, ಯಸ್ಯತ್ಯದ್ಯ ಶಕುಂತಲೇತಿ ಹೃದಯಂ ಸಂಸ್ಪೃಷ್ಟ ಮುತ್ಕಂಠಯ ಪಾತುಂನ ಪ್ರಥಮಂ ವ್ಯವಸ್ಥಿತಿ ಜಲಂ ಯುಷ್ಮಾತ್ ಸ್ವಪೀತೇಶುಯ ನಾದತ್ತೇ ಪ್ರಿಯಮಂಡನಾಪಿ ಭವತಾಂ ಸ್ನೇಹೇನ ಯಾ ಪಲ್ಲವಂ ಅಂತಂದಳು. ಪಲ್ಲವಂ ಅಂತ ಏಕವಚನ ಅಂದರೆ ನಿಮ್ಮ ಒಂದೇ ಚಿಗುರನ್ನೂ ಮುರಿಯೋದಿಲ್ಲ ಅವಳಿಗೆ ಅಲಂಕಾರದಲ್ಲಿ ಪ್ರಿಯತ್ವ ಇದ್ದರೂ ಅಂತ. ಒಂದೇ ಚಿಗುರು ಅನ್ನುವ ಏಕವಚನದ ಮೂಲಕ ಕಾಳಿದಾಸ ಧ್ವನಿಯನ್ನು ಅತಿಶಯಿಸಿದ್ದಾನೆ. ಭಾಸ ಪಾಪ ಪಲ್ಲವಾನ್ ಅಂತ ಬಹುವಚನ ಮಾಡಿದ್ದಾನೆ. ಅದರಿಂದ ಏನು, ಒಂದು ಚಿಗುರು ಮುರಿದರೆ ರಾವಣನಿಗೇನು ಬೇಜಾರಾಗೋಲ್ಲ ಅಂತ ಅರ್ಥ ಬರ್ಬೋದು. ಆದರೆ ಒಂದೇ ಒಂದು ಚಿಗುರನ್ನೂ ಮುರಿಯೋದಿಲ್ಲ ನಿಮ್ಮ ಮೇಲಿನ ಪ್ರೀತಿಯಿಂದ ಅಂತ ಶಕುಂತಲೆಯ ಬಗ್ಗೆ ಹೇಳಿಸುವ ಮೂಲಕ. ಅಂದರೆ ಕಾವ್ಯದ ರಮಣೀಯತೆಗೆ, ಧ್ವನಿಪಾರಮ್ಯಕ್ಕೆ ಆನಂದವರ್ಧನ ಹೇಳ್ತಾನೆ, ಸುಪ್ತಿಂಗ್ ಇತ್ಯಾದಿ ಪ್ರತ್ಯಯಗಳು ಕೂಡ ಮತ್ತೆರ್ಗ ಉಪಸರ್ಗಾದಿಗಳು, ತೂಹೀಚ ಇತ್ಯಾದಿ ನಿಪಾತಗಳು ಇವೆಲ್ಲವೂ ಕೂಡ ಧ್ವನಿಯನ್ನು ಉಂಟು ಮಾಡುತ್ತವೆ, ರಸವನ್ನು ಉಂಟು ಮಾಡುತ್ತವೆ ಅಂತನ್ನುವಂಥದ್ದು. ಅದಕ್ಕೆ ಬೇಕಾದಷ್ಟು ವಿಸ್ತಾರವನ್ನು ಹೇಳಬಹುದು, ಸದ್ಯಕ್ಕೆ ಬೇಡ. ಅಂದರೆ ನೋಡಿ, ನಮಗೆ ಒಂದು ಶಬ್ದ ಯಾವ ರೀತಿ ಬಳಸಿದ್ರೆ ಏನು ಅರ್ಥ ಬರುತ್ತದೆ ಅಂತನ್ನೋದು ಗೊತ್ತಾಗುತ್ತೆ. ಒಂದು ಕಡೆ ಕೇಶರಾಜ ಬಹುವಚನವನ್ನು ಗೌರವಾರ್ಥಕ ಮಾತ್ರವಲ್ಲದೆ ಗೇಲಿಗೂ ಬಳಸಬಹುದು ಅಂತ ಬಡವಾದಿರರಸ ಅಂತನ್ನುವ ಒಂದು ಪದ್ಯ ಹೇಳ್ತಾನೆ. ಕಡಲೆಗಳೇ ಮುಡಿಯೋಳು ಕಡಲೆಗಳೇ ಬರಿಗಾಳಲು ನಡೆದ ಪೆರಿ
ಕುಡದ ನಿಮಗಂ ಈ ಎಡರಾಯ್ತೆ ಅಂತೆಲ್ಲ ಹೇಳ್ತಾನೆ. ಅಯ್ಯೋ ಅರಸರೇ, ನೀವು ಬಡವಾದಿರಿ, ಪಡುವ ದೇಗುಲವಾವುದು, ಮಲಕ್ಕೊಳ್ಳೋದಕ್ಕೆ ಗುಡಿ ಯಾವುದು, ಮತ್ತು ಯಾರು ಓಲೈಸುವುದಕ್ಕೆ ಸುತ್ತಲೂ ಇಲ್ಲ, ಒಂಟಿಯಾಗಿಬಿಟ್ಟಿದ್ದೀರಾ, ಮತ್ತು ನಿಮ್ಮ ಮಡಲೊಳಗೆ ಕಟ್ಕೊಂಡಿರ್ತಕ್ಕಂಥ ಈ ಕಡಲೆಕಾಳು ಏನು, ಬಡತನದ ತಿಂಡಿ ಅದು ಕಡಲೆಕಾಳು. ಆ ಕಾಲದಲ್ಲಿ ಕುದುರೆಗಳಿಗೆ ಮಾತ್ರ ಹಾಕ್ತಾಯಿದ್ರು, ಮನುಷ್ಯರು ತಿಂತಾ ಇರಲಿಲ್ಲ. 12-13ನೇ ಶತಮಾನದಲ್ಲಿ ಕುದುರೆಗಳಿಗೆ ಇದ್ದಂಥದ್ದು, ಅದು ಮನುಷ್ಯರು ಹೆಚ್ಚಾಗಿ ತಿಂತಾ ಇದ್ದದ್ದಲ್ಲ. ಹಾಗಾಗಿಯೇ ಅದು ವಾಜಿಗೆ ಹಾಕುವಂಥದ್ದಾಗಿ ಆಮೇಲೆ ಹಯಗ್ರೀವವಾಗಿ ನಮಗೆ ಕಡೆಗೆ ಮನುಷ್ಯರಿಗೂ ರುಚಿಯಾದಂಥ ಮೇಧ್ಯವಾದ ಭಕ್ಷ್ಯ ಆಗಿ ಬಂದದ್ದಾಯಿತು ಕಡಲೆ. ಇರಲಿ, ಅದಕ್ಕೆ ನಾನು ಭಲ್ಲಟ ಶತಕದಿಂದ ಉದಾಹರಣೆ ಕೊಡಬಲ್ಲೆ. 9ನೇ ಶತಮಾನದ ಭಲ್ಲಟ ರಾಜಾಶ್ವಾವಸತಂ ಪ್ರಯಾಹಿ ಚಣಕ ಭೂಷ್ಯಾನ್ ಸುಖಂ ಭಕ್ಷಯ ಅಂತಾನೆ ಕತ್ತೆಗೆ. ಕತ್ತೆ, ಸುಮ್ಮನೆ ಕಸ ಕಡ್ಡಿ ಎಲ್ಲ ಯಾಕೆ ತಿಂತೀಯ ರೇರೇ, ರಾಸಭ ವಸ್ತ್ರಭಾರ ವಹನಾತ್ ಕುಗ್ರಾಸಂ ಅಶ್ನಾಸಿಕಿಂ, ಸುಮ್ಮನೆ ಅಗಸನತ್ರ ಯಾತಕ್ಕೆ ಒದ್ದಾಡ್ತೀಯ ಕಸ ಕಡ್ಡಿ ತಿಂದುಕೊಂಡು. ರಾಜಾಶ್ವಾವಸತಂ ಪ್ರಯಾಹಿ, ರಾಜನ ಕುದುರೆ ಲಾಯಕ್ಕೆ ಹೋಗು. ಚಣಕಾಭೂಷಾನ್ ಸುಖಂ ಭಕ್ಷಯ, ಕಡಲೆ ಕಾಳಿನಿಂದ ಮಾಡಿದ ಗುಗ್ಗುರಿ, ಔಸುಲಿ ಅಂತೀವಲ್ಲ, ಶುಂಡಲ್ ಅಂತ ತಮಿಳಿನಲ್ಲಿ ಹೇಳ್ತಾರೆ, ಅದನ್ನು ಹೋಗಿ ಚೆನ್ನಾಗಿ ತಿನ್ನು. ಸರ್ವೇ ಪುಚ್ಛವತೋ ಹಯಾ ಇತಿ ವದಂತ್ ಯತ್ರಾಧಿಕಾರೇ ಸ್ಥಿತ, ನಾನು ಕತ್ತೆ, ನನಗೆ ಅವಕಾಶ ಎಲ್ಲಿ ಅಂತ ಹಿಂಜರಿಕೆ ಬೇಡ, ಬಾಲ ಇದ್ದವೆಲ್ಲ ಕುದುರೆಗಳು ಅಂತ ಅಲ್ಲಿರುವ ಅಧಿಕಾರಿಗಳು ಹೇಳ್ತಾರೆ. ರಾಜಾತೈರುಪದಿಷ್ಟವೇವ ಉನ್ನತೆ, ರಾಜ ಅಲ್ಲಿರೋ ಅಧಿಕಾರಿಗಳು ಹೇಳಿದ್ದೇ ವೇದವಾಕ್ಯ ಅಂದ್ಕೋತಾನೆ. ಸತ್ಯಂ ತಟಸ್ಥಾಪರೆ, ಇನ್ನು ಬುದ್ಧಿವಂತರು ನಮಗೆ ಯಾಕೆ ಈ ಉಸಾಬರಿ ಸುದ್ದಿ ಅಂತ ಬಾಯಿ ಮುಚ್ಕೊಂಡು ಬಿದ್ದಿರ್ತಾರೆ. ಹಾಗಾಗಿ ವಿದ್ವಾಂಸರು ಮೂಕರು, ಕಿವುಡರು ಕುರುಡರು ಆಗಿದ್ದಾರೆ, ಅವಿವೇಕಿಗಳು ಸರ್ವಾಧಿಕಾರಿಗಳಾಗಿದ್ದಾರೆ, ರಾಜ ಅವರ ಕೈಗೊಂಬೆ ಆಗಿದ್ದಾನೆ. ಈಗ ಕತ್ತೆ ಕುದುರೆ ಆಗೋದ್ರೊಳಗೆ ಆಶ್ಚರ್ಯವೇನು ಅಂತಾನೆ. ಅಲ್ಲಿ ಕಡಲೆ, ಅಲ್ಲಿ ನಮಗೆ ಪ್ರಾಚೀನವಾದ ಉಲ್ಲೇಖ ಸಿಗುವಂಥದ್ದು. ಇರಲಿ, ಇಲ್ಲಿ ನೋಡಿ ಆ ಒಂದು ಸ್ವಾರಸ್ಯವನ್ನು ನಾನು ಯಾತಕ್ಕೆ ಹೇಳೋದಕ್ಕೆ ಬಂದೆ ಅಂತಂದರೆ, ಅಲ್ಲಿ ನಾವು ಒಂದು ಆ ಅನ್ಯೋಕ್ತಿಯಲ್ಲಿ ಕವಿ ಎಷ್ಟು ಸ್ವಾರಸ್ಯವನ್ನು ತೋರಿಸ್ತಾನೆ. ಆ ಮಾತಿನ ಸ್ವಾರಸ್ಯದಲ್ಲಿ ಕ್ಷಣಕಾಭೂಷ್ಯಾನ್ ಸುಖಂ ಭಕ್ಷಯ ಅಂತ ಹೇಳುವ ಮೂಲಕವಾಗಿ ಮಾಡುವ ಚಮತ್ಕಾರ, ಸರ್ವೇ ಪುಚ್ಛವತೋ ಹಯ ಇತಿ ವದಂತ್ಯತ್ರಾಧಿಕಾರ ಸ್ಥಿತ ಅನ್ನುವಲ್ಲಿ ಒಂದೊಂದು ಶಬ್ದಗಳಲ್ಲಿಯೂ ಕೂಡ ಸ್ವಾರಸ್ಯವನ್ನು, ಧ್ವನಿಯನ್ನು, ಅಲಂಕಾರವನ್ನು ಎಲ್ಲವನ್ನು ತುಂಬುತ್ತಾನೆ. ಈ ಥರದ್ದು ಪದ್ಯ, ಒಂದೊಂದು ಶಬ್ದವೂ ಕೂಡ ಸಾರ್ಥಕವಾಗಬೇಕಾಯಿತು. ಆ ಥರ ಇದ್ದರೆ ಚೆನ್ನ. ಕವಿ ಕಾಳಿದಾಸನಂಥವನು ಪೂರ್ವ ಕವಿಗಳ ಪ್ರಭಾವದಿಂದ ಅದನ್ನು ಮಾಡಬಲ್ಲ. ಅದಕ್ಕೆ ಬೇಕಾದ ಸೋಪಾನ ಶ್ರೇಣಿಯನ್ನು ಕಟ್ಟಿಕೊಂಡಂಥವನು ಭಾಸ. ಆಮೇಲೆ ನ ವೀಜಂತಿ ಯಸ್ಯಾಂ ಭಯಾತ್ ವೀಜಂತೋ ಮಲಯಾನಿಲ ಅಪಿ ಕರೈಹಿ ಅಸ್ಪೃಷ್ಟ ಬಾಲದ್ರುಮಾಹ. ಇನ್ನು ಮಲಯಾನಿಲ ಕೂಡ ತೆಂಕಣ ಗಾಳಿ, ಅದು ಕೂಡ ಈ ಎಳೆಯ ಮರಗಳಿಗೆ, ಸಸಿಗಳಿಗೆ, ಚಿಗುರುಗಳಿಗೆ, ಮೊಳಕೆಗಳಿಗೆ ಮುರಿಯುವಂಥ ಸ್ಥಿತಿ ಬಂದ್ಬಿಡುತ್ತೋ ಏನೋ ಅಂತ ಮೆಲ್ಲ ಮೆಲ್ಲನೆ ನಡೀತಾನೆ ಅಂತ. ಮಲಯಾನಿಲ ಅದು ಪ್ರಭಂಜನ ಅಲ್ಲ, ಚಂಡಮಾರುತ ಅಲ್ಲ, ಆದರೂ ಕೂಡ ಅದು ರಾವಣನ ಭಯದಿಂದ ಎಲ್ಲಿ ವನಕ್ಕೆ ಘಾಸಿಯಾಗುತ್ತೋ ಅಂತ ಮೆಲ್ಲ ಮೆಲ್ಲನೆ ನಿಂತು ನಿಂತು ಬೀಸುತ್ತದೆ ಅಂತ. ಚಂಪೂರಾಮಾಯಣದ ಬಾಲಕಾಂಡದಲ್ಲಿ ರಾವಣನ ವಿಜೃಂಭಣೆಯನ್ನು ಹೇಳುವಾಗ ದೇವತೆಗಳ ಎಲ್ಲರೂ ವಿಷ್ಣುವಿನ ಬಳಿಯಲ್ಲಿ ಇದನ್ನೆಲ್ಲವನ್ನೂ ವಿವರಿಸ್ತಾರೆ. ಈ ಥರದ್ದನ್ನೆಲ್ಲ ಈ ಒಂದು ಕೃತಿಯಿಂದಲೇ ಸ್ಫೂರ್ತಿ ತೆಗೆದುಕೊಂಡು ಭಾಸನ ಕೃತಿಯ ಸ್ಫೂರ್ತಿಯಿಂದ ಭೋಜರಾಜ ಬರೆದಿರಬೇಕು ಅಂತ ಅನಿಸುತ್ತೆ. ಪೂರ್ವ ಕವಿಗಳ ಒಂದು ಉದಾರವಾದ ಕೊಡುಗೆ ಉತ್ತರೋತ್ತರವಾಗಿ ಬೆಳವಣಿಗೆ ಆಗುವುದನ್ನು ನಾವು ಕಾಣ್ತೀವಿ. ಹಾಗಾಗಿ ಈ ವನ ಹಾನಿಯಾಗಿದೆ ಅಂತನ್ನೋದನ್ನು ಹೇಗೆ ಹೇಳೋದು, ಇದನ್ನು ಹೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ರಾವಣನಿಗೆ ಅದನ್ನು ಕೇಳಿ ತುಂಬ ಕೋಪ ಬಂದುಬಿಡುತ್ತೆ. ತಕ್ಷಣವೇ ಅವನು ಕೇಳ್ತಾನೆ, ಏನಾಯಿತು ಅಂತ. ವಾನರೊಬ್ಬ ಮೃಣಾಲವದ್ ಉತ್ಪಾಟಿತಾ ಸಾಲವೃಕ್ಷಾ, ಕಮಲದ ಬಳ್ಳಿಗಳನ್ನು ಕಿತ್ತಾಕುವಂತೆ ಸಾಲವೃಕ್ಷಗಳನ್ನು ಕಿತ್ತಾಕಿಬಿಟ್ಟ. ಮುಷ್ಟಿನಾ ಭಗ್ನೋ ದಾರು ಪರ್ವತಕ, ಮರದಿಂದ ಮಾಡಿದ ಕ್ರೀಡಾ ಪರ್ವತ, ಜಾಯ್ ಮೌಂಟ್, ಪ್ಲೇ ಮೌಂಟ್ ಅಂತ ಕರಿತೀವಲ್ಲ, ಪ್ಲೇ ಹಿಲ್ಲಕ್ ಅಂತ, ಆಟದ ಒಂದು ಬೆಟ್ಟ, ಕೃತಕ ಪರ್ವತಗಳು. ನಮ್ಮ ಏನ್ಷಿಯಂಟ್ ಇಂಡಿಯನ್ ಲೈಫ್ ಎಷ್ಟು ಎಂಜಾಯಬಲ್ ಆಗಿತ್ತು ಅಂತಂದರೆ, ಇವರು ಆರ್ಟಿಫಿಷಿಯಲ್ ಆಗಿ ಎಲ್ಲ ಮಾಡ್ಕೊಳ್ತಾ ಇರೋಲ್ಲ, ಝೂ ಮೊದಲಾದದ್ದು ಎಲ್ಲ ಇರ್ತಾ ಇತ್ತು ಅಂತ ಗೊತ್ತಾಗುತ್ತದೆ. ಭರ್ತೃಹರಿ ಒಂದು ಪದ್ಯದಲ್ಲಿ ವೈರಾಗ್ಯ ಶತಕದಲ್ಲಿ ತುಂಬ ಚೆನ್ನಾಗಿರ್ತಾನೆ. ಅಸ್ಮಾಕಂತು ಮನೋರಥೋಪರಚಿತ ಪ್ರಾಸಾದ ವಾಪೀತಟ ಕ್ರೀಡಾ ಕಾನನ ಕೇಲಿ ಕೌತುಕ ಶುಷಾಂ ಆಯುಃ ಪರೀಕ್ಷೀಯತೆ. ನಾವು ಕಲ್ಪನೆಯಲ್ಲೇ ಮನಸ್ಸಿನಲ್ಲೇ ಮಂಡಿಗೆ ತಿಂತ ಒಂದು ದೊಡ್ಡ ಅರಮನೆ ಪಕ್ಕ ಉದ್ಯಾನದಲ್ಲಿ ಒಂದು ಸುಂದರ ಸರೋವರದ ಪಕ್ಕ ಕ್ರೀಡಾಶೈಲ, ಆ ಕ್ರೀಡಾಶೈಲದ ಮೇಲೆ ವಿಹಾರ, ಇದನ್ನೆಲ್ಲ ಕಲ್ಪಿಸಿಕೊಳ್ಳೋದ್ರೊಳಗೆ ಆಯುಸ್ಸು ಕ್ಷೀಣವಾಗಿ ಹೋಗ್ತಾ ಇದೆ ಅಂತ. ಅದನ್ನು ಅಚೀವ್ ಮಾಡಲಿಲ್ಲ, ಆದರೆ ಬರೀ ಊಹಾಗಾನ ಮಾಡ್ತಾ ಇದ್ದೀವಿ ಅಂತ. ಕ್ರೀಡಾಶೈಲ ಅನ್ನುವಂಥದ್ದು ಬಹಳ ಪ್ರಸಿದ್ಧ. ಈ ಸ್ವಪ್ನವಾಸವ ದತ್ತದಲ್ಲಿ ಕೂಡ ಬರುತ್ತದೆ. ಅನೇಕ
ಕವಿ ಕೃತಿಗಳಲ್ಲಿ ಬರ್ತದೆ, ಮತ್ತು ವಾತ್ಸ್ಯಾಯನ ಕಾಮಶಾಸ್ತ್ರದಲ್ಲಿ ಕೂಡ ಕಾಮಸೂತ್ರಗಳಲ್ಲಿ ವಿವರಿಸ್ತಾನೆ ಇದೆಲ್ಲ ಭೋಗಕ್ಕೆ ಅನುಕೂಲವಾಗಿ ಹೇಗಿರಬೇಕು ಅಂತ. ಅದರಿಂದ ನಮ್ಮವರು ಯಾವುದೂ ಅನುಭವಿಸದೇ ವೈರಾಗ್ಯ ಹೇಳಲಿಲ್ಲ, ಎಲ್ಲ ಅನುಭವಿಸಿ ಇದಿಷ್ಟು ಸಾಕು ಅನ್ನುವ ವಿರಕ್ತಿಯಿಂದ ಹೇಳಿದ್ರು. ಈ ಒಂದು ದಾರು ಪರ್ವತಕವನ್ನು ಮುಷ್ಟಿಯಿಂದಲೇ ಪುಡಿ ಮಾಡಿಬಿಟ್ಟ. ಪಾಣಿತಲಾಭ್ಯಾಂ ಅಭಿಮೃದಿತಾನಿ ಲತಾಗ್ರಹಾಣಿ. ಇನ್ನು ಬಳ್ಳಿ ಮಾಡಗಳು ಲತಾಗ್ರಹಗಳನ್ನು ಅಂಗೈಯಿಂದಲೇ ನುಜ್ಜುಗುಜ್ಜು ಮಾಡಿಬಿಟ್ಟ. ನಾದಯನೇವ ವಿಸಂಗೀಕೃತ ಪ್ರಮದವನಪಾಲ. ಅವನ ಸಿಂಹಗರ್ಜನೆಯಿಂದಲೇ ಅಲ್ಲಿರ್ತಕ್ಕಂಥ ಭಟ ಚೇಟ ಪರಿವಾರವನ್ನು ಮೂರ್ಛಿತರನ್ನಾಗಿ ಮಾಡಿಬಿಟ್ಟ. ತಸ್ಯ ಗ್ರಹಣ ಸಮರ್ಥಂ ಬಲಂ ಆಜ್ಞಾಪಯಿತು ಅರ್ಹತಿ ಮಹಾರಾಜ. ಇನ್ನು ಅವನು ಹಿಡಿಯಬೇಕು, ಅದು ನಿಮಗೆ ಆಗಬೇಕು ಅಂತ. ಕಿಂಕರಾಣಾಂ ಸಹಸ್ರಂ ಬಲಂ ಆಜ್ಞಾಪಯ. 1000 ಜನ ಹೋಗಲಿ ಅಂತಂತಾನೆ. 1000 ಜನ ಸಾವಿರುವವರೇ ಆಗಿಬಿಟ್ರು, ಅವ್ರು ಯಾರೂ ಗೆಲ್ಲಕ್ಕಾಗಲಿಲ್ಲ. ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಹೋಗಿ ಅವರಷ್ಟು ಜನ ಧೂಳಿಪಟವಾಗುವಂಥದ್ದನ್ನು ನಾವು ನೋಡ್ತೀವಿ. ಅಕ್ಷಕುಮಾರನನ್ನು ಕೊಂದು ಹಾಕಿಬಿಟ್ಟಿತು ಆ ಕಪಿ ಅಂತ. ಕ್ರೋಧಾತ್ ಸಂರಕ್ತ ನೇತ್ರಂ ತ್ವರಿತತರ ಹಯಂ ಸೆಂದನಂ ವಾಹಯಂತಂ ಪ್ರಾವೃಟ್ಕಾಲಾಭ್ರಕಲ್ಪಂ ಪರಮ ಲಘುತರಂ ಬಾಣಜಾಲಾನ್ ವಮಂತಂ ತಾನ್ ಬಾಣಾನ್ ನಿರ್ವಿಧೂನ್ವನ್ ಕಪಿರಪಿ ಸಹಸಾ ತದ್ರತಂ ಲಂಘಯಿತ್ವಾ ಕಂಠೆ ಸಂಗೃಹ್ಯ ಧೃಷ್ಟಂ ಮುದಿತತರ ಮುಖೋ ಮುಷ್ಟಿನ ನಿರ್ಜಘಾನ. ಒಂದು ಸರ್ಗಧರ ಛಂದಸ್ಸಲ್ಲಿ ಇಡೀ ಯುದ್ಧದ ವರ್ಣನೆ ಕೊಡ್ತಿದ್ದಾನೆ. ಕೆಂಪಾದ ಕಣ್ಣುಗಳುಳ್ಳಂಥ ಅಕ್ಷಕುಮಾರ ಕುದುರೆ ರಥ ಎಲ್ಲದರ ಸಮೇತ ನಿಶಿತ ನಾರಾಚಗಳೊಡನೆ ಆ ಧನುಷ್ಪಾಣಿಯಾಗಿ ಹೋದರೆ ಕಪಿ ಮಹಾಸಾಹಸದಿಂದ ಆ ರಥದ ಮೇಲೆ ಹಾರಿ ಬಿದ್ದು ಅವನ ಕೊರಳನ್ನು ಮುರಿದು ಸಾರಥಿ ಸಮೇತವಾಗಿ ಎಲ್ಲವನ್ನ ಮಾಂಸದ ಮುದ್ದೆ ಮಾಡಿಬಿಡ್ತು ಅಂತ. ಮುಷ್ಟಿನ ನಿರ್ಜಘಾನ. ಆಗ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಕಡೆಗೆ ಅವನು ಕುಮಾರ ಇಂದ್ರಜಿತ್ತನ್ನು ಕಳಿಸ್ಕೊಡ್ತಾನೆ. ಇಂದ್ರಜಿತ್ತು ಹೊರಡ್ತಾನೆ. ಇತ್ತ ವಿಭೀಷಣ ಅವನಿಗೆ ಎಚ್ಚರವನ್ನು ಹೇಳ್ತಾನೆ, ಇದು ಯುಕ್ತವಲ್ಲ, ಇದು ಸರಿಯಲ್ಲ, ದೂತನನ್ನು ಹೀಗೆ ಮಾಡೋದು ತಪ್ಪು. ಅದು ಮಾತ್ರವಲ್ಲದೆ ಇದು ರಾಮನಿಗೆ ಮಾಡುವ ಅಪಚಾರ, ನೀನಿಷ್ಟು ಅನರ್ಥಕ್ಕೂ ಕಾರಣ ಸೀತಾಪಹಾರ ಮಾಡಿದ್ದು ಅಂತ. ಅಲ್ಲಿ ನೋಡಿ ಆ ಸಂವಾದ ಬಹಳ ಚೆನ್ನಾಗಿ ಬರುತ್ತದೆ. ವಿಭೀಷಣ ಏಕೇಹಿ ಉಪವಿಶ ಅಂತಾನೆ. ಏಷ ಉಪವಿಶಾಮಿ ನಿರ್ವಿಣ್ಣಮೇವ ತ್ವಾಂ ಲಕ್ಷಿ. ಯಾಕೆ ಬೇಸರ ಪಟ್ಟುಕೊಂಡಂತಿದೆಯಲ್ಲ ವಿಭೀಷಣ? ನಿರ್ವೇದ ಏವ ಖಲು ಅನುಕ್ತಗ್ರಾಹಿಣಂ ಸ್ವಾಮಿನಂ ಉಪಾಶ್ರಿತಸ್ಯ ಭಕ್ತಿ ಜನಸ್ಯ. ಪಥ್ಯವನ್ನು ಹೇಳಿದರೆ ಕೇಳದೇ ಇದ್ದಂಥ ಸ್ವಾಮಿಯ ಬಗೆಗೆ ಅವನ ಪರಿವಾರದವರಿಗೆ ಸೇವಕರಿಗೆ ಉದ್ವಿಗ್ನತೆ ನಿರ್ವಿಣ್ಣತೆ ವಿಷಾದವಲ್ಲದೆ ಇನ್ನೇನಿರುತ್ತೆ. ಚಿತಿತಾಮೇಶ ಕಥಾ ತ್ವಮಪಿ ತಾವದ್ವಾನರಮಾನಯ. ನೀನು ಹೋಗ್ಬಿಟ್ಟು ಆ ಕೋತಿಯನ್ನು ಕರ್ಕೊಂಡು ಬಾ ಅಂತಾನೆ. ಆ ತತ್ಕ್ಷಣ ಹನುಮಂತನೇ ಬಂದುಬಿಡ್ತಾನೆ. ಹನುಮಂತ ರಾವಣನ ನೋಡಬೇಕು ಅಂತಲೇ ಹಾಗೆ ಬಂದವನು. ಅವನ ಜೊತೆಗೆ ತುಂಬ ಚೆನ್ನಾಗಿ ಚುಟಿಕೆಯಲ್ಲಿ ಸಂಭಾಷಣೆ ನಡೀತು. ಇದು ನೋಡಿ, ದೊಡ್ಡ ದೊಡ್ಡ ಆಟಾಟೋಪದ ಸಂಭಾಷಣೆ ಅವಕಾಶವಲ್ಲವಲ್ಲ, ಅದಕ್ಕೆ ಒಂದೊಂದು ವಾಕ್ಯ ಈ 3-4 ಪದಗಳಲ್ಲಿ ನಡೆಯುವಂಥದ್ದು. ವಿಭೀಷಣನ ಮೂಲಕವಾಗಿ ಮಾತಾಡಿಸ್ತಾನೆ. ಆಮೇಲೆ ಹನುಮಂತ ಹೇಳ್ತಾನೆ, ಭೋ ಶ್ರೂಯತಾಂ ಅಂಜನಾಯಾಂ ಸುಮುತ್ಪನ್ನೋ ಮಾರುತಸ್ಯೌರಸಸ್ಸುತಃ ಪ್ರೇಷಿತೋ ರಾಘವೇಣಾಹಂ ಹನುಮಾನ್ ನಾಮ ವಾನರಃ. ಸೊಗಸಾಗಿ ಅವನ ಬಯೋಡೇಟಾ ಹೇಳಿಬಿಡ್ತಾನೆ. ಅಂಜನಾ ಪುತ್ರ, ವಾಯು ಸೂನು, ರಾಮ ಸೇವಕ, ದೂತನಾಗಿ ಬಂದವನು ಅಂತ. ಮಹಾರಾಜ ಕಿಂ ಶ್ರುತಂ? ವಿಭೀಷಣ ಕೇಳ್ತಾನೆ. ಕೇಳಿದ್ರಷ್ಟೇ ಮಹಾರಾಜ? ಕಿಂ ಶ್ರುತೇನ? ಕೇಳಿದ್ರಿಂದ ಏನು? ಹನುಮನ್ ಕಿಮಾಹ ತತ್ರ ಭವಾನ್ ರಾಘವ? ಆ ಪೂಜ್ಯನಾದ ರಾಮ ಏನು ಹೇಳ್ದ ಅಂತ ವಿಭೀಷಣ ಕೇಳ್ತಾನೆ. ಶ್ರೂಯತಾಂ ರಾಮಶಾಸನಂ. ರಾಮನ ಶಾಸನ ಕೇಳಿಂತಾನೆ. ರಾವಣನ ಕೋಪ ಬರುತ್ತೆ. ಕಥಂ ಕಥಂ ರಾಮಶಾಸನಂ ಹನ್ಯತಾಮಯಂ ವಾನರಃ. ರಾಮನ ಆಜ್ಞೆ, ಯಾರಿದ್ದಾರೆ ಅವನ ಆಜ್ಞೆ ಕೇಳಿಸ್ಕೊಳಕ್ಕೆ? ಕೊಲ್ಲಿ ಇವನನ್ನು ಅಂತಾನೆ. ಪ್ರಸೀದತು ಮಹಾರಾಜ. ಸರ್ವಾಪರಾಧೇಶು ಅವಧ್ಯಾಕ್ಕಲು ದೂತ. ಏನು ಅಪರಾಧ ಮಾಡಿದ್ರು ದೂತನ್ನು ಕೊಲ್ಲಬಾರದಲ್ವಾ ಅಂತಾನೆ. ಅಥವಾ ರಾಮಸ್ಯ ವಚನ ಶ್ರುತ್ವ ಪಶ್ಚಾದ್ಯತೇಷ್ಟಂ ಕರ್ತುಮರ್ಹತಿ. ಅಥವಾ ರಾಮನ ಮಾತು ಮೊದಲು ಕೇಳು, ಆಮೇಲೆ ಮಾಡೋಣ ಅಂತ. ಇಮಾಹಸ ಮಾನುಷ, ಆ ನರ, ಆ ಮಾನವ, ಆ ಹುಲುಮಾನವ ಏನಂದ ಅಂತ ರಾವಣ ಕೇಳ್ತಾನೆ. ಹಾಗೆ ಹೇಳ್ತಾನೆ, ವರಶರಣಮುಪೇಹಿ ಶಂಕರಂ ವಾ ಪ್ರವಿಶಚ ದುರ್ಗತಮಂ ರಸಾತಲಂ ವಾ ಶರವರ ಪರಿಭಿನ್ನ ಸರ್ವಗಾತ್ರಂ ಯಮಸದನಂ ಪ್ರತಿಯಾಪಯಾಮ್ಯಹಂ ತ್ವಾಂ. ನೀನು ಹರನನ್ನು ಹೋಗಿ ಬೇಡು, ರಸಾತಳಕ್ಕೆ ಹೋಗು, ಸ್ವರ್ಗಕ್ಕೆ ಹೋಗು, ಎಲ್ಲಿ ಹೋದರೂ ನನ್ನ ಬಾಣಕ್ಕೆ ಮಾತ್ರ ನೀನು ತುತ್ತಾಗದೆ ಇರಲಾಗದೆ ಅಂತ. ಆ ತಕ್ಷಣವೇ ರಾವಣ ಕೋಪ ಮಾಡಿಕೊಳ್ತಾನೆ. ಹನುಮಂತನನ್ನು ಧ್ವಂಸ ಮಾಡಬೇಕು ಅಂತ ಅಂದುಕೊಳ್ತಾನೆ. ವಿಭೀಷಣ ಮತ್ತೆ ಜ್ಞಾಪಿಸ್ತಾನೆ, ಇಲ್ಲ, ಈ ರೀತಿ ಮಾಡುವಂಥದ್ದಲ್ಲ. ಕಥಂ ಲಂಬಸಟ ಸಿಂಹ ಮೃಗೇಣ ಮೀಪಾತ್ಯತೆ ಗಜೋ ವಾ ಸುಮಹಾನ್ ಮತ್ತಃ ಶೃಗಾಲೇನ ನಿಹನ್ಯತೆ.
ರಾವಣ ಕೋಪ ಮಾಡ್ಕೊಳ್ತಾನೆ, ನೀನೇನು ಭಯಪಡಬೇಡ, ನಮಗೇನಾಗುತ್ತದೆ, ಆನೆನ ನರಿ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಸಿಂಹಕ್ಕೆ ಜಿಂಕೆಯಿಂದ ಏನು ಪ್ರಮಾದ ಅಂತ. ಇಲ್ಲ, ಇದು ತಪ್ಪು, ದೂತನನ್ನು ಕೊಲ್ಲಬಾರದು, ತ್ರಾಸ ಮಾಡಬಾರದು ಅಂತ ವಿಭೀಷಣ ಮತ್ತೆ ಹೇಳ್ತಾನೆ. ಮತ್ತು ಬೈತಾನೆ ಹನುಮಂತ ರಾವಣನ. ನಕ್ತಂಚರ ಅಪಸದ ರಾವಣ ರಾಘವಂ ತ್ವಂ ವೀರಾಗ್ರಗಣ್ಯ ಮತುಲಂ ತ್ರಿದಶೇಂದ್ರಕಲ್ಪಂ ಪ್ರಕ್ಷೀಣ ಪುಣ್ಯ ಭವತಾ ಭುವನೈಕನಾಥಂ ವಕ್ತುಂ ಕಿಮೇವ ಮುಚಿತಂ ಗತಸಾರ ನೀಚೈ. ರಾವಣನ ಹುಲುಮಾನವ ಅಂತ ಬೈತಿಯಲ್ಲ, ನಿನಗೆ ಕೇಡುಗಾಲ ಬಂತು ಅಂತ ಬೈತಾನೆ. ಆಮೇಲೆ ಇವನ ಬಾಲಕ್ಕೆ ಬೆಂಕಿ ಹಾಕುವಂತೆ ಆಜ್ಞೆ ಆಗುತ್ತದೆ. ಅದು ವಿಭೀಷಣನ ಒಂದು ಅನುನಯದಿಂದ ಆಗುತ್ತದೆ. ಆಮೇಲೆ ನೋಡಿ, ವಿಭೀಷಣ ರಾವಣನ ಪರಿತ್ಯಾಗ ಮಾಡುವುದು ಅಲ್ಲಿಯೇ ಬಂದುಬಿಡುತ್ತೆ. ಮಹಾರಾಜ ಪ್ರಸೀದತು ಅಸ್ತಿ ಕಾಚಿದ್ ವಿವಕ್ಷ ಮಹಾರಾಜಸ್ಯ ಹಿತಮಂತ್ರೇಣ. ನಿಮಗೇನೋ ಒಂದು ಒಳ್ಳೆಯದು ಹಿತ ಹೇಳಬೇಕು ಅಂತಿದೆ, ಅದನ್ನು ಹೇಳಬೇಕು ಅಂತ. ಉಚ್ಯತಾಂ ತಚ್ಛ್ರೇಯೋ ವಯಮಪಿ ಶ್ರೋತಾರಃ. ನೀನು ಒಳ್ಳೇದು ಹೇಳಿದ್ರೆ ನಾನು ಬೇಡ ಅನ್ನೋಲ್ಲ, ಹೇಳಯ್ಯ ಅಂತಾನೆ. ಸರ್ವಥಾ ರಾಕ್ಷಸ ಕುಲಸ್ಯ ವಿನಾಶೋ ಅಭ್ಯಾಗತಃ ಇತಿ ಮನ್ಯೆ. ಸರ್ವಥಾ ರಾಕ್ಷಸ ಕುಲ ವಿನಾಶ ಈಗ ಸಮುತ್ಪನ್ನ ಅನಿಸುತ್ತೆ. ಕೇನ ಕಾರಣೇನ, ಯಾವ ಕಾರಣದಿಂದ? ಮಹಾರಾಜಸ್ಯ ವಿಪ್ರತಿಪತ್ಯ, ಮಹಾರಾಜನ ವಿವೇಕದಿಂದ. ಕಾಮೇ ವಿಪ್ರತಿಪತ್ತಿ, ನಾನು ಸೀತಾಹರಣಮೇವ, ಏನು ನನ್ನ ತಪ್ಪು? ಸೀತಾಹರಣವೇ. ಸೀತಾಪರಣೇನ ಕೋ ದೋಷ, ಸೀತಾಪರಣದಿಂದ ಏನು ದೋಷ? ಅಧರ್ಮಶ್ಚ, ಅಧರ್ಮವೇ. ಚ ಶಬ್ದೇನ ಸಾವಶೇಷಮಿವತೆ ವಚನಂ ತದ್ಬ್ರೂಹಿ. ಚ ಅಧರ್ಮಶ್ಚ ಅನ್ನೋದ್ರಿಂದ ಇನ್ನೇನೋ ಅಧರ್ಮ ಮತ್ತು ಅಂತಂದಿದೆಯಲ್ಲ, ಮತ್ತು ಏನು ಅದು ಹೇಳು ಅಂತಾನೆ. ಒಳ್ಳೆ ತಾರ್ಕಿಕವಾಗಿ ಬೆಳೆಯುವಂಥದ್ದು ನೋಡಿ. ವಿಭೀಷಣ ಹೇಳ್ತಾನೆ, ತದೇವ ನನು, ಅದೇನೇ ಮತ್ತೆ. ಕಿಂ ಗುಹಸೆ, ಏನು ಮುಚ್ಚಿಡ್ತಾ ಇದೆಯಾ? ಮಮಖಲು ಪ್ರಾಣಿಶಾಪಿತ, ನನ್ನ ನಾಣೆ ಹೇಳು ಅಂತಾನೆ. ನೋಡಿ, ಮಮಖಲು ಪ್ರಾಣೇನ ಶಾಪಿತ ಸ್ಯಾಹ ಯದಿ ಸತ್ಯಂ ನ ಬ್ರೂಯಾಹ. ನೀನು ಸತ್ಯ ಹೇಳಿದ್ರೆ ನನ್ನ ನಾಣೆ ಹೇಳು ಅಂತಾನೆ. ಅಭಯಂ ದಾತು ಮರ್ಹತಿ ಮಹಾರಾಜ, ಅಭಯವನ್ನು ಕೊಡಬೇಕು ಮಹಾರಾಜ. ತಮ್ಮನೇ ಆದರೂ ಮಹಾರಾಜ ಅಂತ ಗೌರವಿಸಬೇಕು. ಸೇವಾ ಧರ್ಮ ರಾಜ ರೀತಿ ಅಂಥದ್ದು. ದತ್ತಂ ಅಭಯಂ ಉಚ್ಯತಾಂ. ಬಲವದ್ವಿಗ್ರಹಶ್ಚ, ಬಲವಂತರ ಜೊತೆಗೆ ಯುದ್ಧ. ಅಧರ್ಮ ಮಾತ್ರವಲ್ಲ, ಬಲಿಷ್ಠರ ಜೊತೆಗೆ ಯುದ್ಧ ಕೂಡ. ನೋಡಿ, ಧರ್ಮಶಾಸ್ತ್ರ ಅರ್ಥಶಾಸ್ತ್ರ ಎರಡಕ್ಕೂ ನೀನು ತಪ್ಪಿ ನಡ್ಕೊಂಡಿದ್ದೀಯಾ ಅಂತ ಎಷ್ಟು ಚೆನ್ನಾಗಿ ಸಂಭಾಷಣೆ ನಿರ್ವಾಹ ಮಾಡ್ತಾನೆ. ಸೀತಾಪಹರಣದಿಂದ ಆದದ್ದು ಒಂದು ಪರದಾರಾಭಿಮರ್ಶನ, ಬೇರೆಯವರ ಹೆಂಡತಿಯನ್ನು ಕೆಣಕುವಂಥದ್ದು ಅಧರ್ಮ, ಜನರಲ್ ರೂಲ್. ಇನ್ನು ಮತ್ತೆ ಆ ಧರ್ಮ, ಪರಲೋಕ ಗತಿ ಇತ್ಯಾದಿ ಅದೃಷ್ಟ ಕಾಣದ ಶಕ್ತಿ ಅದರ ಕೈವಾಡ ನಂಬಲ್ಲ. ಅಂದರೆ ದೃಷ್ಟಫಲತ್ವಾತ್ ಅಧರ್ಮ, ದೃಷ್ಟಫಲತ್ವಾತ್ ಅನೀತಿ, ದೃಷ್ಟಫಲತ್ವದಿಂದ ರಾಜನೀತಿ ಅಲ್ಲ ಇದು, ಅದನ್ನು ಹೇಳ್ತಾ ಇದ್ದೀನಿ ಅಂತಾನೆ. ಇವನಿಗೆ ಕೋಪ ಬಂದ್ಬಿಡುತ್ತೆ. ಅಧರ್ಮ ಅಂದಿದ್ದೇ ಕೋಪ. ಬಲವದ್ವಿಗ್ರಹ, ಬಲವಂತರ ಜೊತೆಗೆ ಯುದ್ಧ ಅಂತಂದರೆ ಇನ್ನೇನು? ನಾನು ಬಲವಂತ ಅಲ್ಲ, ನಾನು ದುರ್ಬಲ ಅಂತ ತಾನೆ. ಕಥಂ ಕಥಂ ಬಲವದ್ವಿಗ್ರಹೋ ನಾಮ ಶತ್ರುಪಕ್ಷಂ ಉಪಾಶ್ರಿತ್ಯ ಮಾಮಯಂ ರಾಕ್ಷಸಾಧಮಃ ಕ್ರೋಧಂ ಆಹರನ್ ತೀವ್ರಂ ತೀವ್ರಂ ಅಭೀರುಹು ಅಭಿಭಾಷಸೆ. ನಿರ್ಭೀತವಾಗಿ ನೀನು ಪರಪಕ್ಷವನ್ನು ವಹಿಸಿಕೊಂಡು ನನ್ನನ್ನು ಕೆಣಕ್ತಾ ಇದೆಯಾ, ಏನಿದು ಪಾತಕ ಅಂತಂತಾನೆ. ಕೋತ್ರ ಮಾಂ ಅನವೀಕ್ಷ ಸೌಭ್ರಾತ್ರಂ ಶತ್ರುಪಕ್ಷಂ ಉಪಾಶ್ರಿತಂ ನೋತ್ಸಹೇ ಪುರತೋ ದೃಷ್ಟಂ ತಸ್ಮಾದೇಶ ನಿರಸ್ಸಿತಾಂ. ನನ್ನೆದುರಿಗೆ ನನ್ನ ಶತ್ರುವನ್ನು ಕೊಂಡಾಡ್ತಿದ್ದೀಯಾ, ಸ್ವಪಕ್ಷ ಬಿಟ್ಟು ಪರಪಕ್ಷಕ್ಕೆ ಪ್ರಿಯನಾಗಿದ್ದೀಯಾ, ತೊಲಗಿಲ್ಲಿಂದ ಅಂತಂದ್ರು. ಪ್ರಸೀದತು ಮಹಾರಾಜ ಅಹಮೇವ ಯಸ್ಯಾಮಿ. ನನ್ನನ್ನು ಯಾರೂ ತೊಲಗಿಸೋದು ಬೇಡ, ನಾನೇ ಹೋಗ್ತೀನಿ. ಶಾಸಿತೋಹಂ ತ್ವಯಾ ರಾಜನ್ ಪ್ರಯಾಮಿ ನಶ ದೋಷವಾನ್ ತ್ಯಕ್ವಾ ರೋಷಂಚ ಕಾಮಂಚ ಯಥಾ ಕಾರ್ಯಂ ತಥಾ ಕುರು. ನೀನೇ ಬಿಟ್ಟೆ, ನಂದೆಲ್ಲ ದೋಷ. ನೀನಾಗಿ ನೀನನ್ನು ತಿರಸ್ಕರಿಸಿದ ಮೇಲೆ ನಾನು ಇಲ್ಲಿರೋದು ತರವಲ್ಲ. ಹೀಗಾಗಿ ಅಣ್ಣನ್ನ ರಾಜನನ್ನು ನಾವಾಗಿ ಬಿಡಬಾರದು, ಅವನಿಗೆ ಹಿತ ಹೇಳಬೇಕು, ಹೇಳಿದ್ದಾಯಿತು. ಈ ವಿಭೀಷಣ ನೀತಿ ತುಂಬ ಉಪಾದೇಯವಾದದ್ದು. ದುಷ್ಟತೆಯನ್ನು ಕಂಡಾಗ ಅದಕ್ಕೆ ಅಂಟಿರಬೇಕಾಗಿಲ್ಲ. ಕೂಡಿದಷ್ಟು ಹೇಳುವುದನ್ನು ಹೇಳಿ ಮಾಡುವಷ್ಟು ಒಳ್ಳೆಯದನ್ನು ಮಾಡಿ, ಆಗೋಲ್ಲ ಅಂದರೆ ಬರುವಂಥದ್ದು. ಮುಳುಗುವ ಹಡಗಿನಲ್ಲಿ ಹಡಗಿನ ರಕ್ಷಣೆಗೆ ಎಲ್ಲ ಮಾಡಿ ಆಯಿತು, ಆದರೂ ತೂತನ್ನು ಮುಚ್ಚೋಕ್ಕಾಗಲಿಲ್ಲ ಅಂದರೆ ನಾವು ಲೈಫ್ ಬೋಟ್ಸನ್ನು, ಲೈಫ್ ಜಾಕೆಟ್ಸನ್ನು ಸಿಕ್ಕಿಸಿಕೊಂಡು ಹೊರಗಡೆ ಧುಮುಕುವುದು ಒಂದೇ ದಾರಿ. ಇಲ್ಲದಿದ್ದರೆ ನಾವು ಮುಳುಗುತ್ತೀವಿ. ಸರ್ವನಾಶಯ ಸಮುತ್ಪನ್ನೇ ಅರ್ಧಂ ತ್ಯಜಿತ ಪಂಡಿತ. ಆಮೇಲೆ ರಾಮನನ್ನೇ ನಾನು ಆಶ್ರಯಿಸ್ತೀನಿ ಅಂತಂದುಕೊಂಡು ಅವನು ಹೊರಡ್ತಾನೆ. ಅಲ್ಲಿಗೆ 3ನೇ ಅಂಕ ಮುಗಿದು 4ನೇ ಅಂಕಕ್ಕೆ ಬರ್ತೀವಿ. 4ನೇ ಅಂಕ ವಾನರ ಪಕ್ಷದಲ್ಲಿ ನಡೀತಾ ಇರುವಂಥದ್ದು. ಲಂಕಾ ಯುದ್ಧಕ್ಕಾಗಿ ಸನ್ನಾಹವಾಗುತ್ತದೆ. ಅದೊಂದು ವಿಷ್ಕಂಭಕ, ಕಂಚುಕಿ ಮತ್ತು ಬಲಾಧ್ಯಕ್ಷ ಇಬ್ಬರು ಮಾತಾಡಿಕೊಂಡು ಬರ್ತಾರೆ. ರಾಮ ಸಮುದ್ರ ತರಣಕ್ಕಾಗಿ ಬಂದಿದ್ದಾನೆ. ಆಕ್ರಾಂತ ಪೃಥುಸಾನುಕುಂಜ
ಗಹನಾ ಮೇಘೋಪಮಾ ಪರ್ವತಾ ಸಿಂಹ ವ್ಯಗ್ರ ಗಜೇಂದ್ರ ಪೀತಸಲಿಲಾ ನದ್ಯಶ್ಚ ತೀರ್ಣಾಮಯ ಕ್ರಾಂತಂ ಪುಷ್ಪ ಫಲಾಢ್ಯ ಪಾದಪಯುತಂ ಚಿತ್ರಂ ಮಹತ್ಕಾನನಂ ಸಂಪ್ರಾಪ್ತೋಸ್ಮಿ ಕಪೀಂದ್ರ ಸೈನ್ಯ ಸಹಿತೋ ವೇಲಾತಟಂ ಸಾಂಪ್ರತಂ. ಮೋಡಗಳಂತೆ ತೆರೆತೆರೆಯಾಗಿ ಎತ್ತರೆತ್ತರವಾಗಿರುವ ಬೆಟ್ಟಗಳನ್ನು ದಾಟಿದ್ದಾಯಿತು. ಸಿಂಹವೇ ಮೊದಲಾದ ಹಿಂಸ್ರ ಮೃಗಗಳಿಂದ ಕೂಡಿದ್ದ ಕಾಡುಗಳನ್ನು ಮತ್ತು ಭಯಂಕರವಾದ ನಕ್ರಾಕುಲ ನದಿಗಳನ್ನೆಲ್ಲ ದಾಟಿದ್ದಾಯಿತು. ಪುಷ್ಪ ಫಲಾಢ್ಯವಾದಂಥ ವನಪ್ರದೇಶಗಳನ್ನು ಸುಳಿದದ್ದಾಯಿತು. ಈಗ ಅಪಾರ ಪಾರಾವಾರದ ದಡದಲ್ಲಿ ನಾವಿದ್ದೀವಿ ಅಂತಂತಾನೆ. ಇಲ್ಲಿ ನೋಡಿ, ಸಮುದ್ರ ಇಲ್ಲ, ಏನೂ ಇಲ್ಲ. ಸಂಸ್ಕೃತ ನಾಟಕ ಎಲ್ಲವನ್ನು ಮಾತಿನ ಮೂಲಕ ಕಟ್ಟಿಕೊಡಬೇಕು. ಗ್ರೀಕ್ ನಾಟಕಗಳು, ಶೇಕ್ಸ್ಪಿಯರ್ ನಾಟಕಗಳು ಹಾಗೆ ಮಾಡ್ತಾಯಿದ್ವು. ಶೇಕ್ಸ್ಪಿಯರ್ ನಾಟಕ ಹಟ್ಟಾಗಲಿನಲ್ಲಿ ನಡೀತಾ ಇದ್ದದ್ದು, ಮಠ ಮಧ್ಯಾಹ್ನದಲ್ಲಿ. ಆಗ ಒಂದು ಕ್ಯಾಂಡಲ್ ಇಟ್ಕೊಂಡು ಬಂದರೆ ಸಾಕು, ರಾತ್ರಿ ಅಂತ ಕಲ್ಪಿಸಿಕೊಳ್ತಾ ಇದ್ರು. ಆಗಿನ ಸಾಮಾನ್ಯ ಜನರು, ಪೀಪಲ್ ಹೂಸ್ ಟು ಸ್ಟ್ಯಾಂಡ್ ಇನ್ ಪಿಟ್ ಅಂತಾರೆ, ಹಳ್ಳದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಂಥ ನಾಲ್ಕಾಣಿ ಮಹಾಪ್ರಭುಗಳಿಗೆ ಅದೆಲ್ಲ ಅರ್ಥ ಆಗ್ತಾ ಇತ್ತು. ಅವರಿಗೆ ಶೇಕ್ಸ್ಪಿಯರ್ ನಾಟಕ ಆಸ್ವಾದ ಮಾಡುವ ಶಕ್ತಿ ಇತ್ತು. ಈಗಿನ ಅತ್ಯಾಧುನಿಕವಾದ ಎಲ್ಲ ವಿಜ್ಞಾನ ಪ್ರಣೀತವಾದ ಮನಸ್ಸುಳ್ಳವರಿಗೆ ಈ ನಾಟಕಗಳು ಗೊತ್ತಾಗೋಲ್ಲ. ಅಂದರೆ ನಾವು ಬೆಳೆದಿದ್ದೀವಾ ಇಳಿದಿದ್ದೀವಾ ಹೇಳಬೇಕು. ಅಂದರೆ ಕಲ್ಪನಾಶಕ್ತಿ ಇರಬೇಕು ಸಹೃದಯರಿಗೆ, ಊಹಾಪೋಹ ವೈಶಾರದ್ಯ ಬೇಕು ಅಂತಾರೆ, ಅದು ಇತ್ತು. ನೋಡಿ, ಏನೂ ಇಲ್ಲದೆ ಎಲ್ಲವನ್ನು ಮಾತಿನ ಮೂಲಕ, ಭಾವನೆಯ ಮೂಲಕ, ಸಂಗೀತದ ಮೂಲಕ, ಅಂಗಾಭಿನಯದ ಮೂಲಕ ಮಾಡಿಕೊಡ್ತಾ ಇದ್ರು. ಸಜಲ ಜಲಧರೇಂದ್ರ ನೀಲ ತೀರ ವಿಲುಲಿತ ಫೇನ ತರಂಗ ಚಾರುಹಾರ ಸಮಧಿಗತ ನದಿ ಸಹಸ್ರ ಬಾಹು ಹರಿರಿವ ಭಾತಿ ಸರಿತ್ಪತಿಶಯಾನ. ಸಜಲ ಜಲಧರೇಂದ್ರ ನೀಲ ನೀರ, ಮೋಡಗಳಂತೆ ನೀಲವಾಗಿರ್ತಕ್ಕಂಥ ನೀರುಳ್ಳವನು. ವಿಲುಲಿತ ಫೇನ ತರಂಗ ಚಾರುಹಾರ, ನೊರೆಯಿಂದ ಕೂಡಿರುವ ಅಲೆಗಳ ಹೊಯ್ದಾಟವೇ ಸೊಗಸಾಗಿರುವ ಹಾರವಾಗಿ ಉಳ್ಳಂಥವನು. ಮುತ್ತಿನ ಹಾರಗಳಂತೆ ಮುತ್ತಿನ ಗೊಂಚಲನ್ನು ಗುಚ್ಛಗುಚ್ಛವಾಗಿ ಇಳಿಬಿಟ್ಟಂತೆ ಅಲೆಗಳ ತುದಿಯಲ್ಲಿರುವ ಬೆಳ್ನೊರೆ ಕಾಣುತ್ತದೆ. ಸಮಧಿಗತ ನದಿ ಸಹಸ್ರ ಬಾಹು, ಅನೇಕ ನದಿಗಳ ಶಾಖೋಪಶಾಖೆಗಳಾಗಿ ಹರಡಿರ್ತಕ್ಕಂಥ ನದಿಗಳ ಮೂಲಕವಾಗಿ, ಆ ಹಿನ್ನೀರಿನ ಮೂಲಕವಾಗಿ ಚಾಚಿರುವ ತೋಳುಗಳಂತೆ ತೋರುವ ಸಹಸ್ರ ಬಾಹುವಾಗಿ ಸರಿತ್ಪತಿ ಶಯಾನ ಹರಿರಿವ, ಮಲಗಿರುವ ಶೇಷಶಾಹಿಯಾದ ಮಹಾವಿಷ್ಣುವಿನೆಂಬಂತೆ ಈ ನೀಲ ಸಾಗರ ತೋರ್ತಾ ಇದೆ ಅಂತ ಲಕ್ಷ್ಮಣ ತುಂಬ ಚೆನ್ನಾಗಿ ಒಂದು ಉಪಮಾಲಂಕಾರವನ್ನು ಕೊಟ್ಟಿದ್ದಾನೆ. ಆಮೇಲೆ ಸುಗ್ರೀವನು ಈ ಸಮುದ್ರವನ್ನು ದಾಟೋದು ಹೇಗೆ ಅಂತ ಯೋಚನೆ ಮಾಡ್ತಾನೆ. ಹನುಮಂತ ಸೇತುವೆಯನ್ನು ಕಟ್ಟೋಣ ಅಂತ ಇದ್ದಾನೆ. ಆ ಹೊತ್ತಿನಲ್ಲಿ ಸೇತುವೆ ನಿಲ್ಲುತ್ತದಾ ಅನ್ನುವ ಸಂದೇಹ ಬಂದಾಗ ತತ್ಕ್ಷಣವೇ ವಿಭೀಷಣ ಪ್ರವೇಶ ಮಾಡ್ತಾನೆ. ವಿಭೀಷಣ ಬಂದು ರಾಮನಿಗೆ ಶರಣಾಗತನಾಗ್ತಾನೆ. ಕ್ರುದ್ಧಸ್ಯ ಯಸ್ಯ ಪುರತಃ ಸಹಿತೋಪ್ಯಶಕ್ತಃ ಸ್ಥಾತುಂ ಸುರರಿಪೋರ್ ಯುಧಿ ವಜ್ರಪಾಣಿ ತಸ್ಯಾನುಜಂ ರಘುಪತಿ ಶರಣಾಗತಂ ಮಾಂ ಕಿಂ ವಕ್ಷ್ಯತೀತಿ ಹೃದಯಂ ಪರಿಶಂಕಿತಂ ಮೇ. ಇಂದ್ರನನ್ನೇ ನಡುಗಿಸಿದ ರಾವಣನ ತಮ್ಮ ನಾನು, ಆ ರಾವಣನಿಗೆ ವಿಪಕ್ಷವಾಗಿದ್ದೀನಿ. ಈಗ ಉಪೇಂದ್ರನಿಗೆ ನಾನು ಶರಣಾಗತನಾಗ್ತಾ ಇದ್ದೀನಿ, ಅವನು ಒಪ್ಕೊಳ್ತಾನೋ ಇಲ್ಲವೋ ಅನ್ನುವಂಥ ಚಿಂತೆ ಇದೆ. ದುಷ್ಟ ಧರ್ಮಾರ್ಥ ತತ್ವೋಯಂ ಸಾಧು ಸಂಶ್ರಿತ ವತ್ಸಲ ಶಂಕನೀಯ ಕಥಂ ರಾಮೋ ವಿಶುದ್ಧ ಮನಸಾಮಯ. ಆದರೆ ಧರ್ಮ ಮತ್ತು ಅರ್ಥ ಎರಡು ತತ್ವವನ್ನೂ ಬಲ್ಲವನು, ಆಶ್ರಿತ ವತ್ಸಲನಾದವನು, ಹೀಗಾಗಿ ನನಗೆ ಚಿಂತೆ ಇಲ್ಲ ಅಂತ. ಇಲ್ಲಿ ನೋಡಿ, ಧರ್ಮಾರ್ಥ ತತ್ವ ಕುಶಲ ಅನ್ನುವ ಮಾತಿದೆಯಲ್ಲ, ಅದು ತುಂಬ ವಿಶೇಷವಾದದ್ದು. ಯಾಕೆಂದರೆ ಧರ್ಮಬದ್ಧನಾಗಿ ರಾಮ ಶರಣಾಗತರನ್ನು ಕಾಪಾಡಬೇಕು ಅಂತ ಒಂದು. ಅವನೇ ರಾಮಾಯಣದಲ್ಲಿ ಹೇಳ್ಕೊಳ್ತಾನೆ, ಸಹೃದೇವ ಪ್ರಪನ್ನಾಯ ತವಾಸ್ಮಿತಿ ಚ ಯಾಚತೆ ಅಭಯಂ ಸರ್ವಭೂತೆಭ್ಯೋ ದದಾಮ್ಯ ತದ್ವ್ರತಂ ಮಮ. ನಾನು ನಿನ್ನವನು ಅಂತ ಒಮ್ಮೆ ಹೇಳಿಕೊಂಡ್ರೆ ಸಾಕು, ಅವನಿಗೆ ನಾನು ಅಭಯ ಕೊಟ್ಟೆ. ಯದಿವಾ ರಾವಣ ಸ್ವಯಂ, ಬರೀ ವಿಭೀಷಣ ಮಾತ್ರ ಅಲ್ಲ, ರಾವಣ ಬಂದರೂ ಇದೇನೆ ಅಂತ. ಹೀಗಿರುವವನು ಧರ್ಮದ ಒಂದು ದೃಷ್ಟಿ, ಧರ್ಮವೀರ. ಇನ್ನೊಂದು, ಶತ್ರುವಿನ ತಮ್ಮ ಬಂದಿದ್ದಾನೆ ಅಂದರೆ ಅವನನ್ನು ತನ್ನ ಪಕ್ಷಕ್ಕೆ ಮಾಡಿಕೊಂಡ್ರೆ ಅನುಕೂಲ ಅನ್ನುವ ರಾಜನೀತಿ. ಕವಿಯ ಕೌಶಲ ಇಲ್ಲಿ ಕಾಣಿಸುತ್ತದೆ. ಒಂದೂ ಐಡಿಯಲ್ಲು, ಇನ್ನೊಂದು ರಿಯಲ್ಲು. ಎರಡು ಐಡಿಯಾಲಿಟಿ ಆ್ಯಂಡ್ ರಿಯಾಲಿಟಿಯನ್ನು ಕಂಬೈನ್ ಮಾಡಿಕೊಂಡು ನೋಡುವುದು, ಅದು ನಮ್ಮ ನೀತಿ ಆಗಬೇಕು. ದುರ್ದೈವ ಗಾಂಧೀಜಿ ಅಂಥ ನೀತಿಗೆ ತಿಲೋದಕ ಬಿಟ್ಟರು. ಹೀಗಾಗಿ ನಮ್ಮ ದೇಶಕ್ಕೆ ದುಸ್ಥಿತಿ ಬಂತು. ಅದರಿಂದ ರಾಮ ನನ್ನನ್ನು ಒಪ್ಪಿಸಿಕೊಳ್ತಾನೆ ಅನ್ನೋ ಧೈರ್ಯ ಕೂಡ ಉಂಟು. ರಾಮನು ತುಂಬ ಸಂತೋಷ ಪಡ್ತಾನೆ. ಕಥಂ ವಿಭೀಷಣ ಶರಣಾಗತ ಇತಿ ವತ್ಸ ಲಕ್ಷ್ಮಣ ಗಚ್ಚ ಸತ್ಕೃತ್ಯ ಪ್ರವಿಶ್ಯತಾಂ ವಿಭೀಷಣ ಅಂತ ಲಕ್ಷ್ಮಣ ಪುರಸ್ಸರವಾಗಿ ಸ್ವಾಗತ ಮಾಡ್ತಾನೆ. ಸುಗ್ರೀವ ಹೇಳ್ತಾನೆ, ಇದು ಕಷ್ಟವಾಗುತ್ತಲ್ಲ ಅಂತ. ಶತ್ರುವಿನ ತಮ್ಮ ನಂಬುವುದು ಹೇಗೆ? ವಾಲ್ಮೀಕಿ ರಾಮಾಯಣದಲ್ಲೂ ಬರ್ತದೆ. ದೇವೇ ಯಥಾ ವಯಂ ಭಕ್ತಾ ತಥಾ ಮನ್ಯೇ ವಿಭೀಷಣಂ ಭ್ರಾತ್ರಾ ವಿವದಮಾನೋಪಿ ದೃಷ್ಟಪೂರ್ವಂ ಪುರೇಮಯ. ಆಗ ಹನುಮಂತ ಬಂದು ಹೇಳ್ತಾನೆ, ಇಲ್ಲ, ನಾನು ನೋಡಿದ್ದೀನಿ ಅವನ ಧಾರ್ಮಿಕತೆ, ನನ್ನೆದುರಿಗೇ ಅವನು ರಾವಣನ ವಿರೋಧಿಸಿದ್ದ, ಹೀಗಾಗಿ ಇದು ಕೃತಕವಲ್ಲ ಅಂತ ಹೇಳ್ಬಿಟ್ಟಂತಾನೆ. ಆಮೇಲೆ
ವಿಭೀಷಣ ಅಪಿ ಕುಶಲೀ ಭವಾನ್ ಅಂತ ಲಕ್ಷ್ಮಣ ಅವನನ್ನು ಸ್ವೀಕರಿಸ್ತಾನೆ. ಅಯ್ಯೇ ಕುಮಾರೋ ಲಕ್ಷ್ಮಣ ಅದ್ಯ ಕುಶಲೀ ಸಮೃತೋಸ್ಮಿ. ಲಕ್ಷ್ಮಣ ಕುಮಾರ, ಇವತ್ತು ನನಗೆ ಕುಶಲತೆ ಬಂತು ಅಂತ. ಈ ಒಂದೊಂದು ಮಾತುಗಳಿಂದ ಆ ಪಾತ್ರ ಸ್ವಭಾವಗಳು, ಸನ್ನಿವೇಶಗಳು ಎಷ್ಟು ಚೆನ್ನಾಗಿ ರೂಪಿತವಾಗುತ್ತದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಮತ್ತು ವಿಭೀಷಣ ಶರಣಾಗತಿ ಆಗುತ್ತದೆ. ಭವಂತಂ ಪದ್ಮಪತ್ರಾಕ್ಷಂ ಶರಣ್ಯಂ ಶರಣಾಗತಃ ಅದ್ಯಾಸ್ಮಿ ಕುಶಲೀ ರಾಜನ್ ತ್ವದ್ದರ್ಶನ ವಿಕಲ್ಮಶಃ ಅಂತ ಹೇಳ್ತಾನೆ. ಮತ್ತು ಸೇತುವೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಮುದ್ರ ಅನುಗ್ರಹ ಮಾಡಬೇಕು. ಮಮಶರ ಪರಿ ದಗ್ಧ ತೋಯ ಪಂಕಂ ಹತಶತ ಮತ್ಸ್ಯ ವಿಕೀರ್ಣ ಭೂಮಿ ಭಾಗಂ ಯದಿ ಮಮನ ದದಾತಿ ಮಾರ್ಗಮೇನಂ ಪ್ರತಿಹತ ವೀಚಿರವಂ ಕರೋಮಿ ಶೀಘ್ರಂ. ನನಗಿವನು ದಾರಿ ಕೊಡದೇ ಇದ್ದರೆ ಒಣಗಿಸಿಬಿಡ್ತೀನಿ, ಅವನ ಎಲ್ಲ ಜಲಜೀವಿಗಳನ್ನು ಧ್ವಂಸ ಮಾಡ್ತೀನಿ, ಮತ್ತು ಅಲೆ ಮೊರೆತ ನೊರೆ ಇತ್ಯಾದಿಗಳ ಶಬ್ದವೇ ಇಲ್ಲದಂತೆ ಮಾಡ್ತೀನಿ, ನೆಲದಂತೆ ಮಾಡ್ತೀನಿ ಸಾಗರವನ್ನು ಅಂದಾಗ ವರುಣ ಬರ್ತಾನೆ. ನಾರಾಯಣಸ್ಯ ನರರೂಪಮುಪಶ್ರಿತಸ್ಯ ಕಾರ್ಯಾರ್ಥಂ ಅಭ್ಯುಪಗತಸ್ಯ ಕೃತಾಪರಾಧ ದೇವಸ್ಯ ದೇವರಿಪು ದೇಹ ಹರಾತ್ ಪ್ರತೂರ್ಣಂ ಭೀತಃ ಶರಾತ್ ಶರಣಮೇನಂ ಉಪಶ್ರಯಾಮಿ. ರಾವಣ ಭಯದಿಂದ ನಾನು ಇದುವರೆಗೂ ಪ್ರಸನ್ನನಾಗಲಿಲ್ಲ. ಈಗ ನಾರಾಯಣಾವತಾರಿಯಾದ ರಾಮನಿಗೆ ನಾನು ಶರಣಾಗತನಾಗ್ತಾ ಇದ್ದೀನಿ. ಮಾನುಷಂ ರೂಪಮಾಸ್ತಾಯ ಚಕ್ರಶಾರ್ಂಗ ಗದಾಧರ ಸ್ವಯಂ ಕಾರಣಭೂತಸ್ಸನ್ ಕಾರ್ಯಾರ್ಥಿ ಸಮುಪಾಗತಃ ಅಂಥೇಳಿ ಸಾಕ್ಷಾತ್ ನಾರಾಯಣನೇ ಬಂದ ಅಂತ ಇಲ್ಲ ಅಲೌಕಿಕವನ್ನು ತರ್ತಾನೆ. ಭಾಸನ ಈ ಕೃತಿಯ ಅಲೌಕಿಕತೆಯ ಆಧಿಕ್ಯ ಏನಿದೆ ಅನ್ನೋದನ್ನು ನಿನ್ನೆ ನಾನು ಹೇಳಿದ್ದೆ. ನಮೋ ಭಗವತೆ ತ್ರೈಲೋಕ್ಯ ಕಾರಣಾಯ ನಾರಾಯಣಾಯ ಅಂಥೇಳಿ ಬರ್ತಾನೆ. ಅವನು ಶರಣಾಗತನಾದ ಮೇಲೆ ಸೇತು ಬಂಧ ತುಂಬ ಅನುಕೂಲವಾಗಿಬಿಡುತ್ತೆ. ಆಗ ನೋಡಿ ಆ ಸೇತುವೆ ಕಟ್ಟುವಾಗ ಸಮುದ್ರ ಕಂಡ ಬಗೆ ಹೇಗೆ ಅನ್ನುವುದನ್ನು ತುಂಬ ಚೆನ್ನಾಗಿ ರಾಮ ವರ್ಣಿಸ್ತಾನೆ. ಅದು ಒಳ್ಳೆಯ ಸೊಗಸಾದ ಕಾವ್ಯ. ಶಿಖರಣಿ ಛಂದಸ್ಸಲ್ಲಿದೆ. ಕ್ವಚಿತ್ ಫೇನೋದ್ಗಾರಿ ಕ್ವಚಿದಪಿ ಚ ಮೀನಾಕುಲ ಜಲಃ ಕ್ವಚಿತ್ ಶಂಖಾಕೀರ್ಣ ಕ್ವಚಿದಪಿ ಚ ನೀಲಾಂಬುದ ನಿಭಃ ಕ್ವಚಿದ್ ವೀಚೀಮಾಲಃ ಕ್ವಚಿದಪಿ ಚ ನಕ್ರಪ್ರತಿಭಯ ಕ್ವಚಿತ್ ಭೀಮಾವರ್ತಃ ಕ್ವಚಿದಪಿ ಚ ನಿಷ್ಕಂಪಸಲಿಲಃ. ಉಲ್ಲೇಖಾಲಂಕಾರಮಯವಾದ ಪದ್ಯ. ಒಂದೇ ವಸ್ತುವನ್ನು ಬಗೆ ಬಗೆಯ ಉಲ್ಲೇಖಗಳಿಂದ ವರ್ಣಿಸಿದರೆ ಅದು ಉಲ್ಲೇಖಾಲಂಕಾರ. ಕೆಲವು ಕಡೆ ನೊರೆಗಕ್ತಾ ಇದ್ದಾನೆ, ಕೆಲವು ಕಡೆ ತಿಮಿತಿಮಿಂಗಿಲಾದಿಗಳಿಂದ ಮೀನಾದಿಗಳಿಂದ ಆಕುಲವಾದ ಜಲ ಹೊಯ್ದಾಡುವ ನೀರು, ಮತ್ತು ಕೆಲವು ಕಡೆ ಶಂಖ ಚಿಪ್ಪು ಇತ್ಯಾದಿಗಳೆಲ್ಲ ಕಪ್ಪೆ ಚಿಪ್ಪು ಹೊಯ್ದಾಡ್ತಾ ಇರುವಂಥದ್ದು, ಮತ್ತು ನೀಲ ಪಾರಾವಾರ ವಿಸ್ತಾರ, ಅದು ಮೋಡಗಳ ರಾಶಿಯಂತೆ ಕಾಣುತ್ತದೆ. ಇನ್ನು ಕೆಲವು ಕಡೆ ಅಲೆಗಳ ವಿಲೋಲ ಮಾಲೆ, ಇನ್ನೊಂದು ಕಡೆ ಆ ಭಯಂಕರತೆ, ಒಂದು ಕಡೆ ಶಂಕರತೆ, ಒಂದು ಕಡೆ ಸುಳಿ, ಒಂದು ಕಡೆ ತೆರೆ, ಒಂದು ಕಡೆ ಮೊರೆ, ಒಂದು ಕಡೆ ತುಂತುರು. ಹೀಗಾಗಿ ಎಷ್ಟು ಭವ್ಯವಾಗಿ ಕಾಣಿಸುವಂಥದ್ದು. ಮೇಲೆ ಹೊಯ್ದಾಟ ಇದ್ದರೂ ಒಳಗಡೆ ಶಾಂತಸ್ಥಿಮಿತ ಗಂಭೀರನಾದವನು ಸಮುದ್ರ ಅಂಥೇಳಿ ರಾಮ ಸಂತೋಷ ಪಡ್ತಾನೆ. ಆಮೇಲೆ ಅಲ್ಲಿಗೆ ಶುಕಸಾರಣರು ಅನ್ನುವಂತಹ ಗೂಢಚಾರರು ಬರ್ತಾರೆ ರಾವಣನ ಕಡೆಯಿಂದ. ಅವ್ರನ್ನ ವಿಭೀಷಣ ಹಿಡ್ಕೊಡ್ತಾನೆ. ಅದನ್ನು ರಾಮ ಕಂಡು ಉಪೇಕ್ಷಿಸಿ ಕ್ಷಮಿಸಿ ಬಿಡ್ತಾನೆ. ಇದು ರಾವಣನ ಒಂದು ಧೂರ್ತತೆಯನ್ನು, ರಾಮನ ಆತ್ಮವಿಶ್ವಾಸದ ಅಸೀಮತೆಯನ್ನು ಏಕಕಾಲದಲ್ಲಿ ತೋರಿಸುವಂಥದ್ದು. ತನ್ಮೂಲಕ ರಾವಣ ಅವನೆಷ್ಟು ಭಯಪಟ್ಟಿದ್ದ ಅಂತ, ಮತ್ತು ರಾಮ ಎಷ್ಟು ನಿರ್ಭೀಕ, ಹಾಗೆ ಶುಕಸಾರಣರಂತಹ ಗೂಢಚಾರರಿಗೆ ಪ್ರಾಣದಾನ ಮಾಡುವ ಮೂಲಕ ಅವರು ರಾಮನ ಬಗ್ಗೆ ತಳೆದ ಗುಡ್ವಿಲ್, ಒಳ್ಳೆಯ ಭಾವ, ಮತ್ತು ರಾವಣನ ಬಳಿಗೆ ಹೋಗ್ತಾ ನಿನ್ನಂಥ ಪಾಪಿಯ ಮೂಲಕವಾಗಿ ನಾವು ಸಾಯೋದಕ್ಕಿದ್ವು, ನಿನ್ನ ತಮ್ಮನೇ ಹಿಡ್ಕೊಟ್ಟ, ರಾಮ ಕರುಣಾಳವಾಗಿ ನಮಗೆ ಅಭಯವನ್ನು ಕೊಟ್ಟು ಕಳಿಸ್ದ ಅಂತ ಹೇಳಿ ಇಡೀ ರಾವಣನ ಸೈನ್ಯದಲ್ಲಿ ರಾಮನ ಬಗ್ಗೆ ಎಂಥ ಒಪಿನಿಯನ್ ಕ್ರಿಯೇಟ್ ಆಗಿರ್ಬೋದು ಅಂತ ನೋಡಿದ್ರೆ, ರಾಮನ ಬಗ್ಗೆ ಎಂಥ ಒಪಿನಿಯನ್ ಕ್ರಿಯೇಟ್ ಆಯಿತು ಅನ್ನೋದು ನೋಡಿದಾಗ ನಮಗೆ ರಾಮನ ಮ್ಯಾನಿಪುಲೇಷನ್, ಪಾಸಿಟಿವ್ ಮ್ಯಾನಿಪುಲೇಷನ್ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಅದು ಹೇಳ್ತೀವಲ್ಲ, ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮಾಡುವಂಥದ್ದು, ಒನ್ ಹ್ಯಾಸ್ ಟು ಬಿಲ್ಡ್ ಅಪ್ ಕಾನ್ಫಿಡೆನ್ಸ್ ಅಂತ, ಇಂಥದ್ದೆಲ್ಲ ಇಲ್ಲಿ ನಾವು ಕಾಣಬಹುದಾದಂಥದ್ದು. ಅಲ್ಲಿಗೆ 4ನೇ ಅಂಕ ಮುಗಿದು 5ನೇ ಅಂಕದಲ್ಲಿ ನಾವು ರಾಕ್ಷಸ ಮತ್ತು ಕಂಚುಕಿಯರ ಸಂಭಾಷಣೆಯಿಂದ ಎಷ್ಟೋ ರಾಕ್ಷಸರ ಸಂಹಾರವಾಗಿದೆ. ರಾಮ ವಿಜೃಂಭಿಸ್ತಾ ಇದ್ದಾನೆ. ಆದರೆ ರಾವಣನಿಗೆ ಸೀತೆಯ ಮೋಹ ಮತ್ತು ಹೆಚ್ಚಾಗ್ತಾ ಇದೆ ಅಂತ ಗೊತ್ತಾಗುತ್ತದೆ. ಮತ್ತು ಮಾಯಾಜಾಲವನ್ನು ಹೂಡಿ ಸೀತೆಯನ್ನು ಕೃತಕವಾದ ರಾಮ ಶಿರಸ್ಸು, ಧನುಸ್ಸು ಇತ್ಯಾದಿಗಳಿಂದ ಭಯಕಂಪಿತಗಳನ್ನಾಗಿ ಮಾಡಿ ಒಲಿಸಿಕೊಳ್ಳಬೇಕು ಅನ್ನುವ ಒಂದು ಹುನ್ನಾರ ಮಾಡ್ತಾ ಇದ್ದಾನೆ. ವಿದ್ಯುಜ್ಜಿಹ್ವ ಅಂತ ಒಬ್ಬ ಮಾಯಿಕನಾದ ರಾಕ್ಷಸ ಅದಕ್ಕೆ ಎಲ್ಲ ತಂತ್ರ ಮಾಡ್ತಾ ಇದ್ದಾನೆ ಎನ್ನುವುದು ಗೊತ್ತಾಗುತ್ತದೆ. ಸೀತೆಗೆ ತುಂಬ ಚಿಂತೆಯಾಗಿಬಿಟ್ಟಿದೆ. ರಾಮ ಬದುಕಿದ್ದಾನೋ ಇಲ್ಲವೋ ಅನ್ನೋದೇ ಸಂದೇಹವಾಗಿಬಿಟ್ಟಿದೆ. ರಾವಣ ನೋಡಿ ಎಷ್ಟು ಡೆಸ್ಪರೇಟ್ ಮೂವ್ ಮಾಡ್ತಾನೆ. ಅವನು ಹೇಳ್ತಾನೆ, ನಿದ್ರಾಂ ಮೇ ನಿಶಿ ವಿಸ್ಮರಂತಿ ನಯನಾನ್ ನ್ಯಾಲೋಕ್ಯ ಸೀತಾನನಂ ತತ್ಸಂಶ್ಲೇಷ ಸುಖಾರ್ತಿನಿ ತನುತರ ಯಾತಾ ತನು
ಪಾಂಡುತಾಂ ಸಂತಾಪಂ ರಮಣೀಯ ವಸ್ತು ವಿಷಯೇ ಬಧ್ನಾತಿ ಪುಷ್ಪೇಶುಣ ಕಷ್ಟಂ ನಿರ್ಜಿತ ವಿಷ್ಟಪತ್ರಯ ಭುಜೋ ನಿರ್ಜೀರ್ಯತೆ ರಾವಣ. ನಿದ್ರೆ ಇಲ್ಲದಂತೆ ಆಗಿದೆ. ಸೀತೆಯ ಮುಖ ಮನಸ್ಸಿನ ಮುಂದೆಯೇ ನಿಂತು ಕಣ್ರೆಪ್ಪೆನೂ ಹಾಕದಂತೆ ಆಗಿದೆ. ಅವಳನ್ನು ಅಪ್ಪಿಕೊಳ್ಳಬೇಕು ಅನ್ನುವ ದಾಹದಿಂದ ಮೈಯೆಲ್ಲ ಬಿಳಿಚಿಕೊಂಡು ಹೋಗಿದೆ. ಈ ಪುಷ್ಪಧನುವಾದ ಪುಷ್ಪಬಾಣನಾದ ಮನ್ಮಥ ತನ್ನನ್ನು ಗೆಲ್ತಾ ಇದ್ದಾನೆ. 3 ಲೋಕವನ್ನು ಗೆದ್ದವನಿಗೆ ಇದೇನು ಅಂತ. ಯುದ್ಧ ಕಾಲದಲ್ಲಿ ಇವನಿಗೆ ಸ್ಮರಯುದ್ಧ ಬಂದು ಕೂತಿದೆ ರಾವಣನಿಗೆ. ಅದೇ ಅವನ ಅನೀತಿ. ಮತ್ತೆ ಸೀತೆಯನ್ನು ಕಾಲಿಗೆ ಬಿದ್ದು ಬೇಡಿಕೊಳ್ತಾನೆ. ಆದರೆ ಸೀತೆ, ಛೀ ಮೂಢ, ನೀನು ಅವಿವೇಕಿ, ನೀನು ಮಂದರವನ್ನು ಕೈಯಿಂದ ಎತ್ತಬೇಕು ಅಂತ ನೋಡ್ತಾ ಇದೀಯಾ ಅಂತ ಬೈತಾಳೆ. ಆ ಹೊತ್ತಿಗೆ ರಾವಣನ ಒಂದು ಮಾಯೆ ಎಲ್ಲ ಬಂದು ಆ ರಾಮ ಲಕ್ಷ್ಮಣರ ಶಿರಸ್ಸುಗಳನ್ನು ಕತ್ತರಿಸಿಕೊಂಡು ಬಂದಿದ್ದಾಗಿದೆ ಅಂತ ಹೇಳುವ ಮಾತು ಬರುತ್ತದೆ. ಏತೇ ತಯೋರ್ ಮಾನುಷಯೋ ಶಿರಸಿ ರಾಜಪುತ್ರಯೋ ಯುಧಿ ಹತ್ವಾ ಕುಮಾರೇಣ ಗೃಹೀತೆ ತ್ವತ್ಪ್ರಿಯಾರ್ಥಿನ ಅಂತ ಇಂದ್ರಜಿತ್ ರಾಮ ಲಕ್ಷ್ಮಣರ ಶಿರಸ್ಸನ್ನು ಕತ್ತರಿಸಿ ತಂದಿದ್ದಾನೆ ಅಂತ ಕೃತಕ ಶಿರಸ್ಸನ್ನು ವಿದ್ಯುಜ್ಜಿಹ್ವ ತಂದು ತೋರಿಸ್ತಾನೆ. ಅದನ್ನು ತಂದು ತೋರಿಸಿದ ತಕ್ಷಣ ಸೀತೆ ತುಂಬ ಕಂಗಾಲಾಗ್ತಾಳೆ. ವ್ಯಕ್ತಮಿಂದ್ರಜಿತ ಯುದ್ಧೆ ಹತೇ ತಸ್ಮಿನ್ ನರಾಧಮೆ ಲಕ್ಷ್ಮಣೇನ ಸಹ ಭ್ರಾತ್ರ ಕೇನತ್ವಂ ಮೋಕ್ಷಯಿಷ್ಯಸೆ. ಇನ್ನು ಸೀತೆ, ಯಾರಿದ್ದಾರೆ? ಎಲ್ಲರೂ ಸತ್ತೋಗಿದ್ದಾರೆ ನಿನ್ನ ಪಕ್ಷದವರು, ಯಾರು ಕಾಪಾಡ್ತಾರೆ ಅಂದಾಗ ನೇಪಥ್ಯದಲ್ಲಿ ರಾಮಾಯಣ ರಾಮಾಯಣ ಅಂತ ಶಬ್ದ ಕೇಳಿಸುತ್ತೆ. ರಾಮನಿಂದ ಇದನ್ನು ಪತಾಕ ಸ್ಥಾನ ಅಂತ ಕರೀತಾರೆ. ಸೂತ್ರಧಾರ ಕೃತಾರಂಭೈರ್ ನಾಟಕೈರ್ ಬಹುಭೂಮಿಕೈ ಸಪತಾಕೈರ್ ಯಶೋಲೇಭೆ ಭಾಸೋ ದೇವಕುಲೈರಿವ ಅನ್ನುವ ಮಾತು ಬಾಣಭಟ್ಟ ಹರ್ಷಚರಿತ್ರದ ಆರಂಭದಲ್ಲಿ ಹೇಳ್ತಾನೆ. ಸಪತಾಕೈಹಿ ಅಂದರೆ ಪತಾಕೆಗಳಿಂದ ಅಂತ ಒಂದರ್ಥ. ಬಾಣಭಟ್ಟ ವರ್ಣನೆ ಮಾಡ್ತಾನೆ. ಒಂದು ದೇವಸ್ಥಾನ ಹೇಗೆ ಬೆಳೆಯುತ್ತದೆಯೋ ಆ ರೀತಿ ಭಾಸನ ನಾಟಕಗಳ ನಿರ್ಮಾಣ ಒಂದು ದೇವಾಲಯದಂತೆ, ಸರಸ್ವತಿಯ ದೇವಾಲಯದಂತೆ, ನಾಟಕ ವಿದ್ಯೆಯ ಒಂದು ದಿವ್ಯ ಭವನದಂತೆ ಕಾಣಿಸುತ್ತದೆ ಅಂತ. ಒಂದು ಭವನವನ್ನು ಮಂದಿರವನ್ನು ನಿರ್ಮಾಣ ಮಾಡಬೇಕಾದ್ರೆ ಸೂತ್ರಧಾರ ಅಂದರೆ ಟೇಪ್ ಹಿಡ್ಕೊಂಡು ಅಳಿತಕ್ಕಂಥ ಎಂಜಿನಿಯರ್ ಬರಬೇಕು. ಈ ನಾಟಕ ಬರಬೇಕು ಅಂದರೆ ಸೂತ್ರಧಾರ ಬರಬೇಕು. ಸೂತ್ರಧಾರ ಕೃತಾರಂಭೈ, ಬೀನಿಂಗ್ ಸರ್ವೆ ಮಾಡುವಂಥದ್ದು, ಮೆಜರ್ಮೆಂಟು. ಹಾಗಾಗಿ ಸೂತ್ರಧಾರ. ಶಿಲ್ಪಿಗಳಲ್ಲಿ ಸೂತ್ರಧಾರ ಅಂತ ಫಸ್ಟು ಡಿಸೈನ್ ಇಂಜಿನಿಯರಿಗೆ ಹೇಳ್ತಾರೆ. ಇಲ್ಲಿ ನಾಟಕದಲ್ಲಿ ಸೂತ್ರಧಾರಿ ಅಂತ ಗೊತ್ತಾಗುತ್ತೆ. ಬಹುಭೂಮಿಕೈ, ಭೂಮಿಕಾ ಅನ್ನೋದಕ್ಕೆ ಫ್ಲೋರ್ಸ್ ಅಂತ ಉಂಟು. ಅನೇಕ ಫ್ಲೋರ್ಸ್ ಇವುಗಳಿರ್ತಕ್ಕಂಥದ್ದು, ಅನೇಕ ಅಂತಸ್ತುಗಳದು ಅಂತ. ಬಹುಭೂಮಿಕಾ ಅಂದರೆ ಅನೇಕ ಪಾತ್ರಗಳು ಅಂತ. ಸಪತಾಕೈಹಿ ಅಂದರೆ ದೇವಸ್ಥಾನಗಳಿಗೆ ಅನೇಕ ಪತಾಕೆಗಳನ್ನು, ಧ್ವಜಗಳನ್ನು ಕಟ್ತಾರೆ. ಕೊನೆಗೆ ದೇವಸ್ಥಾನ ಮುಗಿದ ಮೇಲೆ ಗೋಪುರದ ತುದಿಯ ಕಲಶಕ್ಕೆ ಧ್ವಜವನ್ನು ಕಟ್ತಾರೆ. ಅದನ್ನು ದಿನದಿನವೂ ಬದಲಾಯಿಸಬೇಕು ಅಂತ ಇವೆಲ್ಲ ಆಗಮಗಳಲ್ಲಿ ಕಾಣತಕ್ಕಂಥದ್ದುಂಟು. ಪೂರಿ ಜಗನ್ನಾಥದಂಥ ದೇವಸ್ಥಾನಗಳ ದಿನದಿನವೂ ಧ್ವಜ ಬದಲಾವಣೆ ಮಾಡುವುದೇ ಒಂದು ಉತ್ಸವವಾಗಿ ಮಾಡ್ತಾರೆ, ನಿತ್ಯೋತ್ಸವವಾಗಿ ಮಾಡ್ತಾರೆ. ಇರಲಿ, ಇಲ್ಲಿ ಪತಾಕ ಅನ್ನೋದಕ್ಕೆ ನಾಟಕಗಳಲ್ಲಿ ಪತಾಕ ಸ್ಥಾನ ಅಂತ ಬರುತ್ತೆ. ಡ್ರಾಮ್ಯಾಟಿಕ್ ಐರನ್ ಅಂತ. ಯಾವುದೋ ಪಾತ್ರ ಏನೋ ಮಾತಾಡುತ್ತೆ, ಇನ್ನೊಂದು ಪಾತ್ರ ಮತ್ತೊಂದು ರೀತಿಯಲ್ಲಿ ಸ್ವೀಕರಿಸುತ್ತೆ. ಸಹೃದಯರು ಇನ್ನೊಂದು ಅರ್ಥದಲ್ಲಿ ಇಡೀ ಕಥೆ ಎನ್ನಲ್ಲಿ ಸ್ವೀಕರಿಸ್ತಾರೆ. ಈ ಯಾರು ನಿನ್ನ ಕಾಪಾಡ್ತಾರೆ ಅಂತ ರಾವಣ ಕೇಳ್ತಾ ಇದ್ದರೆ ಸೀತೆನ, ರಾಮಾಯಣ ಅಂತ ಹಿಂದೆಯಿಂದ ಆದಾಗ ಸೀತೆಗೊಂದು ನೆಮ್ಮದಿ ಸಿಗುವಂಥದ್ದು, ನಮಗೂ ಕೂಡ ರಾಮ ಬದುಕಿದ್ದಾನೆ ಅಂತ ಗೊತ್ತೇ ಇರೋದ್ರಿಂದ ಎಷ್ಟು ಒಳ್ಳೆಯ ಕಾವ್ಯ ಚಮತ್ಕಾರ ಅಂತ. ಇನ್ನೂ ಒಂದು ಅರ್ಥವನ್ನು ಕಾಣ್ತಾರೆ ವಿಮರ್ಶಕರು. ಏನಂತಂದರೆ ಸೂತ್ರಧಾರ ಕೃತಾರಂಭೈ, ಸೂತ್ರಧಾರ ನಾಟಕಗಳನ್ನು ಆರಂಭ ಮಾಡ್ತಾನೆ ಭಾಸನದು. ಬಹುಭೂಮಿಕೈ ಅಂದರೆ ಭಾಸ ತಾನು ಅನೇಕ ಪಾತ್ರಗಳನ್ನು ವಹಿಸ್ತಾ ಇದ್ದಂತೆ. ನಮ್ಮಲ್ಲಿ ಕೆಲವು ಕವಿಗಳು ತಾವೇ ಪಾತ್ರಧಾರಿಗಳಾಗಿ ರೂಪಕಗಳಲ್ಲಿ ಪಾಲ್ಗೊಳ್ತಾ ಇದ್ದರು ಅಂತ ಗೊತ್ತಾಗುತ್ತದೆ. ಕಾಳಿದಾಸ, ಭೌಭೂತಿ, ಭಾಸ ಇವರುಗಳೆಲ್ಲರೂ ಕೂಡ ನಾಟ್ಯಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವರಾಗಿ ತಾವೇ ಪಾತ್ರಧಾರಿಗಳು ಆಗ್ತಾ ಇದ್ದು ಅಂತ ಗೊತ್ತಾಗುತ್ತದೆ. ಭಾಸ ಅನೇಕ ಪಾತ್ರಗಳನ್ನು ಧಾರಣ ಮಾಡಿದ್ದ. ಅವನೇ ತನ್ನ ನಾಟಕಗಳಲ್ಲಿ ಬಹು ಭೂಮಿಕೆಗಳನ್ನು ವಹಿಸಿದ್ದ ಅಂತ ಗೊತ್ತಾಗುತ್ತದೆ. ಮತ್ತು ಸಪತಾಕೈಹಿ ಅನ್ನೋದು ಬಹಳ ಸ್ವಾರಸ್ಯಕಾರಿಯಾದದ್ದು. ನಾಟ್ಯಶಾಸ್ತ್ರದಲ್ಲಿ ಬರ್ತದೆ. ನಾಟ್ಯಶಾಸ್ತ್ರ ಚೆನ್ನಾಗಿ ಓದಿದ್ರೆ ಮಾತ್ರ ಇಂಥ ಸೂಕ್ಷ್ಮ ಗೊತ್ತಾಗೋದಕ್ಕೆ ಸಾಧ್ಯ. ಅದು ಏನಂದರೆ, ನಾಟ್ಯಶಾಸ್ತ್ರದಲ್ಲಿ ಒಂದು ಉಲ್ಲೇಖ ಬರ್ತದೆ. ಒಳ್ಳೊಳ್ಳೆ ನಾಟಕಗಳ ಸ್ಪರ್ಧೆ ಆದಮೇಲೆ ಜಯಶೀಲವಾದ ನಾಟಕ ಪ್ರಯೋಕ್ತರುಗಳಿಗೆ ಧ್ವಜಗಳನ್ನು ಕೊಡ್ತಾಯಿದ್ರು, ಬಹುಮಾನಕ್ಕೆ ಫ್ಲ್ಯಾಗ್ಸ್ ಕೊಡ್ತಾಯಿದ್ರು. ಜಯಶಾಲಿಗಳಿಗೆ ಒಂದು ಧ್ವಜಗಳನ್ನು, ಪತಾಕೆಗಳನ್ನು, ಅವರಿಗೆ ರಿಬ್ಬನ್ಸ್ ಕೊಡ್ತಾರಲ್ಲ, ಟಕ್ ಮಾಡ್ತಾರಲ್ಲ, ಆ ಥರ ಮಾಡ್ತಾಯಿದ್ರು ಅಂತ. ಅಂಥ ಅನೇಕ ಜಯಶೀಲವಾದಂಥ ಧ್ವಜಗಳನ್ನು ಇವನು ಭಾಸ ಪಡೆದಿದ್ದ. ಅದು ಸಪತಾಕೈಹಿ ಅನ್ನುವಂಥ ಅರ್ಥ ಉಂಟು ಅಂತಲೂ ಗೊತ್ತಾಗುತ್ತದೆ. ಬಾಣಭಟ್ಟ ಕೇಳಬೇಕೆ, ಶ್ಲೇಷ ಸಾರ್ವಭೌಮ ವಾಗ್ದೇವಿಯ ವರಪುತ್ರ, ಸಾಕ್ಷಾತ್ ವಾಣಿಯೇ ಬಾಣ ಆಗಿದ್ದು ಅಂತ ನಮಗೆ ಗೊತ್ತಾಗುತ್ತಲ್ಲ. ಇಂಥ ಸ್ಥಿತಿಯಲ್ಲಿ ಇಂಥ ಚೆನ್ನಾಗಿರೋ ಪದ್ಯ ಬರೀದೇ ಇದ್ದರೆ ಹೇಗೆ? ಆಮೇಲೆ ರಾಕ್ಷಸ ಓಡೋಡಿ ಬರ್ತಾನೆ, ರಾಮಾಯಣ ರಾಮಾಯಣ ಅಂತ. ಏನು ರಾಮ ಏನು ಮಾಡ್ದ ಅಂತ ರಾವಣ ಕೇಳಿದ್ರೆ, ರಾಮಾಯಣ ಹತಃ ಇಂದ್ರಜಿತ್ ಕುಮಾರ, ಇಂದ್ರಜಿತ್ ರಾಮನಿಂದ ಸತ್ತ ಅಂತ ಅನ್ನೋ ಸುದ್ದಿನ ಹೇಳ್ತಾನೆ. ಸೀತೆಗೆ ನೆಮ್ಮದಿಯಾಗುತ್ತೆ.
ಹಾವತ್ಸ ಸರ್ವಜಗತಾಂ ಜ್ವರಕೃತಾಸ್ತ್ರ ಹಾವತ್ಸ ವಾಸವ ಜಿದಾನತ ವೈರಿಚಕ್ರ ಹಾವತ್ಸ ವೀರ ಗುರುವತ್ಸಲ ಯುದ್ಧಶೌಂಡ ಹಾವತ್ಸ ಮಾಮಿಹ ವಿಹಾಯ ಗತೋಸಿ ಕಸ್ಮಾತ್ ಮಗನೇ ಎಲ್ಲಿ ಹೋದೆ ಏನಾದೆ ಸತ್ಯ ಅಂತ ಸಂಕಟ ಪಡ್ತಾ ಇದ್ದಾನೆ. ಇನ್ನು ತಡ ಮಾಡಬಾರದು ಅಂತ ತಾನು ಕಡೆಯ ಯುದ್ಧಕ್ಕೆ ರಾವಣ ಸನ್ನಾಹಗೊಳ್ಳುವಲ್ಲಿ 5ನೇ ಅಂಕ ಮುಗಿಯುತ್ತದೆ. 6ನೇ ಅಂಕದಲ್ಲಿ ಇಬ್ಬರು ಗಂಧರ್ವರು ಬಂದು ವಿದ್ಯಾಧರರು ಬಂದು ದಿವ್ಯ ಯೋನಿಗಳಾದಂಥವರು ಅವರು ಬಂದು ರಾವಣ ಯುದ್ಧವನ್ನು ಬಹಳ ಸೊಗಸಾಗಿ ಕಾವ್ಯಮಯವಾಗಿ ವರ್ಣನೆ ಮಾಡ್ತಾರೆ. ಅಲ್ಲಿ ಒಂದು ಪದ್ಯ ನೋಡಿ. ಏತೇ ಪಾದಪ ಶೈಲ ಭಗ್ನ ಶಿರಸಃ ಮುಷ್ಟಿಪ್ರಹಾರೈರ್ಹತಾಃ ಕ್ರುದ್ರೈರ್ವಾನರ ಯೂಥಪೈ ಅತಿಬಲೈ ಉತ್ಪುಚ್ಛ ಕರ್ಣೈರ್ವೃತಾಃ ಕಂಠಗ್ರಾಹ ವಿವೃತ್ತ ತುಂಗನಯನೈ ದಷ್ಟೋಷ್ಟತೀವ್ರೈ ಮುಖೈ ಶೈಲಾ ವಜ್ರಹತಾ ಇವಾಶು ಸಮರೇ ರಕ್ಷೋಗಣ ಪತಿತಾಃ. ವಾನರ ವೀರರು ಮುಷ್ಟಿಪ್ರಹಾರ ಮಾಡ್ತಾ ಇದ್ದಾರೆ. ಅವರು ಮುಗಿಲೆತ್ತರಕ್ಕೆ ತಮ್ಮ ಬಾಲಗಳನ್ನು ಎತ್ತಿ ಬೀಸಿಕೊಂಡು ಹಾರಾಡಿಕೊಂಡು ಚೀರಾಡಿಕೊಂಡು ಬರ್ತಾ ಇದ್ದಾರೆ. ಮತ್ತು ವೈರಿಗಳ ಕೊರಳನ್ನು ಹಿಡಿದು ಒಂದು ಕೈಯಲ್ಲಿ ಮತ್ತೊಂದು ಮುಷ್ಟಿಯಿಂದ ಅವರ ತಲೆಯನ್ನು ಕುಟ್ತಾ ಇದ್ದಾರೆ. ವಜ್ರಾಯುಧದಿಂದ ಹತವಾದ ಬೆಟ್ಟಗಳ ಕೋಡುಗಲ್ಲುಗಳಂತೆ ರಾಕ್ಷಸರ ವೀರರ ಶಿರಸ್ಸುಗಳು ಪುಡಿ ಪುಡಿಯಾಗಿ ಸಾಯ್ತಾ ಇದ್ದಾರೆ ಎನ್ನುವಂಥ ಒಂದು ಒಳ್ಳೆಯ ವರ್ಣನೆ ಬರುತ್ತದೆ. ಹೀಗೆ ಕನಕರಚಿತ ದಂಡಾಂ ಶಕ್ತಿ ಮುಲ್ಲಾಸಯಂತಂ ವಿಮಲ ವಿಕೃತ ದಂಷ್ಟ್ರಂ ಸ್ಯಂದನಂ ವಾಹಯಂತಂ ಉದಯ ಶಿಖರಿ ಮಧ್ಯೆ ಪೂರ್ಣಬಿಂಬಂ ಶಶಾಂಕಂ ಗ್ರಹಮಿವ ಭಗಣೇಶಂ ರಾಮ ಮಾಲೋಕ್ಯ ರುಷ್ಟಂ ಅಂತ ರಾವಣ ಇಷ್ಟು ಕಠೋರವಾಗಿ ಕಾಣಿಸ್ತಾ ಇದ್ದಾನೆ. ಅವನು ತನ್ನ ಕತ್ತಿಯನ್ನು ಶಕ್ತ್ಯಾಯುಧವನ್ನು ಓಲಾಡಿಸ್ತಾ ಇದ್ದಾನೆ, ಝಳಪಿಸ್ತಾ ಇದ್ದಾನೆ, ಹಲ್ಲನ್ನು ಕಚ್ಚುತ್ತಾ ಇದ್ದಾನೆ, ಔಡು ಗಚ್ಚಿದ್ದಾನೆ, ಪ್ರಕಾಶಮಾನವಾದಂಥ ಚಂದ್ರನನ್ನು ಗ್ರಹವೊಂದು ಹಿಡಿಯುವಂತೆ ಕಾಣಿಸ್ತಾ ಇದ್ದಾನೆ ಅಂತ. ರಾಮನು ಕೂಡ ಸವ್ಯೇನ ಚಾಪಮವಲಂಬ್ಯ ಕರೇಣ ವೀರಂ ಅನ್ಯೇನ ಸಾಯಕವರಂ ಪರಿವರ್ತಯಂತಂ ಭೂಮೌ ಸ್ಥಿತಂ ರಥಗತಂ ರಿಪುಮಿಕ್ಷಮಾಣಂ ಕ್ರೌಂಚಂ ಯಥಾ ಗಿರಿವರಂ ಯುಧಿ ಕಾರ್ತಿಕೇಯಂ. ಕ್ರೌಂಚ ಪರ್ವತ ಧಾರಣ ಮಾಡೋದಕ್ಕೆ ಸಿದ್ಧನಾದಂಥ ದೇವಸೇನಾನಿ ಕಾರ್ತಿಕೇಯರಂತೆ ರಾಮ ಆಲೀಢ ಭಂಗಿಯಲ್ಲಿ ಚಾಪಧರ್ರೆಯಾಗಿ ಅದಕ್ಕೆ ಶರವನ್ನು ಬಾಣವನ್ನು ಹೂಡಿ ನಿಂತಿದ್ದಾನೆ ಅನ್ನುವಂಥ ವರ್ಣನೆಯನ್ನು ಕೂಡ ಮಾಡ್ತಾನೆ. ಕಡೆಗೆ ರಾವಣ ಸಾಯ್ತಾನೆ. ಇಲ್ಲಿ ನಾವು ನೋಡಬೇಕು, ವಾಲಿ ಮತ್ತು ರಾವಣ ಇಬ್ಬರೂ ಕೂಡ ರಂಗಸ್ಥಳದ ಮೇಲೆ ಸಾಯ್ತಾರೆ. ಆಮೇಲೆ ರಾಮನ ಒಂದು ವೀರ ವಿಹಾರದ ಬಳಿಕ ಎಲ್ಲ ಬಂಧುಗಳು ಆತ್ಮೀಯರು ಎಲ್ಲ ಸಂತೈಸಲ್ಪಡುತ್ತಾರೆ. ಇಲ್ಲಿ ನಾವು ಸೀತೆಯ ಅಗ್ನಿಪರೀಕ್ಷೆಯನ್ನು ಕೂಡ ನಾವು ನೋಡ್ತೀವಿ. ದೇವತೆಗಳೆಲ್ಲ ಬಂದು ರಾಮನನ್ನು ಸಾಕ್ಷಾತ್ ನಾರಾಯಣ ಅಂತ ಕೊಂಡಾಡುವಂಥದ್ದನ್ನು ಕಾಣ್ತೀವಿ. ಅಗ್ನಿ ಬಂದು ನಮೇ ನಮಸ್ಕಾರಂ ಕರ್ತುಮರ್ಹತಿ ದೇವೇಶಃ ಇಮಾಂ ಗೃಹೀಶ್ವ ರಾಜೇಂದ್ರ ಸರ್ವಲೋಕ ನಮಸ್ಕೃತಾಂ ಅಪಾಪಾಂ ಅಕ್ಷತಾಂ ಶುದ್ಧಾಂ ಜಾನಕೀಂ ಪುರುಷೋತ್ತಮ ಅಂತ ಸೀತೆಯನ್ನು ಒಪ್ಪಿಸಿಕೊ ಅಂತ ಕೊಡ್ತಾನೆ. ಆಮೇಲೆ ಇಮಾಂ ಭಗವತೀಂ ಲಕ್ಷ್ಮೀಂ ಜಾನೀಹಿ ಜನಕಾತ್ಮಜಾಂ, ಸೀತೆಯೇ ಲಕ್ಷ್ಮಿ, ಭವಂತಂ ಅನುಪ್ರಾಪ್ತ ಸಾ ಮಾನುಷೀತಂ ತನುಮಾಶ್ರಿತ, ಮನುಷ್ಯ ದೇಹವನ್ನು ಪಡೆದ ಈ ಲಕ್ಷ್ಮಿ ನಿನ್ನನ್ನು ಸೇರ್ತಾ ಇದ್ದಾಳೆ ಅಂತಾನೆ. ಹೀಗೆ ದೇವತೆಗಳೆಲ್ಲ ಬಂದು ನಮೋ ಭಗವತೆ ತ್ರೈಲೋಕ್ಯ ಕಾರಣಾಯ ನಾರಾಯಣಾಯ ಅಂತ ಕೊಂಡಾಡ್ತಾರೆ. ಮತ್ತು ರಾಮನ ಪರಿವಾರ, ರಾಕ್ಷಸ ಪರಿವಾರ, ವಾನರ ಪರಿವಾರ ಎಲ್ಲ ಸೇರಿ ಲಂಕೆಯಲ್ಲಿಯೇ ನಿಶಂಕಿಯಾಗಿ ರಾಮನಿಗೆ ಪಟ್ಟಾಭಿಷೇಕ ಮಾಡುವಲ್ಲಿ ಈ ಅಂಕ ಮುಗಿಯುತ್ತೆ. ಯಾಕೆ ಅಯೋಧ್ಯೆಗೆ ಹೋಗದೆ ಲಂಕೆಯಲ್ಲೇ ಪಟ್ಟಾಭಿಷೇಕ ಅಂದರೆ ಇನ್ನೊಂದು ಅಂಕ ಆಗಬೇಕಲ್ಲ, ಇನ್ನೊಂದು ಅಂಕದಷ್ಟು ವಿಸ್ತರಿಸಬೇಕು. ಯಾಕೆಂದರೆ ಒಂದೊಂದು ಅಂಕದಲ್ಲಿಯೂ ಸಂಪೂರ್ಣವಾಗಿ ಕಾಲೈಕ್ಯವನ್ನು ಪರಿಪಾಲಿಸಬೇಕು. ಆ ಕಾರಣದಿಂದ ಒಂದು ಅಂಕದ ವಿಸ್ತಾರ ಬೇಡ ಅನ್ನುವ ಲಾಘವಕ್ಕಾಗಿ ಅರ್ಧ ಮಾತ್ರ ಲಾಘವಂ ಪುತ್ರೋತ್ಸವಂ ಮನ್ಯಂತೆ ವೈಯಾಕರಣ ಅಂತಾರೆ. ಅರ್ಧ ಮಾತ್ರೆಯಷ್ಟು ಒಂದು ಪದ ಕಡಿಮೆ ಮಾಡಿದ್ರೆ ಮಕ್ಕಳು ಹುಟ್ಟಿದಷ್ಟು ಸಂತೋಷ, ಗಂಡು ಮಗು ಹುಟ್ಟಿದಷ್ಟು ಸಂತೋಷ ವೈಯಾಕರಣರಿಗೆ ಅಂತಾರೆ. ಇಲ್ಲಿ ಭಾಸ ಒಂದು ಅಂಕವನ್ನೇ ಸೇವ್ ಮಾಡಿದ್ದಾನೆ. ಹೀಗೆ ಆ ನಾಟಕ ಮುಗಿಯುತ್ತದೆ. ಪದ್ಯಗಳ ಶೈಲಿ ತುಂಬ ಚೆನ್ನಾಗಿದೆ. ಕಲ್ಪನೆ ಅಂತ ವಿಶೇಷವಾಗದೇ ಇದ್ದರೂ ಧಾರಾಶುದ್ಧಿ ಸೊಗಸಾಗಿದೆ. ಇಡೀ ಕಥೆಯನ್ನು ಸೊಗಸಾಗಿ ರಂಗೋಚಿತವಾಗಿ ಸಾಗಿಸುವಲ್ಲಿ, ಪಾತ್ರಗಳನ್ನು ವೀರೋಚಿತವಾಗಿ ಪ್ರಸ್ಫುಟೀಕರಿಸುವಲ್ಲಿ ತುಂಬ ಸೊಗಸನ್ನು ತಂದಿದ್ದಾನೆ. ಕಡೆಗೆ ಭರತವಾಕ್ಯ ಭವನ್ ತ್ವರಜಸೋ ಗಾವಃ ಪರಚಕ್ರಂ ಪ್ರಶಾಮ್ಯತು ಇಮಾಮಪಿ ಮಹೀಂ ಕೃತ್ಸ್ನಾಂ ರಾಜಸಿಂಹ ಪ್ರಶಸ್ತುನಃ ಅಂತ ಹೇಳಿ, ಗೋವುಗಳಿಗೆ ಒಳ್ಳೆಯದಾಗಲಿ, ವೈರಿವರ್ಗ ನಶಿಸಲಿ, ರಾಜಸಿಂಹ ಈ ಭೂಮಿಯನ್ನೆಲ್ಲ ಚೆನ್ನಾಗಿ ಆಳಲಿ ಅಂತ ಮುಗಿಯುತ್ತದೆ. ಮತ್ತೆ ನೋಡಿ, ಗೋವುಗಳಿಗೆ ಹಿತವನ್ನು ಕೋರುವುದು, ವೈರಿಗಳಿಗೆ ನಾಶವನ್ನು ಕೋರುವುದು ಈ ವೀರಯುಗದ ಲೋಕಹಿತದ ಲಕ್ಷ್ಯವಾಗಿ ಸನಾತನ ಧರ್ಮದ ಸ್ವರೂಪವಾಗಿ ತೋರುತ್ತದೆ. ಭಾಸನಲ್ಲಿ ಇಂಥ ಒಂದು ವೈದಿಕವಾದ ಆರ್ಷೇಯವಾದ ಧೀರತೆ ಕಾಣಿಸುತ್ತದೆ. ಅದರ ಮತ್ತಷ್ಟು ಸ್ವಾರಸ್ಯಗಳನ್ನು ನಾಳೆ ನೋಡೋಣ. ನಾಳಿನಿಂದ ಮಹಾಭಾರತ ಚಕ್ರ ಆರಂಭವಾಗುತ್ತದೆ. ಮಧ್ಯಮ ವ್ಯಾಯೋಗದಿಂದ ಮೊದಲು